ಎಲ್ಲರಿಗೆ ನಮಸ್ಕಾರ. ಮಹಾಕವಿ ಕ್ಷೇಮೇಂದ್ರನ ಕೃತಿ ಪರಿಚಯಗಳ ಈ ಭಾಷಣ ಮಾಲಿಕೆಯ ಕೊನೆಯ ಕಂತಿಗೆ ಬಂದಿದ್ದೇವೆ. ಇನ್ನು ನಾಳೆಗೆ ಈ ಕಂತು ಮುಗಿಯುತ್ತದೆ. ನಿನ್ನೆ ನಾನು ಆತನ ಒಂದು ವಿಶಿಷ್ಟವಾದ ಕೃತಿ ಔಚಿತ್ಯ ವಿಚಾರ ಚರ್ಚಾ ಅದನ್ನು ಕುರಿತು ಆರಂಭ ಮಾಡಿದ್ದೆ. ಇಂದು ಅದನ್ನು ಮುಗಿಸಿ ಇಂದು ಮತ್ತೆ ಉಳಿದ ಅವಧಿಯಲ್ಲಿ ನಾಳೆ ನಾವು ಅವನ ಮತ್ತೊಂದು ಕೃತಿ ಛಂದಸ್ಸಿಗೆ ಸಂಬಂಧಪಟ್ಟದ್ದು ಸುವೃತ್ತ ತಿಲಕ ಅದನ್ನು ನೋಡಬಹುದು. ನಿನ್ನೆ ಔಚಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ತಾ ವೀರರಸ ಯಾವ ರೀತಿಯಾಗಿ ಬರುತ್ತದೆ ಅನ್ನುವುದನ್ನು ಭವಭೂತಿಯ ಕೃತಿಯಲ್ಲಿ ಕಂಡಿದ್ವಿ. ಆಮೇಲೆ ಅವನು ಭಯಾನಕ ರಸಕ್ಕೆ ಸಂಬಂಧಪಟ್ಟಂಥದ್ದು ಹೇಳ್ತಾ ಬರ್ತಾನೆ. ಭಯಾನಕವನ್ನು ಚೆನ್ನಾಗಿ ತೋರಿಸುವಂಥದ್ದು ಒಂದು ಸನ್ನಿವೇಶ ಇರುತ್ತದೆ ಅಂತ ಮೊನ್ನೆ ನಾವು ನೋಡಿದ ಆ ಒಂದು ರತ್ನಾವಳಿ ನಾಟಕದಲ್ಲಿ ಪಿಂಗಳ ವಾನರ ಅಂದರೆ ಕಂದು ಬಣ್ಣದ ದೊಡ್ಡ ಕೋತಿ ತನ್ನ ಬಂಗಾರದ ಸರಪಣಿಯನ್ನು ಕಿತ್ತುಕೊಂಡು ಅಂತಃಪುರದಲ್ಲಿ ದಾಂಧಲೆ ಮಾಡುವುದು, ಆಗ ಅಲ್ಲಿದ್ದ ಅಂತಃಪುರ ಸ್ತ್ರೀಯರಿಗೆ ಮತ್ತು ಪರಿಚಾರಕರಿಗೆ, ಅಲ್ಲಿದ್ದ ಕುಬ್ಜ ಮೊದಲಾದ ಸೇವಕರಿಗೆ, ಕಂಚುಕಿ ಮೊದಲಾದ ವೃದ್ಧರಿಗೆ ಆದ ಆಘಾತ, ಭಯ ಅದನ್ನೆಲ್ಲವನ್ನು ಹೇಳ್ತಾನೆ. ನಷ್ಟಂ ವರ್ಷವರೈರ್ ಮನುಷ್ಯ ಗಣನಾಭಾವಾದ ಕೃತ್ವಾತ್ರಪಾಮಂತಃ ಕಂಚುಕಿ ಕಂಚುಕಸ್ಯ ವಿಶತಿ ತ್ರಾಸಾದಯಂ ವಾಮನಃ ಪರ್ಯಂತಾಶ್ರೈಭಿರ್ನಿಜಸ್ಯ ಸದಶಂ ನಾಮ್ನಃ ಕಿರಾತೈಃ ಕೃತಂ ಕುಬ್ಜಾ ನೀಚತೈವೈವ ಯಾಂತಿ ಶನಕೈಹಿ ಆತ್ಮೇಕ್ಷಣಾ ಶಂಕಿನಃ ಅನ್ನುವ ಪದ್ಯದಲ್ಲಿ ಯಾವ್ಯಾವ ರೀತಿ ಎಲ್ಲರೂ ಭಯಪಡ್ತಾ ಇದ್ರು. ಕಂಚುಕಿಗಳ ಕಂಚುಕದಲ್ಲಿ ಅಂದರೆ ಲಾಂಗ್ ಕೋಟಿನಲ್ಲಿ ಯಾವ ರೀತಿ ಒಬ್ಬರು ಗಿಡ್ಡರು ಅಡಗಿಕೊಂಡು ಭಯಪಟ್ಟುಕೊಂಡ್ರು, ಆ ಭಯ ಹೇಗಿತ್ತು, ಅದು ತುಂಬ ದೊಡ್ಡ ಪ್ರಮಾದವಲ್ಲ. ಆದರೆ ಅವರವ್ರ ಮಟ್ಟಿಗೆ ಗಾಬರಿ ಆಗ್ತಕ್ಕಂಥದ್ದು. ರಸ್ತೆಯಲ್ಲಿ ಒಂದು ತುಂಡು ನಾಯಿಯೋ ಪುಂಡ ದನವೋ ಬಂದುಬಿಟ್ರೆ ನಮಗೆ ಯಾವ ಮಟ್ಟದ ಭಯವಾಗುತ್ತದೆ, ಆ ಥರವೇ ಹೊರತುನುವೆ ಇನ್ಯಾವುದೋ ಹುಲಿ ಸಿಂಹ ಬಂತು ಅನ್ನುವಂಥದ್ದು ಅಲ್ಲ. ಹಾಗೆ ಕೊಡ್ತಾ ಇದು ಚೆನ್ನಾಗಿದೆ, ಆದರೆ ಇನ್ನೊಂದು ಉದಾಹರಣೆ ಚೆನ್ನಾಗಿಲ್ಲ, ಅಲ್ಲಿ ಭಯಾನಕಾದಿಗಳು ಸರಿಯಾಗಿಲ್ಲ ಅಂತ ಮುಕ್ತಾಪೀಡ ಅನ್ನುವ ಒಬ್ಬ ರಾಜಕುಮಾರನ ಪದ್ಯವನ್ನು ಅವನು ಉಲ್ಲೇಖ ಮಾಡ್ತಾನೆ. ಆದರೆ ವಸ್ತುತಃ ಆ ಪದ್ಯ ತುಂಬ ಚೆನ್ನಾಗಿದೆ ಅಂತಲೇ ನನಗನ್ನಿಸುತ್ತದೆ. ನೀವಾರ ಪ್ರಸವಾಗ್ರ ಮುಷ್ಟಿಗಬಲೈ ಯೋವರ್ಧಿತ ಶೈಶವೇ ಪೀತಂ ಯೇನ ಸರೋಜ ಪತ್ರಪುಟಕೆ ಹೋಮಾವಶೇಷಂ ಪಯಃ ತಂದೃಷ್ಟ್ವಾ ಮದಮಂತರಾಲಿವಲಯ ವ್ಯಾಲೋಲ ಗಲ್ಲಂ ಗಜಂ ಅಂತ ಒಂದು ಪಾಠ, ವ್ಯಾಲುಪ್ತ ಗಂಡಂ ಗಜಂ ಅಂತ ಇನ್ನೊಂದು ಪಾಠ ಇದೆ. ಸಾನಂದಂ ಸಭಯಂಚ ಪಶ್ಯತಿ ಮುಹುರ್ದೂರೇ ಸ್ಥಿತ ಸ್ಥಾಪಸಃ. ತುಂಬ ತುಂಬ ಸುಂದರವಾದ ಪದ್ಯ ಅಂತಲೇ ನನಗನ್ನಿಸುತ್ತದೆ. ತೀರಂ ಶ್ರೀಕಂಠಯ್ಯನವರು ತಮ್ಮ ಪ್ರಸಿದ್ಧವಾದ ಸಂಕಲನ ಬಿಡಿಮುತ್ತುನಲ್ಲಿ ಕೂಡ ಇದನ್ನು ಸ್ವೀಕರಿಸಿದ್ದಾರೆ. ಒಬ್ಬ ತಪಸ್ವಿ ಚಿಕ್ಕ ವಯಸ್ಸಿಂದ ಒಂದು ಆನೆಯನ್ನು ಬೆಳೆಸಿದ್ದಾನೆ. ಆ ಆನೆ ಚೆನ್ನಾಗಿ ಬೆಳೆದಿದೆ, ಮರಿಯಾನೆ ದೊಡ್ಡ ಸಲಗವಾಗಿದೆ. ಈಗ ಆ ಸಲಗಕ್ಕೆ ಮದಧಾರೆ ಉಕ್ಕೇರಿ ಬಂದು ಕೊಬ್ಬಿದೆ. ಅದನ್ನು ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತ. ನಿವಾರ ಪ್ರಸವಗ್ರ ಮುಷ್ಟಿ ಕಬಲೈರ್ ಯೋವರ್ಧಿತ ಶೈಶವೇ, ಯಾವುದು ತನ್ನ ಎಳವಿಯಲ್ಲಿ ಹಸುರು ಗರಿಕೆಯಿಂದ ತಿನಿಸಿ ಬೆಳೆಸದನೋ ತಾನೇ ಮುಷ್ಟಿ ಮುಷ್ಟಿ ಹಿಡಿದು, ಮತ್ತು ಪೀತಂ ಏನ ಸರೋಜ ಪತ್ರಪುಟಕ್ಕೆ ಹೋಮಾವಶೇಷಂ ಪಯ, ಹೋಮಕ್ಕೆ ಹಾಲನ್ನು ಬಳಸ್ತಾರೆ. ಪ್ರಾತಃಸಾಯಂ ಅಗ್ನಿಹೋತ್ರ ಮಾಡುವಾಗ ಹಾಲನ್ನೇ ಬಳಸ್ತಾರೆ. ಆ ಹೋಮಾವಶಿಷ್ಟವಾದ ಹೋಮ ಮಾಡಿ ಉಳಿದ ಹಾಲು ಏನಿದೆ ಅದನ್ನು ತಾವರೆ ಎಲೆಯ ದೊನ್ನೆಯಲ್ಲಿ ಇಟ್ಟುಕೊಂಡು ಯಾವ ಈ ಆನೆ ಮರಿಗೆ ಕುಡಿಸಿದ್ನೋ ಕಲಭಕ್ಕೆ, ಅದು ಈಗ ಮದಮಂತರಾಲಿವಲಯ ವ್ಯಾಲೋಲ ಗಲ್ಲಂ ಗಜಂ, ಮದಮಂತರಾಲಿವಲಯ ವ್ಯಾಲುಪ್ತ ಗಂಡಂ ಗಜಂ. ಅದರ ತಲೆ ಮೇಲೆಲ್ಲ ದುಂಬಿಗಳು ಓಡಾಡ್ತಾ ಇದೆ, ಕೆನ್ನೆಗೂ ಕಣ್ಣಿಗೂ ಮಧ್ಯದ ಆ ಮದ ಗ್ರಂಥಿಯಿಂದ ಧಾರೆ ಸುರಿತಾ ಇದೆ, ಅದು ಉದ್ರಿಕ್ತವಾಗಿದೆ ಅಂತ ಕಾಣಿಸ್ತಾ ಇದೆ. ಅದನ್ನು ಸಾನಂದಂ ಸಭಯಂಚ ಪಶ್ಯತಿ ಮುಹುರ್ದೂರೇ ಸ್ಥಿತ ಸ್ಥಾಪಸಃ, ಸಂತೋಷವಾಗಿ ಮುಂದಿಷ್ಟು ಭಯದಿಂದ ದೂರದಲ್ಲಿಯೇ ನಿಂತು ನೋಡ್ತಿದ್ದಾನೆ ಅಂತ. ಭಯ ಯಾಕೆ ಅಂದರೆ ಅದೀಗ ಬೆಳೆದ ಸಲಗ ಆಗಿದೆ, ಕೊಬ್ಬಿದೆ, ಮತ್ತವಾಗಿದೆ. ಸಂತೋಷ ಏನಿದೆ ತಾನು ಬೆಳೆಸಿದ್ದು ಅಂತ. ತಾನು ಬೆಳೆಸಿದ್ದೇ ಹೌದು, ಆದರೆ ಅದನ್ನು ತಾನು ಸಲಿಗೆಯಿಂದ ಈಗ ಸಮೀಪಿಸೋಕ್ಕಾಗೋಲ್ಲ. ಕೆಲವೊಮ್ಮೆ ಹಾಗಾಗುತ್ತದೆ. ಒಬ್ಬ ಒಳ್ಳೆಯ ಅಧ್ಯಾಪಕ ಚೆನ್ನಾಗಿ ತನ್ನ ವಿದ್ಯಾರ್ಥಿಯನ್ನು ತರಬೇತಿ ಮಾಡಿರಬಹುದು. ಯಾವಾಗಲೂ ಅವನ 3ನೇ ಕ್ಲಾಸು 4ನೇ ಕ್ಲಾಸು ಇತ್ಯಾದಿಗಳಲ್ಲಿ ಯಾವುದೋ ಒಂದು ವಿಶೇಷವಾದ ವಿದ್ಯೆ ಆಸಕ್ತಿ ಬರುವಂತೆ ಮಾಡಿ ಅವನು 4-5 ವರ್ಷ ಬೆಳೆಸಿರಬಹುದು. ಆಮೇಲೆ ಅವನು ಲೋಕವಿಖ್ಯಾತನಾದ ವ್ಯಕ್ತಿಯಾಗಿ ಬೆಳೆದ ಮೇಲೆ ಸಾರ್ವಜನಿಕ ಸಭೆಯಲ್ಲಿ ಅವನನ್ನು ಎಷ್ಟೋ ವರ್ಷ ಆದಮೇಲೆ ನೋಡಿದಾಗ ಅವನ ಕಂಡು ಮೆಚ್ಚುಗೆ ಆಗುತ್ತದೆ. ಅದೇ ಸಂದರ್ಭದಲ್ಲಿ ಹೋಗಿ ನಾನು ನಿನ್ನ ಮೇಷ್ಟ್ರು ಅಂತ ಹೇಳ್ಕೊಳಕ್ಕಾಗತ್ಯಾ? ಗುರುತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಗುರುತು ಸಿಕ್ಕರೂ ಸಿಕ್ಕದಂತೆ ವರ್ತಿಸಿದರೆ ಇನ್ನೇನಾಗುತ್ತೋ ಗೊತ್ತಿಲ್ಲ.
ಈ ಥರದ್ದು ಎಷ್ಟೊಂದಿರುತ್ತೆ. ಆ ಭಾವ ಯಾವುದು ಗಮನಿಸಿಕೊಳ್ಳದೆ ಈ ಕ್ಷೇಮೆ ಅಂದರೆ ಹೀಗೆ ಬರೆದು ಬಿಟ್ಟಿದ್ದಾನಲ್ಲ, ಇದರ ಬಗ್ಗೆ ಅಪಸವ್ಯವನ್ನು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಈತನ ವಿಮರ್ಶನದ ಬಗ್ಗೆ ಆಕ್ಷೇಪವೇ ಇದೆ ಅಂತ ಅನ್ನಬಹುದು. ಅಲ್ಲಿ ಅವನು ಹೇಳ್ತಾನೆ ಈ ಒಂದು ಪದ್ಯಕ್ಕೆ, ಅತ್ರ ಗಜಸ್ಯ ಆಘಾತ ಕವಿಕೃತ ಚೇಷ್ಟಾನುವರ್ಣನ ವರ್ಣನಾ ವಿರಹಿತತೆಯ ಸ್ಥಾಯಿಭಾವಸ್ಯ ಭಯಾನುಭಾವ ವರ್ಜಿತಸ್ಯ ಕೇವಲಂ ನಾಮಮಾತ್ರೇಣ ಉದೀರಿತೇನ ಚ ಭಯಾನಕ ರಸೋಚಿತ ಸಂಭ್ರಮಾಭಾವಾದುಪಚಿತಂ ಔಚಿತ್ಯಂ ನ ಕಿಂಚಿದುಪಲಭ್ಯತೆ. ಇಲ್ಲೆಲ್ಲ ಮದ್ದಾನೆ, ಆ ಮದಿಸಿದ ಆನೆ ಅದು ಮತ್ತವಾಗಿ ಯಾವುದೋ ಮರಗಳನ್ನು ಕೊಂಬೆಗಳನ್ನು ಮುರಿತಾ ಇಲ್ಲ, ಇವನು ನೋಡಿ ಕೆರಳಿ ಅಟ್ಟಿಸಿಕೊಂಡು ಬರ್ತಾ ಇಲ್ಲ. ಹಾಗಾಗಿ ಇವನಲ್ಲಿ ಭಯ ಉಂಟಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಅನುಭಾವಗಳು ಅಷ್ಟು ಚೆನ್ನಾಗಿಲ್ಲ, ಉದ್ದೀಪನ ವಿಭಾವಗಳು ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಭಯ ಅನ್ನೋದು ಪುಷ್ಟವಾಗಿಲ್ಲ ಅಂತ. ಆದರೆ ಭಯ ಅಂತನ್ನೋದು ಇದ್ದೇ ಇದೆ, ಆ ಭಯದ ಜೊತೆಗೆ ಪ್ರೀತಿಯೂ ಸೇರಿದೆ. ಇಲ್ಲಿ ಔಚಿತ್ಯ ಅಂತೂ ತುಂಬ ತುಂಬ ಚೆನ್ನಾಗಿದೆ. ಇವನು ಆ ಪದ್ಯವನ್ನು ಭಯಾನಕ ರಸಕ್ಕೆ ಉದಾಹರಣೆಯಾಗಿ ತಗೊಂಡು ಬೈಯೋದೇ ತಪ್ಪು. ಅದನ್ನು ವಾತ್ಸಲ್ಯ ಎಲ್ಲ ಒಡೆಬರದಂತಹ ಒಂದು ವಿಶಿಷ್ಟವಾದ ಸನ್ನಿವೇಶ, ವಿರುದ್ಧ ರಸಗಳ ಸಮನ್ವಯ ಆಗಿದೆ. ಒಂದು ಕಡೆ ವಾತ್ಸಲ್ಯ, ಇನ್ನೊಂದು ಕಡೆ ಭಯ, ಎರಡೂ ಸೇರಿರತಕ್ಕಂಥ ಸನ್ನಿವೇಶ ತುಂಬ ಅದ್ಭುತ. ಅರ್ಜುನನಿಗೆ ಏಕಕಾಲದಲ್ಲಿ ಮಹಾವೀರ ಪರಾಕ್ರಮಶಾಲಿಯಾದವನಿಗೆ ಆ ಯುದ್ಧವನ್ನು ಕಂಡಾಗ ಭಯವೂ ಉಂಟಾಯಿತು. ಅದನ್ನು ಬೈತಾನೇನು ವ್ಯಾಸದಾಸ ಅಂತ ಬೇರೆ ಬಿರುದು ತಗೊಂಡಿದ್ದಾನೆ, ತನ್ನನ್ನು ತಾನೇ ಕರ್ಕೊಳ್ತಾನೆ ವ್ಯಾಸದಾಸ ಅಂತ. ವ್ಯಾಸರ ಸೃಷ್ಟಿಯನ್ನು ಆಕ್ಷೇಪ ಮಾಡಬಲ್ಲೇನೆ, ಭಾರತ ಮಂಜರಿ ಇತ್ಯಾದಿ ಗ್ರಂಥಗಳನ್ನು ಕೂಡ ಬರೆದಿದ್ದಾನೆ. ಅಂದರೆ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ ಆಗಿದೆ. ಹಾಗಾಗಿ ಈ ಪದ್ಯದ ಬಗೆಗೆ ಅವನು ಮಾಡಿದ ಆಕ್ಷೇಪಕ್ಕೆ ನನ್ನ ಆಕ್ಷೇಪ ಉಂಟು. ಮತ್ತು ನಾವು ಇನ್ನೊಂದು ಕಡೆ ಒಂದು ನಾಯಿ ಬೀಭತ್ಸ ರಸಕ್ಕೆ ಉದಾಹರಣೆಯಾಗಿ ಅದನ್ನು ಕೊಡ್ತಾನೆ. ಆ ಗಂಡು ನಾಯಿ ಎಷ್ಟೆಲ್ಲ ರೀತಿಯಲ್ಲಿ ಒದ್ದಾಡ್ತಾ ಇದೆ, ದೈಹಿಕವಾಗಿ ಮಾನಸಿಕವಾಗಿ, ಆದರೂ ಹೆಣ್ಣು ನಾಯಿಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾ ಇದೆ. ಆ ಚಿತ್ರಣ ನಮಗೆ ಜುಗುಪ್ಸೆಯನ್ನು ಉಂಟು ಮಾಡುತ್ತದೆ. ಅದನ್ನು ತೆಗೆದುಕೊಂಡು ಬರ್ತಾನೆ. ವೈರಾಗ್ಯ ವೃತ್ತಿಯಿಂದ ಮಿಶ್ರಿತವಾದ ಜುಗುಪ್ಸೆ. ಕೃಷಕ್ಕಾಣ ಖಂಜ ಶ್ರವಣರಹಿತ ಪುಚ್ಛವಿಕಲ ಕ್ಷುಧ ಕ್ಷಾಮೋ ವೃಕ್ಷ ಪಿಠರಕ ಕಪಾಲಾರ್ಧಿತ ಗಲಹ ವ್ರಣೈ ಪೂತಿಕ್ಲಿನ್ನೈ ಕೃಮಿ ಕುಲಶತೈ ಆವೃತತನು ಶುನಿ ಮನ್ವೇತಿಶ್ವ ತಮಪಿ ಮದಯತ್ಯೇಷ ಮದನಃ. ಇದು ಭರ್ತೃರ್ಯ ವೈರಾಗ್ಯ ಶತಕದಲ್ಲಿ ಕೂಡ ಇದೆ. ಕೃಷಕ್ಕಾಣ ಖಂಜ ಶ್ರವಣರಹಿತ ಪುಚ್ಛವಿಕಲ ಕ್ಷುಧಾ ಕ್ಷಾಮೋ ವೃಕ್ಷ ಪಿಠರಕ ಕಪಾಲಾರ್ಧಿತ ಗಲಹ ವ್ರಣೈ ಪೂತಿಕ್ಲಿನ್ನೈ ಕೃಮಿಪರಿವೃತೈರಾವೃತತನು ಶುನಿ ಮನ್ವೇತಿಶ್ವ ಹತಮಪಿ ಚ ಹಂತ್ಯೇವ ಮದನಃ ಅಂತ ಅಲ್ಲಿದೆ. ಇದು ತಮಪಿ ಮದಯತ್ಯೇಷ ಮದನಃ ಅನ್ನೋದಕ್ಕಿಂತ ಆ ಪಾಠ ಹತಮಪಿ ಚ ಹಂತ್ಯೇವ ಮದನಃ ಮತ್ತು ಚೆನ್ನಾಗಿದೆ. ಈ ಗಂಡು ನಾಯಿ ಸೊರಗಿದೆ, ಒಂದು ಕಣ್ಣಿಲ್ಲ, ಕುಂಟಾಗಿದೆ, ಕಿವಿ ಒಂದು ಹರಿದು ಹೋಗಿದೆ, ಬಾಲ ತುಂಡಾಗಿದೆ, ಹಸಿದು ಹೊಟ್ಟೆ ಅಂಟಿಕೊಂಡಿದೆ, ಮೂಳೆ ತೋರ್ತಾ ಇದೆ, ಒರಟೊರಟಾಗಿದೆ, ಚರ್ಮವೂ ನಯವಾಗಿಲ್ಲ. ಇನ್ನು ಕೊರಳಲ್ಲಿ ಯಾವುದೋ ಮಡಕೆಯಲ್ಲಿರುವ ಪದಾರ್ಥನ ತಿನ್ನೋಕೆ ಹೋಗಿ ಮುಖ ಮಡಕೆ ಒಳಗೆ ಸಿಕ್ಕಾಕೊಂಡು ಮತ್ತೆ ಆ ಮುಖದ ಮೇಲೆ ಬಂದ ಮಡಕೆಯನ್ನು ಬಂಡೆಗಲ್ಲಿಗೆ ಒಡಕೊಂಡು ಅದನ್ನು ತೆಗೆದುಕೊಂಡಿದೆಯಾ, ಆದರೂ ಆ ಮಡಕೆಯ ಕಂಠ ಏನಿದೆ ಆ ದಪ್ಪ ಮಣ್ಣಿನ ವಲಯ ಅದರ ಕೊರಳಲ್ಲೇ ಉಳಿದಿದೆ. ಹೀಗಿರುವ ನಾಯಿ ಲಕ್ಷ ಲಕ್ಷ ಚಿಗಟಗಳು ನೊಣಗಳಿಂದ ಆವೃತವಾಗಿದೆ, ಅದಕ್ಕೆ ದುರ್ವಾಸನೆ ಬಂದಿದೆ, ಕಜ್ಜಿಯಾಗಿದೆ. ಇಂಥ ಒಂದು ನಾಯಿ ಈಗಲೂ ಕೂಡ ಒಂದು ಹೆಣ್ಣು ನಾಯಿಯನ್ನು ಕಂಡ್ರೆ ಜೊಲ್ಲು ಸುರಿಸಿಕೊಂಡು ಬೆನ್ನಟ್ಟಿಕೊಂಡು ಹೋಗ್ತಾ ಇದೆಯಲ್ಲ, ಸತ್ತಿರುವುದನ್ನು ಮನ್ಮಥ ಮತ್ತೆ ಮತ್ತೆ ಸಾಯಿಸ್ತಾ ಇದ್ದಾನೆ ಅಂತ. ಅಂದರೆ ಮಾನವನ ಕಾಮನೆಗಳಿಗೆ ಕೊನೆಯೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ ಅಂತ. ಇಲ್ಲಿ ನಾಯಿ ಅಂದ್ರೇನೆ ಜುಗುಪ್ಸೆ ಬರುತ್ತೆ, ಇನ್ನು ಇಷ್ಟೆಲ್ಲ ಏನು ಮಾಡಬೇಕಾಗಿದೆ ಅನ್ನೋ ತರಹ ಅವನು ಹೇಳ್ತಾನೆ. ಇಲ್ಲಿ ವೈರಾಗ್ಯವನ್ನೇನು ತರ್ತಕ್ಕಂಥದ್ದಲ್ಲ, ಸಹಜವಾಗಿ ಅಮೇಧ್ಯ ತಿಂತಕ್ಕಂಥದ್ದು ನಾಯಿ ಅಂತನ್ನೋದೆಲ್ಲ ನಮಗೆ ಗೊತ್ತಿದೆ. ಹಾಗಿರುವಾಗ ಇನ್ನೇನು ಮತ್ತೆ ದೊಡ್ಡದಾಗಿ ತರಬೇಕು, ಅದನ್ನೆಲ್ಲ ಇವನು ಸರಿಯಾಗಿ ಮಾಡಿಲ್ಲ ಅನ್ನುವ ಆಕ್ಷೇಪವನ್ನು ಹೇಳ್ತಾನೆ. ಆದರೆ ನನಗದು ಯುಕ್ತ ಅಂತ ಅನಿಸೋದಿಲ್ಲ. ಅವನೇ ಹೇಳ್ತಾನೆ, ಅತ್ರ ಅಶುಚಿ ಚರ್ವಣ ರುಚೇಹೇ ಉಪಚಿತ ವಿಚಿಕಿತ್ಸಾ ಕುತ್ಸಾ ನಿಕಾಯಸ್ಯ ಸ್ವಭಾವ ಜುಗುಪ್ಸಿತ ಯೋನೇ ಶುನಕಸ್ಯ ಕಿಮೇತೈರ್ಬೀಭತ್ಸ ವಿಶೇಷಣೈಃ ಅತಿಶಯ ನಿರ್ಬಂಧಾನುಬದ್ಧೈಃ ಅಧಿಕಮುದ್ಭಾಸಿತಂ ಏತೈರೇವ ಪುರುಷಗತೈಃ ಜುಗುಪ್ಸಾಪರಂ ಗೌರವಮಾವಹತಿ. ಇದು ನಮ್ಮ ಮನುಷ್ಯನಿಗೆ ವ್ಯಕ್ತಿಗೆ ಅನ್ವಯಿಸಿದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಅದನ್ನು ಬಿಟ್ಟು
ಇನ್ನೇನೇನೋ ಮಾಡಿದ್ದಾನೆ, ಅದು ಯುಕ್ತವಲ್ಲ ಅಂತಕ್ಕಂಥದ್ದು ಇವನ ಆಕ್ಷೇಪ. ನನಗೆ ಆ ಆಕ್ಷೇಪ ಸತ್ಯವಾಗಿ ಸ್ಥಿರವಾಗಿ ನಿಲ್ಲುತ್ತದೆ ಅಂತ ಅನಿಸೋಲ್ಲ. ಇಲ್ಲಿ ಒಂದು ಸ್ವಾರಸ್ಯ ಇದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಔಚಿತ್ಯ ಇದೆ ಇಲ್ಲಿ. ನಾಯಾದರೇನು ಯಾವುದಾದರೇನು ಅದನ್ನು ಇಷ್ಟು ಮಾರ್ಮಿಕವಾಗಿ ವರ್ಣಿಸಿ ಆ ಅನಿತ್ಯತ್ವವನ್ನು, ಜುಗುಪ್ಸಾವಹತೆಯನ್ನು ತಂದು ತೋರಿಸಿದ್ದಾನೆ. ಮತ್ತು ಇವನು ತನ್ನದೇ ಆದ ಒಂದು ಚತುರ್ವರ್ಗ ಸಂಗ್ರಹ ಅಂತ 4 ಪುರುಷಾರ್ಥಗಳನ್ನು ತೋರ್ಪಡಿಸುವ ಗ್ರಂಥ. ಮೊದಲ ಇಲ್ಲಿಯೇ ಕ್ಷೇಮೇಂದ್ರ ಕೃತಿ ಪರಿಚಯದಲ್ಲಿ ಮೊದಲು ತೆಗೆದುಕೊಂಡಿದ್ದೆ ಆ ಗ್ರಂಥವಾಗಿ ಹೇಳಿದ್ದೆ. ಅಲ್ಲಿ ಒಂದು ಪದ್ಯ ಬರ್ತದೆ, ಅದನ್ನು ನಾವು ಭರ್ತೃಹರಿಯ ವೈರಾಗ್ಯ ಶತಕದಲ್ಲಿ ನೋಡ್ತೀವಿ. ತುಂಬ ಪ್ರಸಿದ್ಧವಾದ ಅದ್ಭುತ ಪದ್ಯ. ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪುಭಯಂ, ರೂಪೇ ಜರಾಯಾ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ, ಭುವಿರಣಾಂ ವೈರಾಗ್ಯಮೇವಾ ಭಯಂ ಅಂತ. ಅದನ್ನು ಇವನ ಪದ್ಯ, ಅದನ್ನು ಇನ್ಯಾರೋ ಭರ್ತೃಹರಿದು ಅಂತ ಹಾಕಿದ್ದಾರೆ ಅನ್ಸುತ್ತೆ. ಇವನು ತನ್ನದೇ ಪದ್ಯ ಅಂತ ಹೇಳ್ಕೊಂಡ ಮೇಲೆ ಇವನು ಬೇರೆಯವರಿಂದ ಕದಿಯೋವನಲ್ಲ. ಭರ್ತೃಹರಿ ನೀತಿ ಶತಕ ಒಂದು ಹೋಲ್ಡಾಲು, ಅದಕ್ಕೆ ಎಲ್ಲರೂ ಹಾಕಿದ್ದಾರೆ. ವೈರಾಗ್ಯ ಶತಕವೂ ಒಂದು ಹೋಲ್ಡಾಲು, ಅದಕ್ಕೆ ಹಾಕಿದ್ದಾರೆ. ಇಲ್ಲಿ ಅವನು ಕೊಡುವ ಪಾಠ ತನ್ನದು ಹೀಗಿದೆ. ಭೋಗೇ ರೋಗ ಭಯಂ, ಸುಖೇ ಕ್ಷಯ ಭಯಂ, ವಿತ್ತೇಗ್ನಿ ಭೂಭೃತ್ ಭಯಂ, ದಾಸ್ಯೇ ಸ್ವಾಮಿ ಭಯಂ, ಗುಣೇ ಖಲಭಯಂ, ವಂಶೇ ಕುಯೋಷಿತ್ ಭಯಂ, ಮಾನೇ ಮ್ಲಾನಿ ಭಯಂ, ಜಯೇ ರಿಪುಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವಂ ನಾಮ ಸರ್ವಂ ನಾಮ ಭವೇದ್ ಭಯಮಹೋ ವೈರಾಗ್ಯಮೇವಾ ಭಯಂ ಅಂತ. ಭರ್ತೃಹರಿ ನೀತಿ ವೈರಾಗ್ಯ ಶತಕದ ಪಾಠವೇ ಹೆಚ್ಚು ಚೆನ್ನಾಗಿದೆ. ಆದರೆ ಒಂದು ಒರಿಜಿನಲ್. ಸುಖ ಪಡೋಣ ಅಂತಂದರೆ ರೋಗದ ಭಯ, ಆಮೇಲೆ ಸುಖಪಟ್ಟರೆ ದುಡ್ಡು ಕಡಿಮೆ ಆಗುತ್ತೆ, ಖಾಲಿ ಆಗುತ್ತೆ ಅನ್ನುವಂಥ ಭಯ, ಸಂಪಾದನೆ ಇವನ್ನೆಲ್ಲ ಹಾಗೆ ಉಳಿಸ್ಕೊಳ್ಳೋಣ ಅಂದರೆ ಯಾವ ರಾಜ ಬರ್ತಾನೋ, ಕಳ್ಳ ಬರ್ತಾನೋ, ಅಗ್ನಿ ಪ್ರಮಾದವಾಗುತ್ತದೆಯೋ ಅಂತ ಆ ರೀತಿಯಾಗಿ ಭಯ. ಇನ್ನು ಸೇವಕರಾಗಿದ್ದರೆ ಸ್ವಾಮಿಯ ಭಯ, ಸಜ್ಜನರಾಗಿದ್ದರೆ ದುರ್ಜನರ ಭಯ, ಒಳ್ಳೆ ಮರ್ಯಾದಸ್ಥರ ಮನೆತನ ಅಂದರೆ ನಮ್ಮನೆ ಹೆಣ್ಣು ಮಕ್ಕಳೇನು ಮಾಡ್ತಾರೋ, ಮತ್ತೊಂದೇನಾಗುತ್ತದೆಯೋ ಅಂತ ಆ ರೀತಿ ಭಯ. ತುಂಬ ಮಾನವಂತರು ಅಂದರೆ ಯಾರ ಕಾಲು ಹಿಡಿಬೇಕಾಗುತ್ತದೋ ಅನ್ನೋ ಭಯ. ನಾವು ತುಂಬ ಜಯಶಾಲಿಗಳು ಅಂತಂದರೆ ಯಾರು ನಮ್ಮನ್ನು ಗೆಲ್ತಾರೋ ಅಂತ ಶತ್ರುವಿನ ಭಯ. ಇನ್ನು ದೇಹ ಇದ್ದಲ್ಲಿ ದೇಹಾಂತಕಾರಿಯಾದ ಯಮನ ಭಯ. ಹೀಗಾಗಿ ಸರ್ವಂ ನಾಮ ಭವೇದ್ ಭಯಂ. ಚೆನ್ನಾಗಿದೆ. ಎಲ್ಲ ಈ ಜನ್ಮದಲ್ಲಿ ಭಯವೇ ಆಗಿದೆ, ವೈರಾಗ್ಯ ಒಂದೇ ಆ ಭಯ ಅಂತ. ಇದು ಚೆನ್ನಾಗಿರ್ತಕ್ಕಂಥ ವೈರಾಗ್ಯಪರವಾದ ಶಾಂತಿರಸ ಪರ್ಯವಸಾಯಿಯಾದಂಥ ಒಂದು ಪದ್ಯ. ಆಮೇಲೆ ಇವನು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ. ಎಲ್ಲಿ ತಪ್ಪಾಗುತ್ತದೆ ಈ ತರಹ ಅಂತ. ಅದು ಚೆನ್ನಾಗಿದೆ. ಅಲ್ಲಿ ಇವನು ಕೊಡುವ ಆಕ್ಷೇಪ ಚೆನ್ನಾಗಿದೆ. ಅದು ಉತ್ಪಲ ರಾಜ ಅಂತ ಒಬ್ಬ ಕಾಶ್ಮೀರದ ಲೇಖಕನ ಪದ್ಯ. ಅಹೋವಾ ಹಾರೇವಾ ಬಲವತಿ ರಿಪೌವಾ ಸುಹೃದಿವಾ ಮಣೋವಾ ಲೋಷ್ಠೇವಾ ಕುಸುಮಶಯನೇವಾ ದೃಶ್ಯದಿವಾ ತೃಣೇವಾ ಸ್ತ್ರೈಣೇವಾ ಮಮ ಸಮದೃಶೋ ಯಾಂತು ದಿವಸಾಹ ಕ್ವಚಿತ್ ಪುಣ್ಯಾರಣ್ಯೇ ಶಿವಶಿವ ಶಿವೇತಿ ಪ್ರಲಪತಃ. ನನಗೆ ಹಾವಲ್ಲಾಗಲಿ ಹಾರದಲ್ಲಾಗಲಿ, ಶತ್ರುವಿನಲ್ಲಾಗಲಿ ಮಿತ್ರನಲ್ಲಾಗಲಿ, ಹೊನ್ನಲ್ಲಾಗಲಿ ಮಣ್ಣಲ್ಲಾಗಲಿ, ಹೂಹಾಸಿನಲ್ಲಾಗಲಿ ಕಲ್ಲಿನ ಮೊರಡಿಯ ಮೇಲಾಗಲಿ, ಹುಲ್ಲಿನಲ್ಲಾಗಲಿ ಹೆಣ್ಣಿನಲ್ಲಾಗಲಿ ಎಲ್ಲ ಕಡೆಯಲ್ಲಿಯೂ ಸಮದೃಷ್ಟಿ ಇದೆ. ಹಾಗಾಗಿ ಶಿವಶಿವ ಅಂತ ಹೇಳ್ಕೊಂಡು ಯಾವುದಾದ್ರೂ ಪುಣ್ಯಾಶ್ರಮದಲ್ಲಿ ಪುಣ್ಯಾರಣ್ಯದಲ್ಲಿ ವಿಹಾರ ಮಾಡ್ತೀನಿ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಎಲ್ಲ ಚೆನ್ನಾಗಿದೆ, ಸರ್ವತ್ರ ಸರ್ವಂ ಶಿವಮಯಂ ಪಶ್ಯತಃ ತಪೋವನೆ ನಗರಾವಸ್ಕರ ಕೂಟೇ ಚ ವಿಮಲಾತ್ಮ ಲಾಭ ತೃಪ್ತತೆಯ ಸಮಾನದಶಃ ಕ್ವಚಿತ್ ಪುಣ್ಯಾರಣ್ಯಾದಿ ವಚನಂ ಅನುಚಿತೋಚ್ಚಾರಣಮೇವ ಅಂತಾನೆ. ಎಲ್ಲವೂ ಸಮಾನವಾಗಿದೆ ಅಂತ ಹೇಳೋನು, ಎಲ್ಲವೂ ಒಂದೇ ಅಂತ ಅನ್ನೋನು ಪುಣ್ಯಾರಣ್ಯದಲ್ಲಿಯೇ ಶಿವಶಿವ ಅಂತ ಹೇಳ್ಕೊಳ್ಬೇಕು ಅಂತಂದರೆ ಅದು ತಪ್ಪಾಯಿತು. ಪುಣ್ಯಾರಣ್ಯ ಅಂತ ಬೇಕಿಲ್ಲ, ಎಲ್ಲಿದ್ರೂ ಶಿವಶಿವ ಅಂತ ಇರ್ತೀನಿ ಅಂತಿರಬೇಕಿತ್ತು. ಪುಣ್ಯಾರಣ್ಯ ಅಂತ ಹೇಳೋ ಮೂಲಕ ಪಾಪಾರಣ್ಯ ಅನ್ನೋದು ಮತ್ತೊಂದು ಬೇಡ ಅನ್ನುವಂತೆ ಇವನು ತನಗೆ ತಾನೇ ರಿಸರ್ವೇಷನ್ ಹಾಕ್ಕೊಂಡು ಮಿಕ್ಕ ಎಲ್ಲ ಸಮತ್ವಕ್ಕೆ ತಾನೇ ಚ್ಯುತಿ ತಂದಿದ್ದಾನೆ ಅಂತ ಹೇಳ್ತಾನೆ. ಅಬ್ಜೆಕ್ಷನ್ ಸಸ್ಟೈನ್ಡ್ ಅಂತ ಅನ್ನಬೇಕಾಗುತ್ತದೆ. ಚೆನ್ನಾಗಿ ಯುಕ್ತವಾದ ಹಂತದಲ್ಲಿ ಆಕ್ಷೇಪವನ್ನು ಮಾಡಿದ್ದಾನೆ. ಅದೇ ಹೇಳ್ತಾನೆ, ಮಹಾಭಾರತದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಸತ್ಯಂ ಮನೋರಮಾ ರಾಮಾ ಸತ್ಯಂ ರಮ್ಯಾ ವಿಭೂತಯ ಕಿಂತು ಮತ್ತಾಂಗನಾಪಾಂಗ ಭಂಗಲೋಲಂ ಹಿ ಜೀವಿತಂ. ಸುಂದರಿಯರೂ ಸತ್ಯ, ಸಂಪದವೂ ಸತ್ಯ, ಸೊಗಸೂ ಸತ್ಯ, ಎಲ್ಲ ಸತ್ಯ. ಆದರೆ ಬದುಕೆ ಮತ್ತ ಮನೋಹಾರಿಣಿಯರಾದ ತರುಣಿಯರ ಕಣ್ಣೋಟದಷ್ಟು ಚಂಚಲವಾಗಿರುವಾಗ ಯಾವುದನ್ನು ನಾವು ನಚ್ಚಿಕೊಳ್ಳೋಣ ಅಂತ. ಇಲ್ಲಿ ಶೃಂಗಾರ ವೈರಾಗ್ಯ ಎರಡನ್ನೂ ಒಟ್ಟಿಗೆ ಹೇಳಿರ್ತಕ್ಕಂಥದ್ದು ಅದ್ಭುತವಾಗಿದೆ ಅಂತ ನಾವು ಅಭಿಪ್ರಾಯವನ್ನು ಪಡ್ತಾನೆ. ಅದು ಚೆನ್ನಾಗಿದೆ. ಆಮೇಲೆ ಅವನು ಮತ್ತೊಂದು ಕಡೆಗೆ
ವೀರ ಕರುಣಗಳನ್ನು ಒಟ್ಟೊಟ್ಟಿಗೆ ಬೆರೆಸುವ ಸನ್ನಿವೇಶವನ್ನು ಕೊಡ್ತಾನೆ. ತನ್ನದೇ ಮಹಾಭಾರತವನ್ನು ಆಧರಿಸಿದ ಒಂದು ಕಾವ್ಯ ನಮಗೆ ಸಿಕ್ಕಿಲ್ಲ, ಅದೊಂದು ದುರ್ದೈವ. ಮುನಿಮತ ಮೀಮಾಂಸಾ ಅಂತ. ಮುನಿಮತ ಅಂದರೆ ವ್ಯಾಸರ ಅಭಿಪ್ರಾಯ, ಅದರ ಮೀಮಾಂಸೆಯನ್ನು ಮಾಡ್ತೀನಿ, ತಿಳುವಳಿಕೆಯನ್ನು ಹೇಳ್ತೀನಿ ಅಂತ. ಗಾಂಡೀವ ಸ್ರುವಂ ಅರ್ಜುನ ಪ್ರಣಯಿನಃ ಸ್ನಾತಸ್ಯ ಬಾಷ್ಪಾಂಬುಭಿ ಚಂಡಂ ಖಂಡವ ಪಾವಕಾದಪಿ ಪರಂ ಶೋಕಾನಲಂ ಬಿಭ್ರತಃ ಜಿಷ್ಣೋರ್ನೂತನ ಯೌವನೋದಯ ದಿನ ಛಿನ್ನಾಭಿಮನ್ಯೋಶ್ಚಿರಂ ಹಾ ವತ್ಸೇತಿ ಬಭೂವ ಸೈಂಧವ ವಧಾರಬ್ಧಾಭಿಚಾರೇ ಜಪಃ. ಅವನಿಗೆ ರೋಷ ಬಂದಿದೆ ವೀರ. ಯಾಕೆಂದರೆ ತನ್ನ ಮಗ ಅಭಿಮನ್ಯುವಿನ ಸಾವಿಗೆ ಸೈಂಧವ ಕಾರಣದ, ಮಿಕ್ಕ ಎಲ್ಲ ಪಾಂಡವರನ್ನ ಪದ್ಮವ್ಯೂಹದ ಒಳಗೆ ಬಿಡಿಸಿಕೊಳ್ಳದೆ ತಡೆಯುವ ಮೂಲಕವಾಗಿ ಏಕಾಂಗಿಯಾದ ಅಭಿಮನ್ಯು ಷಡ್ರಥಿಕರ ಷಡ್ಯಂತ್ರಕ್ಕೆ ಸಿಕ್ಕು ಸತ್ತ. ಅದರಿಂದಾಗಿ ಪುತ್ರನ ಸಾವಿಗೆ ಪರೋಕ್ಷವಾಗಿ ಮುಖ್ಯ ಕಾರಣನಾದಂಥವನು ಸೈಂಧವ, ಅವನನ್ನು ಕೊಲ್ಲಬೇಕು ಅಂತ. ಅದಕ್ಕಾಗಿ ಪುತ್ರನ ಸಾವಿನ ಕರುಣ ಶೋಕ ಅವನಲ್ಲಿದೆ. ಗಾಂಡೀವ ಸ್ರುವಂ ಅರ್ಜುನ ಪ್ರಣಯಿನಃ. ಗಾಂಡೀವ ಅನ್ನುವುದೇ ಒಂದು ಸ್ರುವ, ಸೃಕ್ಕು ಸ್ರುವ ಅಂತ ಮುಖ್ಯವಾದ ಯಜ್ಞ ಪಾತ್ರಗಳು. ಹವಿಸ್ಸನ್ನು ವಿಶೇಷವಾಗಿ ಘೃತ ಆಜ್ಯ ಇತ್ಯಾದಿಗಳನ್ನು ತೆಗೆದು ಆಹುತಿ ಕೊಡಬೇಕಾಗುತ್ತೆ. ಸೃಕ್ ಅನ್ನೋದು ದೊಡ್ಡ ಸೌಟು, ಸ್ರುವ ಅನ್ನೋದು ಚಿಕ್ಕ ಸೌಟು. ಸ್ರುವದಲ್ಲಿ ತುಂಬಿಕೊಂಡು ಸೃಕ್ಕನ್ನು ತುಂಬಿಸಿ ಆಮೇಲೆ ಸೃಕ್ಕಿಂದ ಆಹುತಿ ಕೊಡ್ತಕ್ಕಂಥದ್ದು ಕೆಲವು ಹೋಮ ದ್ರವ್ಯಗಳು. ಇನ್ನು ಕೆಲವು ಸ್ರುವದಿಂದಲೇ ಕೊಡಬೇಕಾದದ್ದು ಅಂತ ಉಂಟು. ಪೂರ್ಣಾಹುತಿಯನ್ನು ಸೃಕ್ಕಿನಿಂದಲೇ ಕೊಡ್ತಕ್ಕಂಥದ್ದಾಗುತ್ತದೆ. ಮಿಕ್ಕ ಕೆಲವು ಆಹುತಿಗಳನ್ನೆಲ್ಲ ಸ್ರುವದಿಂದ ಕೊಡ್ತಾರೆ. ಹೀಗೆ ಧರ್ಮಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಕರ್ಮಮೀಮಾಂಸೆ ಇದು. ತನ್ನ ಗಾಂಡೀವವೇ ಒಂದು ಸ್ರುವವಾದಾಗ ತನ್ನ ಕಣ್ಣೀರಿನಿಂದಲೇ ತಾನು ಸ್ನಾನ ಮಾಡಿ ತನ್ನ ಶೋಕಾಗ್ನಿಯನ್ನೇ ಹೋಮಾಗ್ನಿಯನ್ನಾಗಿ ಮಾಡಿಕೊಂಡು, ಅದು ಗಾಂಡೀವ ಧಾರಿಯಾದ ಅರ್ಜುನ ಖಾಂಡವ ವನವನ್ನು ಅಗ್ನಿ ಸುಡುವಾಗ ಹೇಗೆ ಕಾಪಾಡಿದ ಬೆಂಕಿಯನ್ನು ಅದಕ್ಕಿಂತಲೂ ದೊಡ್ಡದಾದ ದೇದೀಪ್ಯಮಾನವಾದ ಚಂಡಾನಲವಾಯಿತು. ಆ ಥರದ್ದು ಶೋಕಾಗ್ನಿ. ಅವನು ಜಿಷ್ಣೋರ್ ನೂತನ ಯೌವನೋದಯ ದಿನ ಛಿನ್ನಾಭಿಮನ್ಯೋಶ್ಚಿರಂ. ಇನ್ನೂ ಪಾಪ ಜಿಷ್ಣು ಅಂದರೆ ಜಯಶೀಲನಾದವನು, ಗೆಲ್ಲುವ ಹಂತದಲ್ಲಿದ್ದ ಮಗ, 16 ವರ್ಷವೂ ತುಂಬದ ಆ ಮಗನ ಸಾವು, ವರ್ಧಿಷ್ಣುವಾದವನು, ಬೆಳೆಯತಕ್ಕಂಥವನು, ಯೌವನೋದಯ ದಿನ, ಇನ್ನು ಯೌವನದ ಹೊಸ್ತಿಲಿನಲ್ಲಿದ್ದಂಥ ಅಭಿಮನ್ಯುವನ್ನ ಕೊಂದನಲ್ಲ ಸೈಂಧವ, ಕೊಲ್ಲಿಸಿದನಲ್ಲ. ಆ ಸಂದರ್ಭದ ಸಂಕಟದಿಂದಾಗಿ ಸೈಂಧವ ವಧೆಯನ್ನು ಮಾಡಬೇಕು ಅನ್ನೋ ಅಭಿಚಾರ ಹೋಮವನ್ನು ಮಾಡದ ಅಂತ. ತನ್ನ ಶೋಕಾಗ್ನಿಯಲ್ಲಿ ಗಾಂಡೀವ ಅನ್ನೋ ಸ್ರುವವನ್ನು ಇಟ್ಟುಕೊಂಡು ಕಂಬನಿಯಿಂದಲೇ ಸ್ನಾನ ಮಾಡಿ ಆಹುತಿಯನ್ನು ಕೊಡಬೇಕು ಅಂತಂದುಕೊಂಡ ಸೈಂಧವನನ್ನ ಅಂತ. ಇಲ್ಲಿ ವೀರ ಕರುಣಗಳೆರಡೂ ತುಂಬ ಚೆನ್ನಾಗಿ ಬೆರೆತಿವೆ ಅಂತ ಹೇಳ್ತಾನೆ. ಈ ಥರ ಕೆಲವೆಲ್ಲ ತುಂಬ ಸೊಗಸಾಗಿರ್ತಕ್ಕಂಥ ಚಿಂತನೆಗಳನ್ನು ಕೂಡ ನಾವು ಕಾಣ್ತೀವಿ. ಆಮೇಲೆ ಅವನು ಮತ್ತೆ ಕೆಲವು ಔಚಿತ್ಯಗಳನ್ನು ಕುರಿತು ಹೇಳ್ತಾನೆ. ಕ್ರಿಯಾಪದದ ಔಚಿತ್ಯ ಅದು ಚೆನ್ನಾಗಿರಬೇಕು. ಹಾಗಿಲ್ಲದೇ ಇದ್ದರೆ ಕಾವ್ಯಕ್ಕೆ ಒಂದು ಸೊಗಸು ಬರೋದಿಲ್ಲ. ನಾಮಪದದ ಔಚಿತ್ಯ ಕೂಡ ಬರಬೇಕು. ಕರ್ತೃಪದ, ಕ್ರಿಯಾಪದ ಇತ್ಯಾದಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸೊಗಸಿರಬೇಕು, ಆಗಲೇ ಚೆನ್ನ ಅಂತ ಹೇಳ್ಬಿಟ್ಟು ಅಂತಾನೆ. ಅಲ್ಲಿಯ ಒಂದು ಅಂಶವನ್ನು ನಾವು ನೋಡಬಹುದು. ಪದಗಳ ಸೂಕ್ಷ್ಮತೆ ಎಷ್ಟು ಚೆನ್ನಾಗಿ ಕವಿಗಳು ಗಮನಿಸ್ತಾ ಇದ್ರು ಅನ್ನೋದಕ್ಕೂ ಇದೊಂದು ದೃಷ್ಟಾಂತವಾಗುತ್ತದೆ. ನಾನು ಕಾರಕ ಅಂತಂದರೆ ಮೊದಲೇ ಹೇಳಿದ್ದೆ, ಎಲ್ಲ ವಿಭಕ್ತಿಗಳಿಗೆ ಮೂಲ ಅದೇ ಇರ್ತಕ್ಕಂಥದ್ದು. 6 ಕಾರಕಗಳು ಅಂತ. ಕರ್ತೃಕಾರಕ, ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನಕಾರಕ, ಅಪಾದಾನಕಾರಕ, ಅಧಿಕರಣಕಾರಕ ಅಂತ 6. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಸಪ್ತಮಿ ವಿಭಕ್ತಿಗಳು. ಷಷ್ಠಿ ವಿಭಕ್ತಿಗೆ ಕಾರಕವಿಲ್ಲ, ಅದನ್ನು ಸಂಬಂಧಕಾರಕ ಅಂತಲೂ ಕರೀತಾರೆ. ಅವುಗಳು ಒಂದೊಂದರೊಳಗೂ ಯಾವ್ಯಾವ ರೀತಿ ಸೊಗಸಿರುತ್ತದೆ ಅನ್ನೋದನ್ನು ವಿವರಿಸಿಕೊಂಡು ಬರ್ತಾನೆ. ಅಲ್ಲಿ ಅವನು ನಮ್ಮ ಈ ಕಾಲದ ರುಚಿಗೆ ಒಗ್ಗದೇ ಇರತಕ್ಕಂಥ ಪದ್ಯಗಳನ್ನು ಹೇಳ್ತಾನೆ. ಎಷ್ಟೋ ಬಾರಿ ಬಾಣಭಟ್ಟನ ಪದ್ಯಾದಿಗಳನ್ನೆಲ್ಲ ಇಲ್ಲಿಯೇ ನಾನು ಹೇಳಿ ಚರ್ಚೆ ಮಾಡಿದ್ದೀನಿ. ಇರಲಿ, ಇಲ್ಲಿ ನಾವು ಕೆಲವು ಸ್ವಾರಸ್ಯವನ್ನು ನೋಡುವಂಥ 1-2-3 ಪದ್ಯಗಳನ್ನು ಗಮನಿಸೋಣ ಅಷ್ಟೇ. ಹೆಚ್ಚಿನದನ್ನು ನೋಡಬೇಕಾಗಿಲ್ಲ ಅಂತ ಅನಿಸುತ್ತದೆ. ಅವನದೇ ಒಂದು ಕಾವ್ಯ ಅವಸರಸಾರ ಅಂತ. ಆ ಅವಸರಸಾರ ಅನ್ನುವ ಕಾವ್ಯದ ಒಂದು ಪದ್ಯವನ್ನು ಉಲ್ಲೇಖ ಮಾಡ್ತಾನೆ. ಅದು ಏನೆಂದರೆ ರಾಜನ ಪ್ರತಾಪವನ್ನು ವರ್ಣಿಸ್ತಕ್ಕಂಥದ್ದು. ಭಗ್ನಾಹಿತ ಶ್ವಸಿತ ವಾತ ವಿಬೋಧ್ಯಮಾನ ಕಾಷ್ಠಾಶ್ರಮೇಣ ಸಹಸೈವ ವಿವೃದ್ಧಿಮಾಪ್ತಃ ತಾಪಂತನೋತಿ ನಿಹಿತಾರಿ ವಿಲಾಸಿನೀನಾಂ ವನ್ನಿದ್ಯುತಿರ್ಭುವನನಾಥ ಭವತ್ಪ್ರತಾಪ. ಹೇ ಮಹಾರಾಜ, ನಿನ್ನ ಶತ್ರುಗಳ ಸ್ತ್ರೀಯರಿಗೆ ಯಾವ ರೀತಿ ನಿನ್ನ ಪ್ರತಾಪ ಸಂತಾಪವನ್ನು ಉಂಟು ಮಾಡ್ತಾ ಇದೆ ಅಂತ ಅನ್ನೋದನ್ನು ಹೇಳ್ತಾನೆ.
ಭಗ್ನಾಹಿತ ಶ್ವಸಿತ ವಾತ ವಿಬೋಧ್ಯಮಾನ. ರಾಜರುಗಳೆಲ್ಲ ಸೋತು ಓಡೋಗ್ಬಿಟ್ಟಾಗ ಆ ವೈರಿಗಳ ನಿಟ್ಟುಸುರಿದೆಯಲ್ಲ, ಆ ನಿಟ್ಟುಸುರ ಗಾಳಿಯಿಂದಲೇ ನಿನ್ನ ಪ್ರತಾಪಾಗ್ನಿ ಧಗಧಗನೆ ಮತ್ತೆ ಬೆಳಗುತ್ತದೆ. ಅನಲಾನಿಲ ಸಂಯೋಗ ಅಂತೀವಿ, ಗಾಳಿ ಬೆಂಕಿಗಳ ಸಮಾಯೋಗ ಅಂತ. ಹಾಗೆ ಕಾಷ್ಠಾಶ್ರಮೇಣ ಸಹಸೈವ ವಿವೃದ್ಧಿ ಮಾಪ್ತ. ಕಾಷ್ಠಾಶ್ರಮೇಣ ಅಂತಂದರೆ ದಿಕ್ಕುಗಳವರೆಗೆ ಅಂತ, ಅಲ್ಲಿವರೆಗೆ ಅಶ್ರಮೇಣ ಅವಲೀಲಿಯಾಗಿ ಅಂತ. ಇನ್ನೊಂದು ಕಾಷ್ಠ ಅಂತಂದರೆ ಕಟ್ಟಿಗೆ ಅಂತಲೂ ಅರ್ಥ ಆಗುತ್ತದೆ. ಆ ರೀತಿಯಾಗಿ ಎದ್ದಂಥ ನಿನ್ನ ಪ್ರತಾಪದ ದಳ್ಳುರಿ ಆ ಶತ್ರುಗಳ ಹೆಂಗಸರನ್ನ ಪಾಪ ಕಂಗೆಡಿಸ್ತಾ ಇದೆ ಅಂತ. ಪದ್ಯದ ಚಮತ್ಕಾರ ಚೆನ್ನಾಗಿದೆ, ಆದರೆ ಇವನು ಇದು ಸರಿಯಾಗಿಲ್ಲ, ಔಚಿತ್ಯವೇನು ಇದರೊಳಗಿಲ್ಲ ಅಂತಂದುಬಿಡ್ತಾನೆ. ಇದು ಸೊಗಸನ್ನ ಏನೂ ತಂದಿಲ್ಲ, ಕರ್ಣಕಾರಕ ಅಂದರೆ ದ್ವಿತೀಯಾಭಕ್ತಿನಲ್ಲಿ ಇರಬೇಕಾಗಿರುವಂಥದ್ದು ಚೆನ್ನಾಗೇನು ಬಂದಿಲ್ಲ ಅಂತಂತಾನೆ. ಆದರೆ ನನಗಿದು ಚೆನ್ನಾಗಿದೆ ಅಂತಲೇ ಅನಿಸುತ್ತದೆ. ಆಮೇಲೆ ಸಂಪ್ರದಾನಕಾರಕ ಅಂದರೆ ಚತುರ್ಥಿ ವಿಭಕ್ತಿಯಲ್ಲಿ ಎಷ್ಟು ಚೆನ್ನಾಗಿರಬಹುದು ಅಂತ ಒಂದು ಪದ್ಯವನ್ನು ಉದಾಹರಣೆ ಮಾಡ್ತಾನೆ. ಪ್ರಭಾಕರ ಭಟ್ಟ ಅಂತನ್ನುವುದು ದಿಗ್ಮಾತಂಗ ಘಟ ವಿಭಕ್ತ ಚತುರಾ ಘಾಟ ಮಹಿ ಸಾಧ್ಯತೆ ಸಿದ್ಧ ಸಾಪಿ ವದಂತ ಏವ ಹಿ ವಯಂ ರೋಮಾಂಚಿತಾ ಪಶ್ಯತಃ ವಿಪ್ರಾಯ ಪ್ರತಿಪಾದ್ಯತೆ ಕಿಮಪರಂ ರಾಮಾಯ ತಸ್ಮೈ ನಮೋ ಯಸ್ಮಾದಾವಿರಭೂತ್ ಕಥಾದ್ಭುತಮಿದಂ ಯತ್ರೈವ ಚಾಸ್ತಂ ಗತಂ ಅಂತ. ಇದು ಪರಶುರಾಮನ ಒಂದು ಔದಾರ್ಯವನ್ನು ಹೇಳ್ತಕ್ಕಂಥದ್ದಾಗಿದೆ. 8 ದಿಕ್ಕುಗಳಲ್ಲೂ ಇರತಕ್ಕಂಥ ದಿಗ್ಗಜಗಳು ಹೊತ್ತ ಈ ಭೂಮಿಯನ್ನು ತಾನು ಎಲ್ಲವನ್ನ ಗೆದ್ದು 21 ಬಾರಿ ಸಂಚಾರ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಪರಶುರಾಮ ಅಷ್ಟನ್ನು ಕೂಡ ಯಾವ ಕಶ್ಯಪಾದಿಗಳಿಗೆ ದಾನ ಮಾಡಿಬಿಟ್ನೋ ಅಲ್ಲಿಯೇ ಈ ದಾನಗುಣ, ಈ ಔದಾರ್ಯ ಇವೆಲ್ಲ ಹುಟ್ಟಿ ಅಲ್ಲಿಯೇ ಮುಗಿದೋಯ್ತು. ಮತ್ತಿನ್ಯಾರೂ ಈ ಥರ ದಾನವನ್ನು ಮಾಡಲಿಲ್ಲ. ಹಾಗಾಗಿ ಯಸ್ಮಾದ್ ಆವಿರಭೂತ್ ಕಥಾದ್ಭುತಮಿದಂ ಯತ್ರೈವ ಚಾಸ್ತಂಗತಂ. ಅವನಲ್ಲಿಯೇ ಹುಟ್ಟಿ ಈ ವಿಸ್ಮಯಾಭಾವದ ಕಥೆ ಅವನಲ್ಲಿಯೇ ಕೊನೆಯಾಯ್ತಲ್ಲ. ಇದು ಎಂಥದ್ದು ರೋಮಾಂಚಕವಾಗತಕ್ಕಂಥದ್ದು. ನೋಡಿ ಕೇಳಿ, ಸಿದ್ಧರೇ ಸಾಧ್ಯರೇ ಬೇರೆ ಬೇರೆ ದೇವವರ್ಗವೇ ಕೇಳಿ ಎಷ್ಟು ಚೆನ್ನಾಗಿದೆ ಈ ಸೊಗಸಾಗಿರ್ತಕ್ಕಂಥ ದಾನ ಗುಣ, ಇದು ಅದ್ಭುತ ಅಂತ ಹೇಳ್ಬಿಟ್ಟಂತಾನೆ. ಇಲ್ಲಿ ತುಂಬ ಚೆನ್ನಾಗಿರುವ ರೀತಿಯಲ್ಲಿ ದಾನವನ್ನು ಕೊಟ್ಟಿದ್ದು ಅನ್ನುವ ಚತುರ್ಥಿ ವಿಭಕ್ತಿ. ಯಾರಿಗಾದ್ರೂ ಕೊಡ್ತೀವಿ ಅಂತಂದರೆ ಅವನಿಗೆ ಕೊಡ್ತೀನಿ, ಇವನಿಗೆ ಕೊಡ್ತೀನಿ ಅಂತನ್ನುವುದು ಚತುರ್ಥಿ ವಿಭಕ್ತಿಯ ಪ್ರತ್ಯಯ ತುಂಬ ಸೊಗಸಾಗಿ ಬಂದಿದೆ ಅನ್ನುವ ಅಂಶವನ್ನು ಇಲ್ಲಿ ತೋರಿಸ್ತಾನೆ. ಮತ್ತೆ ಅವನು ಇನ್ನು ಬೇರೆ ಔಚಿತ್ಯದ ಆಯಾಮಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಇಲ್ಲಿ ಒಂದು ವಚನದ ಔಚಿತ್ಯ ಅಂತ. ಏಕವಚನದಲ್ಲಿ ಹೇಳಿದ್ರೆ ಒಂದು ಔಚಿತ್ಯ, ಬಹುವಚನದಲ್ಲಿ ಹೇಳಿದ್ರೆ ಒಂದು ಔಚಿತ್ಯ, ಕೆಲವೊಮ್ಮೆ ಏಕವಚನದಲ್ಲಿ ಹೇಳಿದಾಗ ಅನೌಚಿತ್ಯ ಆಗುತ್ತದೆ ಅಂತ. ಇಷ್ಟು ಸೂಕ್ಷ್ಮವಾಗಿ ಭಾಷೆಯನ್ನು ನೋಡ್ತಾರ, ಅಭಿಜಾತ ಭಾಷೆಯಲ್ಲಿ ನೋಡ್ತಾರೆ. ಹಾಗೆ ನೋಡುವುದೇ ಅಭಿಜಾತ ಭಾಷೆಯ ಸ್ವಾರಸ್ಯ. ಅದನ್ನು ನಾವು ಗಮನಿಸಬೇಕು. ಕ್ಲಾಸಿಕಲ್ ಮ್ಯೂಸಿಕ್, ಕ್ಲಾಸಿಕಲ್ ಡಾನ್ಸ್ ಅಂತೀವಲ್ಲ, ಅವುಗಳಲ್ಲಿ ಈ ಸೂಕ್ಷ್ಮಗಳನ್ನೆಲ್ಲ ನಾವು ನೋಡ್ತೀವಿ. ಹಾಗಲ್ಲದೆ ಪಾಪ್ಯುಲರ್ ಅಂತ ನಾವೇನು ಹೇಳ್ತೀವಿ ಅದು ಮಾಸ್ ಮ್ಯೂಸಿಕ್, ಮಾಸ್ ಡಾನ್ಸ್, ಮಾಸ್ ಅಪೀಲ್, ಅದರೊಳಗೆ ಈ ಕ್ಲಾಸ್ ಇರೋಲ್ಲ. ಅವನೇ ನೀತಿಲತಾ ಅನ್ನುವ ಒಂದು ತನ್ನ ಕಾವ್ಯ, ಅದು ನಮಗಿವತ್ತು ದುರ್ದೈವದಿಂದ ಸಿಗ್ತಿಲ್ಲ. ಆ ಕಾವ್ಯದ ಬಹುವಚನದಿಂದ ಬಂದ ಸ್ವಾರಸ್ಯವನ್ನು ಹೇಳ್ತಾನೆ. ಇದು ರಾವಣಾಸುರನ ಪ್ರತಾಪಕ್ಕೆ ಸಂಬಂಧಪಟ್ಟಿದ್ದು. ತ್ರೈಲೋಕ್ಯಾಕ್ರಮಣೈರ್ವರಾಹ ವಿಜಯೈ ನಿಸ್ಸಂಖ್ಯ ರತ್ನಾಪ್ತಿಭಿ ಪ್ರಖ್ಯಾತ ಸ್ವರಸ ಸ್ವಯಂವರ ಶತೈ ಯುದ್ಧಾಬ್ಧಿ ಮಧ್ಯೆ ಶ್ರಿಯ ಸಾಶ್ಚರ್ಯೈ ಬಲಿಬಂಧನೈಶ್ಚ ಬಹುಭಿ ನಿತ್ಯಂ ಹಸತ್ಯುತ್ಥಿತಃ ಪೌಲಸ್ತ್ಯ ಸಕೃದುದ್ಯಮಶ್ರಮವಶಾತ್ ವ್ಯಾಸಕ್ತ ನಿದ್ರಂ ಹರಿಂ. ಶುಕ, ಸಾರಣ ಇವರೆಲ್ಲ ರಾವಣನ ಗೂಢಚಾರರು. ಸೇತುವೆಯನ್ನು ರಾಮ ಕಟ್ಟೋಕ್ಕೆ ಮುನ್ನ ಕಟ್ಟಿದ ಮೇಲೆ ದಡದಲ್ಲಿ ಬಂದು ಬೀಡುಬಿಟ್ಟಿದ್ದಾನೆ. ಸಮುದ್ರದ ದಡದಲ್ಲಿ ಲಂಕೆಗೆ ಮುತ್ತಿಗೆ ಹಾಕಬೇಕು. ಆಗ ಅವರ ಸೈನ್ಯದ ಬಲಾಬಲಗಳನ್ನು ಹುಡುಕಿ ನೋಡಿಕೊಳ್ಳೋದಕ್ಕೆ ಅಂತ ಶುಕ ಸಾರಣರು ಅನ್ನುವ ಗೂಢಚಾರರು ಕಪಿವೇಷದಲ್ಲಿ ಬಂದು ಓಡಾಡಿದಾಗ ಅಲ್ಲಿ ವಿಭೀಷಣ ಇದ್ದು ಅವರನ್ನು ಗುರುತಿಡ್ತಾನೆ. ಆಮೇಲೆ ರಾಮನೇ ನೋಡ್ಕೊಂಡು ಹೋಗಲಿ, ಅವ್ರಿಗೇನು ಬೇಕು ಮಾಹಿತಿ ನಾವೇ ಕೊಡೋಣ ಅಂತ ಕಳಿಸ್ಕೊಡ್ತಾನೆ. ಇಂಥ ಔದಾರ್ಯ. ಆ ಶುಕಸಾರಣರು ರಾವಣನ ಪರಾಕ್ರಮವನ್ನು ಹೇಳ್ತಾ ಇರ್ತಾರೆ. ಅದು ಇಲ್ಲಿರುವ ಕಾಂಟೆಕ್ಸ್ಟು. ರಾವಣ ಮಹಾವಿಷ್ಣುವಿಗಿಂತ ದೊಡ್ಡವನು. ಮಹಾವಿಷ್ಣು ಒಮ್ಮೆ ಸಮುದ್ರ ಮಥನ ಕಾಲದಲ್ಲಿ ಬೆನ್ನನ್ನು ಕೊಟ್ಟವನು, ಒಮ್ಮೆ ತನ್ನ ದಾಡೆಯಿಂದ ಭೂಮಿಯನ್ನು ವರಾಹಾವತಾರದಲ್ಲಿ ಎತ್ತಿದವನು, ಒಮ್ಮೆ ನರಸಿಂಹಾವತಾರದಲ್ಲಿ ಕಂಬ ಒಡೆದುಕೊಂಡು ಬಂದವನು, ಒಮ್ಮೆ ಬಲಿಯನ್ನು ಮೆಟ್ಟಿ ಭೂಮಿಯನ್ನು ಅಳೆದವನು, ಆಕಾಶವನ್ನು ಅಳೆದವನು. ಹೀಗಾಗಿ ಒಂದೊಂದು ಕೆಲಸ ಮಾಡಿ ಸುಸ್ತಾಗಿ ಮಲಗಿಬಿಟ್ಟಿದ್ದಾನೆ. ಆದರೆ ರಾವಣ ಇಷ್ಟೆಲ್ಲ ಮಾಡ್ತಾನೆ. ಎಷ್ಟು ಬಾರಿ ಜಗತ್ತನ್ನು ಗೆದ್ದಿದ್ದಾನೆ, ಎಷ್ಟು ವರಾಹಗಳನ್ನು ಗೆದ್ದಿದ್ದಾನೆ.
ಎಷ್ಟು ನರಸಿಂಹಾವತಾರವನ್ನು ಅಂದರೆ ನರಸಿಂಹತ್ವವನ್ನು ತಾಳಿದ್ದಾನೆ, ಎಷ್ಟು ಬಲಿಷ್ಠರಾದ ಬಲಿಗಳಾದ ಶತ್ರುಗಳನ್ನು ಮೆಟ್ಟಿದ್ದಾನೆ, ಎಷ್ಟೆಷ್ಟು ಇದನ್ನೆಲ್ಲ ಮಾಡಿಯೂ ಕೂಡ ಅವನು ವಿಶ್ರಾಂತಿ ತೆಗೆದುಕೊಂಡಿಲ್ಲ, ಅವನ ತಾಕತ್ತಿಷ್ಟು ದೊಡ್ಡದು ಅಂತ ಹೇಳ್ತಕ್ಕಂಥದ್ದು. ಅಂದರೆ ಇಲ್ಲಿ ವರಾಹ ವಿಜಯೈಹಿ ಬಲಿಬಂಧನೈಹಿ ಈ ರೀತಿಯಾಗಿ ಬಹುವಚನದಿಂದ ಒಂದು ಸ್ವಾರಸ್ಯ ಬಂತು ಅಂತ. ಇಲ್ಲದೇ ಇದ್ರೆ ಬರ್ತಿರಲಿಲ್ಲ. ವಿಷ್ಣುದೆಲ್ಲ ಏಕವಚನದ್ದು, ಒಂದೊಂದೇ ಮಾಡಿದ್ದು ಅಂತ. ಹೀಗೆ ರಾವಣನ ಅತಿಶಯ ಹೇಳೋದಕ್ಕೆ ಇಲ್ಲಿ ಬಹುವಚನ ತುಂಬ ಚೆನ್ನಾಗಿ ಪ್ರಯೋಜನಕ್ಕೆ ಬಂದಿದೆ. ಒಂದು ವಚನದಿಂದ ಎಷ್ಟು ಮಟ್ಟಿಗೆ ಸ್ವಾರಸ್ಯ ನಾವು ಕಾಣಬಲ್ಲೆವು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಮೇಲೆ ವಿಶೇಷಣ ಅಡ್ಜೆಕ್ಟಿವ್ ಅಂತೀವಲ್ಲ, ಅದರೊಳಗೆ ಒಂದು ಔಚಿತ್ಯ ಇದ್ದರೆ ಚೆನ್ನ, ಔಚಿತ್ಯ ಇಲ್ಲದೇ ಇದ್ದರೆ ಅದು ಚೆನ್ನಾಗೋದಿಲ್ಲ ಅನ್ನುವಂಥ ಅಂಶವನ್ನು ಇಲ್ಲಿ ಒಂದು ಕಡೆಗೆ ಅವನು ತಿಳಿಸ್ತಾರೆ. ಗ್ರೀಷ್ಮಂ ದ್ವಿಷಂತು ಜಲದಾಗಮ ಮರ್ಥಯಂತಾಂ ತೇ ಸಂಕಟ ಪ್ರಕೃತಿಯೋ ವಿಕಟಾಸ್ತಡಾಗಾಹ ಅಬ್ಧೆಸ್ತು ಮುಗ್ಧ ಶಫರೀ ಚಟುಲಾಚಲೇಂದ್ರ ನಿಷ್ಕಂಪ ಕುಕ್ಷಿ ಪಯಸೋ ದ್ವಯಮಪ್ಯಚಿಂತ್ಯಂ. ಗ್ರೀಷ್ಮಂ ದ್ವಿಷಂತು ಜಲದಾಗಮ ಮರ್ಥಯಂತಾಂ ತೇ ಸಂಕಟ ಪ್ರಕೃತಿಯೋ ವಿಕಟಾಸ್ತಡಾಗಾಹ. ಸಣ್ಣ ಪುಟ್ಟ ಕೆರೆಗಳು ಗ್ರೀಷ್ಮವನ್ನು ಬೈಕೊಳ್ಳಿ, ಯಾಕೆಂದರೆ ಗ್ರೀಷ್ಮ ಬೇಸಿಗೆ ಬಂದ ತಕ್ಷಣ ಇವೆಲ್ಲ ಬತ್ತಿ ಹೋಗ್ಬಿಡುತ್ತವೆ. ಆದರೆ ಸಮುದ್ರಕ್ಕೆ ಏನು ಚಿಂತೆ? ಅಬ್ಧೇಸ್ತು ಮುಗ್ಧ ಶಫರೀ ಚಟುಲಾಚಲೇಂದ್ರ ನಿಷ್ಕಂಪ ಕುಕ್ಷಿ ಪಯಸಃ ದ್ವಯಮಪಿ ಅಚಿಂತ್ಯಂ. ಬೇಸಿಗೆ ಬಂದಾಗ ಕುಗ್ಗುವುದು, ಮಳೆಗಾಲ ಬಂದಾಗ ಹಿಗ್ಗುವುದು ಸಣ್ಣ ಪುಟ್ಟ ಕೆರೆ ಕಾಲುವೆ ಇವುಗಳ ಬದುಕು. ಆದರೆ ಸಮುದ್ರಕ್ಕೆ ಬೇಸಿಗೆಯೂ ಒಂದೇ, ಮಳೆಯೂ ಒಂದೇ. ಯಾಕೆಂದರೆ ಅದರೊಳಗೆ ಅಂಥ ಮಂದರ ಪರ್ವತ ಸಮುದ್ರ ಮಥನ ಕಾಲದಲ್ಲಿ ಎಷ್ಟು ದೊಡ್ಡದಾಗಿ ಹೊಯ್ದಾಡಿದ್ರೂ ಕೂಡ ಅದೊಂದು ಮೀನು ಎಗರಿ ಬಿದ್ದಂತೆ ಆಗ್ತಾ ಇತ್ತು, ಚಿಕ್ಕ ಕಿರು ಮೀನು. ಆ ರೀತಿಯಾಗಾಯಿತು. ಆ ಮಟ್ಟದ್ದು ಸಮುದ್ರದ ಮಹತ್ವ ಅಂತ ಹೇಳ್ತಾನೆ ಕವಿ. ಭಟ್ಟ ಲಟ್ಟನ ಅಂತ ಕಾಶ್ಮೀರದವನೇ, ಅವನ ಪದ್ಯ ಇದು. ಅವನದು ಈ ಥರ ಬಿಡಿ ಪದ್ಯಗಳು ಬಿಟ್ಟು ಇನ್ನೇನು ಸಿಕ್ಕಿಲ್ಲ. ಅದಕ್ಕೆ ಈ ಕವಿ ಕ್ಷೇಮೇಂದ್ರ ಆಕ್ಷೇಪ ಮಾಡ್ತಾನೆ. ಸಂಕಟ ಪ್ರಕೃತಿಯೋ ವಿಕಟಾಸ್ತಡಾಗಾಹ ಅಂತಲ್ಲಿ ಸಂಕಟ ಅನ್ನುವಾಗ ಇಕ್ಕಟ್ಟು ಚಿಕ್ಕದಾದ ಸರೋವರಗಳು ಅಂತಾಯಿತು. ವಿಕಟ ಅನ್ನುವ ಶಬ್ದ ದೊಡ್ಡದಕ್ಕೆ ಬಳಸ್ತಾರೆ. ಹೀಗಾಗಿ ಚಿಕ್ಕದಾದ ದೊಡ್ಡ ಕೆರೆಗಳು ಅಂತಂದರೆ ತಪ್ಪಾಯಿತು ವಿಶೇಷಣ. ಅವನು ಹಾಗಲ್ಲದೆ ಬೇರೆ ಪದ ಬಳಸಬೇಕಾಗಿತ್ತು ಅಂತ. ಶಬ್ದಾಲಂಕಾರ ಇರಲಿಕ್ಕೆ ಸಂಕಟ ವಿಕಟ ತೇ ಸಂಕಟ ಪ್ರಕೃತಿಯೋ ವಿಕಟಾಸ್ತಡಾಗಾಹ ಅಂತ ಹಾಗೆ ಬಳಸಿಬಿಟ್ಟಿದ್ದಾನೆ. ಶಬ್ದಾಲಂಕಾರಕ್ಕೆ ಮರುಳಾಗಿ ಅರ್ಥ ಸ್ವಾರಸ್ಯವನ್ನು ಬಿಟ್ಟಿದ್ದಾನೆ ಅಂತ. ಅಂದರೆ ಒಂದೊಂದು ಅಕ್ಷರ ಪದವನ್ನು ಇಟ್ಟು ತೂಗ್ತಾನೆ. ಅಬ್ಜೆಕ್ಷನ್ ಸಸ್ಟೈನ್ಡ್, ತುಂಬ ಚೆನ್ನಾಗಿ ಆಕ್ಷೇಪ ಮಾಡಿದ್ದಾನೆ. ಹೀಗೆ ಕೆಲವು ಕಡೆ ಅವನು ತುಂಬ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕೆಲವು ಸತಿ ಎಷ್ಟು ಅತಿಯಾಗುತ್ತದೆ ಅನ್ನೋದಕ್ಕೆ ನೋಡಿ. ಹೊಸದಾಗಿ ಮದುವೆಯಾಗಿದೆ, ಆ ಹೆಂಡತಿ ಮುನಿಸಿಕೊಂಡಿದ್ದಾಳೆ. ಗಂಡ ರಾತ್ರಿ ಹೇಳ್ತಾ ಇದ್ದಾನೆ, ಇನ್ನಾದರೂ ಮುನಿಸ್ಬಿಡು, ಕೋಳಿ ಕೂಗು ಹೊತ್ತಾಯಿತು ಅಂತ. ಇದು ಪತಂಜಲಿಗಳ ಮಹಾಭಾಷ್ಯದಲ್ಲಿ ಬರುತ್ತದೆ. ಇಲ್ಲಿ 2 ಸಾಲು. ಹುಟ್ಟು ಕುರುಡನಾಗಿದ್ದ ಅಂತ ಹೇಳ್ತಕ್ಕಂಥ ಕುಮಾರದಾಸನ ಪದ್ಯ ಇದು ಅಂತ ಇವನು ಹೇಳ್ತಾನೆ. ಉಪಸರ್ಗ ಔಚಿತ್ಯ ಅಂದರೆ ಸಫಿಕ್ಸಸ್ಸು ಪ್ರಿಫಿಕ್ಸಸ್ ಅಂತೀವಲ್ಲ, ಪ್ರಿಫಿಕ್ಸ್ನ ಸ್ವಾರಸ್ಯ ಏನು ಅಂತ. ಈಗ ಉದಾಹರಣೆಗೆ ಪ್ರಹಾರ ಅನ್ನುವಲ್ಲಿ ಪ್ರ ಅನ್ನುವುದು ಉಪಸರ್ಗ, ಅಭಿಮಾನ ಅನ್ನೋದರೊಳಗೆ ಅಭಿ ಅನ್ನೋದು ಉಪಸರ್ಗ. ಈ ಥರ ಉಂಟು. ಐ ವಿಜಹೀಹಿ ದೃಢೋಪಗೂಹನಂ ತ್ಯಜನವ ಸಂಗಮ ಭೀರು ವಲ್ಲಭಂ ಅರುಣಕರೋದ್ಗಮ ಏಷ ವರ್ತತೆ ವರತನು ಸಂಪ್ರವದಂತಿ ಕುಕ್ಕುಟಾಹ ಅಂತ. ಅವಳು ಸಂಕೋಚ ಬಿಗುಮಾನ ನವವಧುವಿಗೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ದಯಿತ, ಅಯ್ಯೋ ನೀನು ಬಿಟ್ಬಿಡು. ಸಖಿ ಹೇಳ್ತಾ ಇದ್ದಾಳೆ, ಮುಜುಗರ ಮಾಡಿಕೊಳ್ಬೇಡ, ನೀನು ಸ್ವಲ್ಪ ಬಿಟ್ಟುಬಿಡು, ಆ ಅಭಿಮಾನವನ್ನು ಪಕ್ಕಕ್ಕಿಡು. ಇನ್ನೇನು ಸೂರ್ಯ ಉದಿಸ್ತಾ ಇದ್ದಾನೆ, ಕೋಳಿ ಕೂಗ್ತಾ ಇದೆ, ಗಂಡನನ್ನು ಸಂತೋಷಪಡಿಸಬೇಕಾದದ್ದು, ನೀನು ಸಂತೋಷ ಪಡಬೇಕಾದದ್ದು ಕರ್ತವ್ಯವಾದಾಗ ಈ ಬಿಗುಮಾನ ಯಾಕೆ ಅನ್ನುವ ಹಿನ್ನೆಲೆ. ಅಲ್ಲಿ ವರತನು ಸಂಪ್ರವದಂತಿ ಕುಕ್ಕುಟ ಇದು ಒಂದು. ಇನ್ನೊಂದು, ಇನ್ನು ಎಷ್ಟು ಕಾಲ ಗಂಡನ ಅಪ್ಪಿಗೆಯಲ್ಲಿರ್ತೀಯಮ್ಮ, ಕೋಳಿ ಕೂಗ್ತಾ ಇದೆ, ಜಾಯಿಂಟ್ ಫ್ಯಾಮಿಲಿ, ಮನೆಯವರೆಲ್ಲ ಏನಂದುಕೊಂಡಾರೋ, ಬೇಗ ಏಳು ಅನ್ನುವುದು ಒಂದು ಧ್ವನಿ ಇದೆ. ಇದು ಗಂಡನದು ಅಂತನ್ನುವಾಗ ಒಂದು, ಇನ್ನೊಂದು ಸಖಿಯದು ಅಂತನ್ನುವಾಗ ಇನ್ನೊಂದು. ತ್ಯಜ ನವಸಂಗಮ ಭೀರು ವಲ್ಲಭಂ ಅರುಣಕರೋದ್ಗಮ ಏಷ ವರ್ತತೆ ವರತನು ಸಂಪ್ರವದಂತಿ ಕುಕ್ಕುಟಾಹ. ಇಲ್ಲಿ ವದಂತಿ ಅಂತಂದರೆ ಹೇಳ್ತಾ ಇವೆ, ಕೂಗ್ತಾ ಇವೆ ಕೋಳಿಗಳು, ಕುಕ್ಕುಟಾಹ. ಸಂವದಂತಿ ಚೆನ್ನಾಗಿ ಹೇಳ್ತಾ ಇವೆ, ಸಂಪ್ರವದಂತಿ ಇನ್ನಿನ್ನೂ ಚೆನ್ನಾಗಿ ಕೂಗ್ತಾ ಇವೆ. ಸಮ್ಮನ್ನು ಒಂದು ಉಪಸರ್ಗ ಸಾಕು, ಪ್ರಾಣೋದೊಂದು ಸಾಕು, ಅವು ಎರಡೂ ಬೇಕಿಲ್ಲ, ವದಂತಿ ಅನ್ನೋದು ಸಾಕು. ಇಲ್ಲಿ 2 ಉಪಸರ್ಗಗಳು ಸಂಪ್ರ ಯಾಕೆ ಬಳಸಿದ್ದಾನೆ, ಜಾಸ್ತಿ ಆಯಿತು ಅಂತ ಸಮರ್ಥನೆ ಮಾಡಬಹುದು. ಕೋಳಿ ಸಿಕ್ಕಾಪಟ್ಟೆ ಕೊಕ್ಕೊಕ್ಕೋ ಅಂತ 3ನೇ ಬಾರಿ ಕುಕ್ಕೋತಾ ಇದೆ, ಇನ್ನೂ ನಿನಗೇನಾಯ್ತೆ ರೋಗ, ಬೇಗ ಬಾ ಅಂತ ಅನ್ನೋದೊಂದು. ಇನ್ನು ಮುನಿಸಿ ಯಾಕೆ, ಬಿಗುಮಾನ ಯಾಕೆ ಅಂತಲೂ ಹೇಳ್ಬೋದು. ಅಂದರೆ
ಕೆಲವೊಮ್ಮೆ ಕಾವ್ಯದ ಸೂಕ್ಷ್ಮ ಹಾಗೂ ಹೀಗೂ ವಾದಿಸಬಹುದು. ಇಟ್ಸ್ ಎ ವೆರಿ ಸಬ್ಜೆಕ್ಟಿವ್ ಥಿಂಗ್. ಆದರೆ ಇಷ್ಟು ಸೂಕ್ಷ್ಮವಾಗಿ ನೋಡ್ತಾರೆ ಈ ವಿಚಾರಗಳನ್ನೆಲ್ಲ ವಿವೇಕ ಇಟ್ಟುಕೊಂಡು ಅನ್ನೋದಿದೆಯಲ್ಲ, ಇದು ತುಂಬ ಅದ್ಭುತವಾದದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ನಿಪಾತ ಔಚಿತ್ಯ ಅಂತನ್ನುವುದನ್ನು ಒಂದನ್ನು ಹೇಳ್ತಾನೆ. ಅಂದರೆ ಸುಮ್ಮನೆ ಚ, ತು, ಹಿ, ವೈ ಈ ಥರದ್ದು ಪಾದಪೂರ್ಣಕ್ಕೆ ಬಳಸ್ತಕ್ಕಂಥದ್ದು. ತುಂಬ ತುಂಬ ಯಾವುದೇ ಒಂದು ದೊಡ್ಡ ಪ್ರಯೋಜನ ಇರೋಲ್ಲ, ಆದರೆ ಅದರೊಳಗೂ ಪ್ರಯೋಜನ ಬರೋಕ್ಕೆ ಸಾಧ್ಯ. ಆ ಥರ ಅರ್ಥಪೂರ್ಣವಾಗಿ ಮಾಡಬೇಕು. ಒಂದು ಅಕ್ಷರದಲ್ಲಿ ಎಷ್ಟು ಅರ್ಥ ವಿಶೇಷವಾಗಿ ಬರುತ್ತದೆ ಅಂತ. ಆ ಥರದ್ದು ಇವನು ತನ್ನ ಮುನಿಮತ್ ಮೀಮಾಂಸಾ ಅನ್ನೋ ಒಂದು ಕಾವ್ಯದಿಂದ ಉದಾಹರಣೆ ಕೊಡ್ತಾನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಸರ್ವೇ ಸ್ವರ್ಗ ಸುಖಾರ್ಥಿನಃ ಕ್ರತುಶತೈ ಪ್ರಾಜ್ಯೈ ಯಜಂತೆ ಜಡಾಃ ತೇಷಾಂ ನಾಕಪುರೇ ಪ್ರಯಾಂತಿ ವಿಪುಲಃ ಕಾಲಕ್ಷಣಾರ್ಥಂ ಚ ತತ್ ಕ್ಷೀಣೆ ಪುಣ್ಯಧನೆ ಸ್ಥಿತಿರ್ನತು ಯಥಾ ವೇಶ್ಯಾಗ್ರಹೇ ಕಾಮಿನಾಂ ತಸ್ಮಾನ್ ಮೋಕ್ಷಸುಖಂ ಸಮಾಶ್ರಯಿತ ಭೋ ಸತ್ಯಂಚ ನಿತ್ಯಂಚ ಯತ್ ಅಂತ. ಅಯ್ಯೋ, ಅಜ್ಞಾನಿಗಳು, ಮಂದಬುದ್ಧಿಗಳು ಸುಮ್ಮನೆ ಯಜ್ಞ ಯಾಗ ಅಂತ ಸ್ವರ್ಗಕ್ಕಾಗಿ ಮಾಡ್ತಾರೆ. ಸರ್ವೇ ಸ್ವರ್ಗ ಸುಖಾರ್ಥಿನಃ ಕ್ರತುಶತೈ ಪ್ರಾಜ್ಯೈ ಯಜಂತೆ. ಪ್ರಾಜ್ಯೈ ತುಂಬ ಸಮೃದ್ಧವಾಗಿ ಬೇಕಾದಷ್ಟು ದುಡ್ಡು ಕಾಸು ಖರ್ಚು ಮಾಡಿ ಹೋಮ ಹವನ ಪೂಜೆ ಎಲ್ಲ ಮಾಡ್ತಾರೆ. ಜಡಾಹ ಮೂಢರು. ತೇಷಾಂ ನಾಕಪುರೇ ಪ್ರಯಾಂತಿ ವಿಪುಲಃ ಕಾಲ ಕ್ಷಣಾರ್ಧಂಚತತೆ. ಆದರೆ ಇಷ್ಟು ಕಷ್ಟಪಟ್ಟು ಯಜ್ಞ ಮಾಡಿ ಅಷ್ಟು ಸಂಪಾದನೆ ಮಾಡಿದ ಪುಣ್ಯ ಒಂದು ಕ್ಷಣ ಇದ್ದಂತೆ ದೇವಲೋಕದಲ್ಲಿ ಖಾಲಿ ಆಗಿಬಿಡುತ್ತೆ. ಯಾವುದೋ ಒಂದು ದೇವಲೋಕದ ಗಲ್ಲಿನಲ್ಲಿ ಹಾಳಾಗಿ ಹೋಗುತ್ತೆ. ಕ್ಷೀಣೆ ಪುಣ್ಯಧನೆ. ಅಷ್ಟು ಕಷ್ಟಪಟ್ಟು ಮಾಡಿದ ಪುಣ್ಯದ ಸಂಪಾದನೆ ಅಲ್ಲಿ ನಾವಿಲ್ಲಿ ರೂಪಾಯಿಗಳಲ್ಲಿ ಸಂಪಾದನೆ ಮಾಡಿಕೊಂಡು ಅಮೆರಿಕಾದಲ್ಲಿ ಡಾಲರಲ್ಲಿ ಖರ್ಚು ಮಾಡಿದ್ರೆ ಎಷ್ಟು ಕಾಲ ನಿಲ್ಲಬಲ್ಲವಿ ನಾವು? ಅಷ್ಟು ಬೇಗ ಖಾಲಿಯಾಗಿ ವಾಪಸ್ ಬರಬೇಕಾಗುತ್ತದೆ. ಹಾಗಿದ್ದಾಗ ಕ್ಷೀಣೆ ಪುಣ್ಯಧನೇ ಸ್ಥಿತಿರ್ನತು ಯಥಾ ವೇಶ್ಯಾಗ್ರಹೇ ಕಾಮಿನಾಂ. ದೇವಲೋಕ ಒಂದು ದೊಡ್ಡ ವೇಶ್ಯಾವಾಟಿ. ಪುಣ್ಯ ಅನ್ನುವ ರೊಕ್ಕ ಖಾಲಿ ಆದ ತಕ್ಷಣ ತಳ್ಳುತ್ತಾ ಇರ್ತಾರೆ. ಹಾಗಾಗಿ ಸೂಳೆ ಅಂಗಡಿಯಲ್ಲಿ ಸಂಪಾದನೆ ಇಲ್ಲದೇ ಇದ್ದವನು, ಸೊತ್ತಿಲ್ಲದೇ ಇದ್ದವನು ಹೋಗೋಕ್ಕಾಗೋಲ್ಲ. ಹಾಗಾಗಿ ಸ್ವರ್ಗವನ್ನು ಕಿಚ್ಚು ಹಚ್ಚು ಅಂತ ಹೇಳಿ ನೀವು ಮೋಕ್ಷದ ಕಡೆಗೆ ಹೋಗಬೇಕು. ತಸ್ಮಾನ್ ಮೋಕ್ಷ ಸುಖಂ ಸಮಾಶ್ರಯಿತ ಭೋ. ಅದು ಸತ್ಯಂಚ ನಿತ್ಯಂಚ ಯತ್. ಅದು ಸತ್ಯವೂ ಹೌದು, ನಿತ್ಯವೂ ಹೌದು. ಅಂತ ಸತ್ಯವೂ ಹೌದು, ನಿತ್ಯವೂ ಹೌದು. ಅದು ನಿತ್ಯ ಸತ್ಯ ಅಲ್ಲ, ಸತ್ಯವೂ ನಿತ್ಯವೂ ಅಂತ ಸಮುಚ್ಚಯ. ಸತ್ಯಂಚ ನಿತ್ಯಂಚ ಯತ್ ಅಂತ ಎರಡು ಸತ್ಯ ಬಳಸೋದ್ರೊಳಗೆ ಒಂದು ವಿಶೇಷಣ ಇದೆ. ಆ ಥರ ಇರಬೇಕು. ಹಾಗಾಗಿ ಎರಡು ಬಳಸಿದ್ದಕ್ಕೂ ಒಂದು ಸ್ವಾರಸ್ಯ ಬಂತು ಅಂತ. ಹೀಗೆ ನಿಪಾತ ಔಚಿತ್ಯ ಬಂತು ಅಂತ ಹೇಳ್ತಾನೆ. ಅದು ಹಾಗಿಲ್ಲದೆ ಇರತಕ್ಕಂಥ ಒಂದು ಪದ್ಯವನ್ನು ಉದಾಹರಣೆ ಮಾಡ್ತಾನೆ. ಚಕ್ರಕಾಂತಕ್ಕಂಥವನದು. ಆ ಪದ್ಯ ಏನಂತ ವಿಶೇಷ ಇಲ್ಲ, ಅದರ ಮೇಲೆ ಇವನೊಂದು ಕಾಮೆಂಟ್ ಮಾಡ್ತಾನೆ, ಅದು ಚೆನ್ನಾಗಿದೆ. ಪ್ರತತೋತ್ಸವ ಬಹುಜನ ಭೋಜನ ಪಂಕ್ತ ವಪರಿಜ್ಞಾತಃ ಸ್ವಯಮಿವ ಮಧ್ಯೆ ಸಮುಪವಿಷ್ಟ ಪಶ್ಚಾತ್ ಅಭಿವ್ಯಕ್ತ ಪರಂ ಲಜ್ಜಾ ದುರ್ಮನಾಹ ಅನೌಚಿತ್ಯಂ ಪ್ರತನೋತಿ ಅಂತ. ಇಲ್ಲೆಲ್ಲ ಯಾವುದೋ ಒಂದು ಅಕ್ಷರ ಈ ಥರ ಚ, ವೈ, ತು, ಹಿ ಅನ್ನೋದು ಒಂದು ಪದ್ಯದಲ್ಲಿ ಮಧ್ಯದಲ್ಲಿ ಬೇಡದ್ದು ಬಂದರೆ ಅದು ಹೇಗಿರುತ್ತೆ ಅಂದರೆ, ತುಂಬ ಮಹೋತ್ಸವದಲ್ಲಿ ಶ್ರೀಮಂತರ ಒಂದು ಮಹಾ ಸಮಾರಾಧನೆ ಮಾಡುವಾಗ ಆ ಭೋಜನ ಪಂಕ್ತಿಯಲ್ಲಿ ಅನಾಮಧೇಯನು ಅನಾಹುತನೂ ಆದಂಥ ಯಾವನೋ ಒಬ್ಬ ಪಾಮರ ಬಂದು ಕೂತ್ಕೊಳ್ಳೋಕೆ ಹೋದಾಗ, ನೀನು ಇಂಥವನಲ್ವೇನೋ, ನೀನು ನಮ್ಮ ಕ್ಯಾಟಗರಿಗೆ ಸೇರದೇ ಇದ್ದವನು, ನಮ್ಮ IAS ಆಫೀಸರ್ಗಳ ಕ್ಲಬ್ನಲ್ಲಿ ನೀನು ಯಾವುದೋ ಚಪ್ರಾಸಿ ಬಂದಿದ್ಯಾ ಅಂತ ಅವನ್ನ ಹುಡುಕಿ ಹೇರ ತೆಗೆದಂತೆ ತಲೆಗೂದಲಿಂದ ಆಚೆಗಿಡುವಾಗ ಅವನಿಗೆ ಎಂಥ ಮುಜುಗರ ಆಗುತ್ತೋ. ಈ ಚಕಾರ, ತಕಾರ, ತುಕಾರ ಇತ್ಯಾದಿಗಳು ಈ ಥರ ಒಳ್ಳೆ ಪದ್ಯದಲ್ಲಿ ಬಂದಾಗ ಹಾಗಿರುತ್ತವೆ ಅವುಗಳ ಸ್ಥಿತಿ ಅಂತಾನೆ. ಎಷ್ಟು ಕಾವ್ಯಮಯವಾಗಿ ಖಂಡನೆ ಮಾಡಿದ್ದಾನೆ ನೋಡಿ. ಅವನ ಆ ಪದ್ಯ ಕೊಟ್ಟು ಬೈದಿರೋದಿದೆಯಲ್ಲ, ಅದೇ ಸ್ವಾರಸ್ಯಕಾರಿ. ಇಲ್ಲಿ ಪರಮೌಚಿತ್ಯ ಇದೆ ಅಂತ ಅನಿಸುತ್ತದೆ. ಆಮೇಲೆ ಅವನು ಕಾಲೌಚಿತ್ಯ ಅಂತ, ಕಾಲ ಹೇಗೆ ಔಚಿತ್ಯವನ್ನು ತಂದುಕೊಡಬಲ್ಲದು ಅಂತನ್ನೋದನ್ನು ಅದನ್ನು ಹೇಳ್ತಾನೆ. ಯೋಭೂತ್ ಗೋಪಶಿಶು ಪಯೋದದಿ ಶಿರಶ್ಚೌರ ಕರೀಶಂಕಶಸ್ತಸ್ಯೈವಾದ್ಯ ಜಗತ್ಪತೆ ಖಗಪತೆ ಶೌರೇ ಮುರಾರೇ ಹರೇ ಶ್ರೀವತ್ಸಾಂಕ ಜಡೈರಿತಿ ಸ್ತುತಿಪದೈ ಕರ್ಣೌ ನೃಣಾಂ ಪೂರಿತೌ ಹಿ ಕಾಲಸ್ಯ ವಿಪರ್ಯಯ ಪ್ರಣಯಿನಿ ಪಾಕಕ್ರಿಯಾಶ್ಚರ್ಯಭೂಹು ಅಂತ. ಒಳ್ಳೆ ಪದ್ಯ ಇದು. ಇದು ಕ್ಷೇಮೇಂದ್ರನ ಮುನಿಮತ ಮೀಮಾಂಸಾ ಮಹಾಭಾರತವನ್ನು ಆಧರಿಸಿದಂಥ ಕಾವ್ಯ. ಈ ಒಳ್ಳೆ ಕಾವ್ಯ ಸಿಗಲಿಲ್ವಲ್ಲ ಅಂತ ಅನಿಸುತ್ತದೆ. ಆ ಥರದ್ದು ಎಷ್ಟೊಂದಿದೆ. ಪವನ ಪಂಚಾಶತ್, ಲಾವಣ್ಯವತಿ ಮೊದಲಾದ ಅವಸರಸಾರ ಇತ್ಯಾದಿ ಎಷ್ಟೋ ಕಾವ್ಯಗಳು ಇಂದು ನಮಗೆ ಸಿಕ್ಕಿಲ್ಲ. 1-2 ಪದ್ಯಗಳು ಮಾತ್ರ ಅವನೇ ಉದ್ಧರಿಸಿ ಉಲ್ಲೇಖ ಮಾಡೋದ್ರಿಂದ ಸಿಗುತ್ತದೆ. ಶಿಶುಪಾಲ ತುಂಬಿದ ಸಭೆಯಲ್ಲಿ ಕೃಷ್ಣನ ಗೇಲಿ ಮಾಡ್ತಾ ಇದ್ದಾನೆ. ಯಾವ ಒಬ್ಬ ಹುಡುಗ ಹಾಲು, ಮೊಸರು, ಬೆಣ್ಣೆ ಗಡಿಗೆಗಳನ್ನು ಒಡೆದು ಕದ್ದುಕೊಂಡು ತಿಂತಾ ಇದ್ನು, ಕರೀಶಂಕಷಃ
ಮತ್ತೆ ಬರೀ ಬೆರಣಿ ಸಗಳಿನಲ್ಲಿ ಓಡಾಡ್ತಾ ಇದ್ನಲ್ಲ, ಅದನ್ನೇ ಮೈಗುಜ್ಜಿಕೊಂಡು ತಿರುಗ್ತಾ ಇದ್ನಲ್ಲ, ಅವನನ್ನು ಇವತ್ತು ಜಗತ್ಪತಿ, ಖಗಪತಿ, ಶೌರಿ, ಮುರಾರಿ, ಹರಿ, ಶ್ರೀವತ್ಸಾಂಕ ಅಂತ ಪೆದ್ದರು ಭೀಷ್ಮ ಮೊದಲಾದಂಥ ಹಣ್ಣುಗಡ್ಡದವರು ಕೊಂಡಾಡ್ತಾ ನಮ್ಮ ಕಿವಿಯನ್ನು ಕೊರಿತಾ ಇದ್ದಾರಲ್ಲ. ಛೀ, ಕಾಲದ ಅನ್ಯಾಯ ಏನು! ಕಾಲಸ್ಯ ವಿಪರ್ಯಯ ಪ್ರಣಯಿನಿ ಪಾಕಕ್ರಿಯಾಶ್ಚರ್ಯ ಭೂ. ಕಾಲ ಏನೆಲ್ಲ ಮಾಡಿದೆ! ಏನೂ ಇಲ್ಲದೆ ಇದ್ದವ್ರು ತಿಪ್ಪೆಯಲ್ಲಿದ್ದವರು ಉಪ್ಪರಿಗೆಗೆ ಬಂದು, ಉಪ್ಪರಿಗೆಯಲ್ಲಿದ್ದವರು ತಿಪ್ಪೆಗೆ ಬಂದವ್ರ ಥರ ಆಗಿದೆಯಲ್ಲ. ಅಂಗಳದಲ್ಲಿ ಕೈ ಹೊಸ್ಕೊಂಡು ಕೂತವರು ಅಂದಣ ಏರಿ ಮೆರೀತಾ ಇದ್ದಾರೆ. ಎಂಥದ್ದು ಇದು ಅಂತ ಶಿಶುಪಾಲನ ಮಾತು. ಇಲ್ಲಿ ಕಾಲದ ಕೇಡು ಏನು! ಇಂಥವನನ್ನು ಇಷ್ಟು ದೊಡ್ಡ ಸ್ಥಾನಕ್ಕೆ ತಂದು ಅಗ್ರಪೂಜೆಯನ್ನು ಪಡ್ಕೊಳ್ಳುವಂತೆ ಮಾಡಿದೆಯಲ್ಲ ಅಂತ ಹೇಳುವ ತಿರಸ್ಕಾರ ಆ ಕಾಲದ ಪರಿಪಾಕ. ಕಾಲಸ್ಯ ಪಾಕಕ್ರಿಯಾ ಆಶ್ಚರ್ಯಭೂ. ಈ ಕಾಲದ ಪಾಕ ತಂದುಕೊಡುವುದು ಅಂದರೆ ಚೇಂಜ್, ಟ್ರಾನ್ಸ್ಫಾರ್ಮೇಷನ್ ಅಂತ ಅರ್ಥ. ಪಾಕ ಅಂದರೆ ಅದು ತುಂಬ ಆಶ್ಚರ್ಯದಾಯಕ, ಅದಕ್ಕೆ ಧಿಕ್ಕಾರವಿರಲಿ ಅಂತನ್ನುವ ಮಾತನ್ನು ಹೇಳಿದಾನಲ್ಲ. ಇಲ್ಲಿ ಆ ಕಾಲದ ಪ್ರಸ್ತಾವ ತಂದು ತುಂಬ ಸೊಗಸನ್ನು ಮಾಡಿದ್ದಾನೆ ಅಂತ ಕವಿ ಹೇಳ್ತಾನೆ. ಆಮೇಲೆ ಅವನು ಇನ್ನೊಂದು ಔಚಿತ್ಯದ ಪ್ರಸ್ತಾವನೆಯನ್ನು ಮಾಡ್ತಾನೆ. ಅದು ಮಾಲವ ಕುವಲಯ ಅಂತ ಒಬ್ಬ ಕವಿಯ ಪದ್ಯ. ಇದು ವಸಂತವನ್ನು ಕುರಿತಾದದ್ದು. ಅಂದರೆ ಅದು ವಸಂತ ಆರಂಭ ಆಗ್ತಾ ಇದೆ ಅಷ್ಟೇ, ಚಳಿಗಾಲ ಹೋಗ್ತಾ ಇದೆ, ವಸಂತ ಬರ್ತಾ ಇದೆ. ಅದೊಂದು ಋತುಸಂಧಿ. ಶಿಶಿರ ವಸಂತ ಋತುಸಂಧಿಯ ಹೊತ್ತು. ಚ್ಯುತಸು ಮನಸಃ ಕುಂದ ಪುಷ್ಪೋದ್ಗಮೈರಲಸಾದ್ರುಮಾ ಮನಸಿ ಚ ಗಿರಂ ಗೃಹಂತಿ ಮೇ ಕಿರಂತಿನ ಕೋಕಿಲಾಹ ಅಥಚ ಸವಿತು ಶೀತೋಲ್ಲಾಸಂ ಲುನಂತಿ ಮರೀಚಯ ನ ಚ ಜರಠತಾಂ ಆಲಂಬಂತೆ ಕ್ಲಮೋದಯ ದಾಯಿನೀಂ. ಅಂದರೆ ಇನ್ನೂ ವಸಂತ ಬಂದಿಲ್ಲ, ಹಾಗಾಗಿ ಮಲ್ಲಿಗೆ ಮೊಗ್ಗುಗಳಿವೆ. ಆ ಮೊಗ್ಗು ಇನ್ನೂ ಗಿಡಕ್ಕೆ ಭಾರವಾಗಿದೆ, ಅರಳಿಲ್ಲ, ಹಗುರ ಆಗಿಲ್ಲ. ಕೋಗಿಲೆಗಳು ಇನ್ನು ಒಳಗಡೆ ಧ್ವನಿಯನ್ನು ಕೂಡಿಸಿಕೊಂಡಿವೆ, ಹೂತು ಹೋಗಿದೆ ಇನ್ನು ಕೊರಳು, ಇನ್ನು ತೆಗೆದು ಗಂಟಲೆತ್ತಿ ಸ್ವರವೆತ್ತಿ ಹಾಡ್ತಾ ಇಲ್ಲ. ಇನ್ನು ಸೂರ್ಯನ ಕಿರಣ ಉಲ್ಲಾಸಕಾರಿಯಾಗಿದೆ, ಸ್ವಲ್ಪವಾಗಿ ಬಿಸಿ ಬಿಸಿ ಆಗ್ತಾ ಇದೆ, ಚಳಿಯ ಸೆರಗಿನಲ್ಲಿದೆ. ಚಳಿಯನ್ನು ಹೋಗಲಾಡಿಸುವಷ್ಟು ಸರಿಯಾಗಿದೆ, ಶೆಕೆ ಮಾಡುವಷ್ಟು ದೊಡ್ಡದಾಗಿಲ್ಲ. ಆ ಒಂದು ಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾನೆ ಕವಿ ಕಾವ್ಯದಲ್ಲಿ. ಅಂದರೆ ಆ ಕಾಲದ ಸಂಕ್ರಮಣವನ್ನು ಇಲ್ಲಿ ತುಂಬ ಚೆನ್ನಾಗಿ ಆ ಋತುಸಂಧಿಯ ಕಾಲವನ್ನು ಗಮನಿಸಿದ್ದಾನಲ್ಲ, ಅದು ದೊಡ್ಡದು ಅಂತ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಪ್ರಕೃತಿಯನ್ನು ಪರಿಶೀಲನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತದೆ. ಇಲ್ಲಿ ಕಾಲೋಚಿತ್ಯ ಬಂದಿದೆ ಅಂತ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಅವನು ಇನ್ನೊಂದು ಆಕ್ಷೇಪ ಮಾಡ್ತಾನೆ ಮಹಾವಿದ್ವಾಂಸನಾದಂಥ ವರಾಹಮಿಹಿರನ ಒಂದು ಪದ್ಯದ ಮೇಲೆ. ವರಾಹಮಿಹಿರ ಜ್ಯೋತಿಷಾಸ್ತ್ರ ಕೋವಿದ, ಅನೇಕ ಶಾಸ್ತ್ರಗಳಲ್ಲಿ ಪರಿಣತನಾದವನು, 7-8 ಗ್ರಂಥಗಳು ಬರೆದಿದ್ದ, ಒಳ್ಳೆ ಕಾವ್ಯದ ಶೈಲಿಯಲ್ಲಿ ಶಾಸ್ತ್ರ ಬರಿತಾ ಇದ್ದಂಥ ಅದ್ವಿತೀಯನಾದ ವ್ಯಕ್ತಿ. ಪ್ರಾಯಶಃ ಮೊದಲನೇವನು ಅಂತಲೇ ಅನ್ನಬಹುದು ಅವನನ್ನು ಕಾಲಮಾನದಿಂದ ನೋಡಿದಾಗ. ಅವನು ತುಂಬ ಮಾರ್ಮಿಕವಾದ ಒಂದು ಅನ್ಯೋಕ್ತಿಯನ್ನು ಬರೆದಿದ್ದಾನೆ. ಕ್ಷೀಣಶ್ಚಂದ್ರೋ ವಿಶತಿ ತರಣೇರ್ ಮಂಡಲಂ ಮಾಸಿ ಮಾಸಿ ಲಬ್ಧ್ವಾ ಕಾಂಚಿತ್ ಪುನರಪಿ ಕಲಾಂ ದೂರ ದೂರಾನುವರ್ತಿ ಸಂಪೂರ್ಣಶ್ಚೇತ್ ಕಥಮಪಿ ತದಾ ಸ್ಪರ್ಧಯೋದೇತಿ ಭಾನೋಃ ನೋದೌರ್ಜನ್ಯಾದ್ ವಿರಮತಿ ಜಡೋ ನಾಪಿ ದೈನ್ಯಾದ್ ವಿರಂಸೀತ್. ಈ ಚಂದ್ರ ಎಂಥ ನೀಚ ಅಂತಂದರೆ, ತಾನು ಸೊರಗ್ತಾ ಇದ್ದಂತೆ ಮಿತ್ರಮಂಡಲದ ಹತ್ತಿರ ಬರ್ತಾನೆ. ಮಿತ್ರಮಂಡಲ ಅಂದರೆ ಸೂರ್ಯ. ಅಂದರೆ ಕೃಷ್ಣ ಪಕ್ಷ ಬರ್ತಾ ಇದ್ದಂತೆ ಚಂದ್ರ ಸೂರ್ಯನಿಗೆ ಹತ್ತಿರ ಬರ್ತಾ ಹೋಗ್ತಾನೆ. ಆಮೇಲೆ ಅವನಲ್ಲಿ ಸೇರ್ಕೊಂಡು ಬಿಡ್ತಾನೆ, ತಾನು ಖಾಲಿ ಆಗಿದ್ದ ದಿವಸ ಸ್ವಾಮಿ ಅಂತ. ಮುಂಚೂರು ಭಿಕ್ಷಾಪತ್ರೆಗೆ ಬೀಳ್ತಾ ಇದ್ದಂತೆ ಬೆಳಕು ಸ್ವಲ್ಪ ದೂರ ಆಗ್ತಾನೆ. ಒಂದು ಕಲೆಯಿಂದಲೇ ಹಲ್ಲು ಕಿರಿಯೋಕ್ಕೆ ಶುರು ಮಾಡ್ತಾನೆ, ನಗೆ ಬೀರೋಕ್ಕೆ ಆರಂಭ ಮಾಡ್ತಾನೆ. ದೂರ ಹೋಗ್ತಿದ್ದಂತೆ ಮುಖ ತುಂಬಿಕೊಳ್ತಾ ಹೋಗುತ್ತೆ. ತುಂಬ ದೂರ ಆಗ್ಬಿಟ್ಟು ನಾನು ಪರಿಪೂರ್ಣನಾಗಿದ್ದೀನಿ ಅಂತ ಬಿಂಕ ಮಾಡ್ತಾನೆ. ಮತ್ತೆ ತಿರ್ಗಾ ಸೊರಗ್ತಾ ಇದ್ದಂತೆ ಹತ್ತಿರ ಬರ್ತಾನೆ. ಎಷ್ಟು ಮಾಡಿಯೂ ಅವನಿಗೆ ನಾಚಿಕೆ ಇಲ್ಲ, ಎಷ್ಟು ಕೊಟ್ಟರು ಅವನಿಗೆ ಬೇಸರ ಇಲ್ಲ. ಏನಿದು, ಇವನ ದೈನ್ಯಕ್ಕೂ ಅವನ ಔದಾರ್ಯಕ್ಕೂ ಹೋಲಿಕೆಯೇ ಇಲ್ಲವಲ್ಲ ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿದೆ ಪದ್ಯ. ಆದರೆ ಇವನು ಎಷ್ಟು ಕುಶವಿಷ್ಟೇ ಮನುಷ್ಯ ಕ್ಷೇಮೇಂದ್ರ, ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾನೆ ಅಂದರೆ, ಕ್ಷೀಣಶ್ಚಂದ್ರೋ ವಿಶತಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಲಟ್ಲಕಾರ ವರ್ತಮಾನ ಕಾಲದಲ್ಲಿ ಹೇಳಿದ್ದಾನೆ. ಆಮೇಲೆ ಕೊನೆಯಲ್ಲಿ ವಿರಮತಿ ಅಂತ ಮತ್ತೊಂದು ಕಡೆ ಹೇಳಿದ್ದಾನೆ. ದೈನ್ಯಾದ್ ದೌರ್ಜನ್ಯಾದ್ ವಿರಮತಿ ಜಡೋ ನಾಪಿ, ಬಿಡುವುದಿಲ್ಲ ಅಂತ ಮತ್ತೆ ವರ್ತಮಾನ ಕಾಲದಲ್ಲಿ ಹೇಳಿದ್ದಾನೆ. ನಾಪಿ ದೈನ್ಯಾದ್ ವಿರಂಸೀತ್ ಅಂತ ಈ ದೈನ್ಯವನ್ನು ಮಾತ್ರ ಅವನು ಬಿಟ್ಟಿಲ್ಲ ಅಂತಕ್ಕಂಥದ್ದು ಲುಂಗ್ಲಕಾರದಲ್ಲಿ ಹೇಳಿದ್ದಾನೆ. ಅದು ಭೂತಕಾಲದ್ದಾಯಿತು. ಇಂದಿಗೂ ಬಿಟ್ಟಿರಲಿಲ್ಲ ಅಂತ ಅನ್ನುವ ಭೂತಕಾಲ ಅಲ್ಲ, ಇನ್ನೂ ಬಿಡುತ್ತಾ ಇಲ್ಲ ಅನ್ನುವ ವರ್ತಮಾನ ಕಾಲ ಬರಬೇಕು. ದೈನ್ಯಾದ್ನ ವಿರಮತಿ
ಅಂತನ್ನುವ ರೀತಿ ಬರಬೇಕಾಗಿತ್ತು. ಇವನು ಆ ಥರ ವ್ಯತ್ಯಾಸ ಮಾಡಿಬಿಟ್ಟಿದ್ದಾನೆ. ವ್ಯರಂಸೀತ್ ಅಂತ ಹೇಳಿದ್ದಾನೆ ಅಂತ, ಕ್ರಿಯಾಪದದಲ್ಲಿ ಭೂತಕಾಲ ತಂದಿದ್ದಾನೆ ಅಂತ, ಕಾಲದಲ್ಲಿ ಅನೌಚಿತ್ಯ ಇದೆ ಅಂತಾನೆ. ಇಷ್ಟು ಒಳ್ಳೆ ಪದ್ಯದಲ್ಲಿ ಈ ದೋಷವನ್ನು ಹುಡುಕಬಲ್ಲ ಅಂದರೆ ಎಷ್ಟು ಸೂಕ್ಷ್ಮ ಗ್ರಾಹಿ. ಕಥಾ ಸರಸಾಗರದಲ್ಲಿ ಬರುತ್ತೆ, ಭೋಜನ ಶಂಗ, ಶಯ್ಯಾಚಂಗ, ಸ್ತ್ರೀ ಶಂಗ ಅಂತ 3 ಜನ ಅಣ್ಣ ತಮ್ಮಂದಿರಿದ್ದಂತೆ. ಒಬ್ಬನಿಗೆ ಊಟದಲ್ಲಿ ಏನೇ ಎಡವಟ್ಟಿದ್ರೂ ಗೊತ್ತಾಗುತ್ತೆ, ಇನ್ನೊಬ್ಬನಿಗೆ ಹಾಸಿಗೆಯಲ್ಲಿ ಏನೇ ಎಡವಟ್ಟಿದ್ರೂ ಗೊತ್ತಾಗುತ್ತೆ, ಮತ್ತೊಬ್ಬ ಯಾವ ಹೆಣ್ಣನ್ನು ನೋಡಿದ್ರೂ ಎಲ್ಲಿ ಎಡವಟ್ಟೇನು ಅಂತ ಗೊತ್ತಾಗುತ್ತದೆ. ಅವ್ರು ಯಾರು ಉತ್ತಮರು, ಯಾರು ಶ್ರೇಷ್ಠರು, ಯಾರು ಸೂಕ್ಷ್ಮತೆ ದೊಡ್ಡದು ಅಂತ ಒಂದು ಪರೀಕ್ಷೆ ಬಂತು. ರಾಜನ ಹತ್ರಕ್ಕೆ ತೀರ್ಮಾನಕ್ಕೆ ಹೋದರು. ಎಲ್ಲರಿಗೂ ಅದ್ಭುತವಾದ ಊಟ, ಅದ್ಭುತವಾದ ಹಾಸಿಗೆ ಕೊಟ್ಟ. ತುಂಬ ಸುಂದರಿಯರಾದ ಹುಡುಗಿಯರನ್ನು ಮುಂದೆ ನಿಲ್ಲಿಸಿದ. ಊಟ ಕೂತ್ಕೊಂಡ ತಕ್ಷಣ ಒಬ್ಬ ಭೋಜನ ಶಂಗ ಅಂತಿದ್ದಾನಲ್ಲ, ಊಟದಲ್ಲಿ ತುಂಬ ಸೂಕ್ಷ್ಮ ಇದ್ದವನು, ಅಯ್ಯಯ್ಯೋ ಈ ಅನ್ನದಲ್ಲಿ ಬರೀ ಹೆಣ ಸುಟ್ಟ ವಾಸನೆ ಅಂತಂದ. ಆಮೇಲೆ ನೋಡಿದ್ರೆ ಅಕ್ಕಿನ ಬೆಳೆದದ್ದು ಒಂದು ಸ್ಮಶಾನದ ಪಕ್ಕದಲ್ಲಿ ಭತ್ತಾನ, ಆ ಸ್ಮಶಾನದ ಮೇಲಿಂದ ಬೀಸಿ ಬರೋ ಗಾಳಿ ಭತ್ತಕ್ಕೆ ಒಂಚೂರು ಅಂಟುಕೊಂಡಿತ್ತಂತೆ. ಬಾಸ್ಮತಿ ರೈಸೇ ಅದು, ಆದರೆ ಅವನಿಗೆ ಕಾಣಿಸ್ತಾ ಇದ್ದಿದ್ದದು. ಆಮೇಲೆ ಹಾಸಿಗೆ ಎಲ್ಲ ಹಂಸತೂಲಿಕಾ ತಲ್ಪ. ಒಬ್ಬ ಅಯ್ಯಯ್ಯೋ ಮುಳ್ಳು ಕಲ್ಲು ಎಲ್ಲ ಇದೆ ಈ ಹಾಸಿಗೆ ಮೇಲೆ ಅಂತ ಎದ್ದುಬಿಟ್ಟ. ಬೆನ್ನ ಮೇಲೆ ಬಾಸುಂಡೆ ಬದ್ದಿತ್ತು. ಏನು ಅಂತ ನೋಡಿದ್ರೆ ಆ 7 ಪದರದ ಹಾಸಿಗೆ ಕೆಳಗಡೆ ಒಂದು ಕೂದಲು ಬಿದ್ದಿತ್ತು. 3ನೇವನು ಅಷ್ಟು ಸುಂದರಿಯರು, ಅಯ್ಯಯ್ಯೋ ಎಲ್ಲಿಂದ ಇದು ಹಾಳು ಕುರುಬರ ಮನೆಯ ರೊಪ್ಪದ ವಾಸನೆ, ಮೇಕೆ ವಾಸನೆ ಅಂತಂದ್ರಂತೆ. ಮೇಕೆ ಕುರಿ ವಾಸನೆ ಅಂತ ನೋಡಿದ್ರೆ ಅಲ್ಲಿ ಒಬ್ಬ ಸುಂದರಿಯನ್ನ ಬೆಳೆಸಿದವರು ಎಳೆ ವಯಸ್ಸಿನಲ್ಲಿ ಅವಳಿಗೆ ತಾಯಿ ಹಾಲು ಇರಲಿಲ್ಲ ಅಂತ ಮೇಕೆ ಹಾಲು ಕುರಿ ಹಾಲು ಕುಡಿಸಿ ಬೆಳೆಸಿದ್ರಂತೆ. ಅದರ ಅವಶೇಷ ಇವನಿಗೆ ಕಾಣಿಸ್ತಾ ಇತ್ತು. ಈಗ ಇಷ್ಟು ಸೂಕ್ಷ್ಮ 3 ಅಂತ ಗೊತ್ತಾಯಿತು. ಯಾರು ಅತಿ ಶ್ರೇಷ್ಠರು ಅಂತಂದರೆ ರಾಜ ತೀರ್ಮಾನಿಸ್ತಾನೆ 2ನೇವನೇ. ಯಾಕೆಂದರೆ ಅವನಿಗೆ ಬಾಸುಂಡೆನೇ ಮೈಮೇಲೆ ಬಂದ್ಬಿಡ್ತಲ್ಲ ಒಂದು ಕೂದಲು ಒತ್ಕೊಂಡಿದ್ದಕ್ಕೆ, ಅದರಿಂದ ಅವನು ಅಂತ. ಈ ತರಹ ಇವನು ಪರಮ ಸೂಕ್ಷ್ಮದಿಂದ ಕಾವ್ಯವನ್ನು ವಿವೇಚನೆ ಮಾಡ್ತಾ ಇದ್ದಾನೆ ಅಂತ ನಾವು ಹೇಳ್ಬೋದು. ಮತ್ತೆ ಕುಲೌಚಿತ್ಯ ವ್ರತೌಚಿತ್ಯ ಅಂತ ಕೆಲವನ್ನೆಲ್ಲ ಹೇಳ್ತಾನೆ. ಅದು ಅಷ್ಟು ಹಿತವಾಗಿ ಕಾಣಿಸ್ತಕ್ಕಂಥದ್ದಲ್ಲ, ಸ್ವಾರಸ್ಯ ಇಲ್ಲ. ಆ ಥರದ್ದು ಏನೇನೂ ಮಾಡಬಹುದು. ಆಮೇಲೆ ಅವನು ಸತ್ವೌಚಿತ್ಯ ಅಂತ, ಸತ್ವದ ಔಚಿತ್ಯ ಇರಬೇಕು, ವ್ಯಕ್ತಿಗಳ ಆತ್ಮವಂತಿಕೆ ಸತ್ವ ಅಂತ ಒಂದು ಉದಾಹರಣೆ ಕೊಡ್ತಾನೆ. ಭಟ್ಟೇಂದು ರಾಜ ಅಂತ ಅವನ ಪದ್ಯ. ಭಟ್ಟೇಂದು ರಾಜ ಅಭಿನವಗುಪ್ತನಿಗೆ ಗುರು, ಅಭಿನವಗುಪ್ತನಿಗೆ ಧ್ವನ್ಯಾಲೋಕವನ್ನು ಪಾಠ ಹೇಳಿದ್ದ ಅಂತ ಅಭಿನವಗುಪ್ತ ತಿಳಿಸ್ತಾನೆ. ಅಭಿನವಗುಪ್ತ ಕ್ಷೇಮೇಂದ್ರನಿಗೆ ಗುರು, ಅಂದರೆ ತನ್ನ ಗುರುವಿನ ಗುರು ಇವನು, ಪರಮಗುರು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತೀವಿ. ಗುರುವಿನ ಗುರು ಪರಮಗುರು, ಆ ಗುರುವಿನ ಗುರು ಪರಮೇಷ್ಠಿ ಗುರು, ಆ ಗುರುವಿನ ಗುರು ಪರಬ್ರಹ್ಮ ಗುರು ಅಂತೆಲ್ಲ ಹೇಳ್ತಾ ಬರ್ತೀವಿ. ಇವನು ತನ್ನ ಪರಮಗುರುವಿನ ಪದ್ಯದಲ್ಲಿ ತಪ್ಪು ಕಾಣ್ತಾನೆ. ಅಂದರೆ ನೋಡಿ ಅವನ ಧೈರ್ಯ, ತನ್ನದಾದ ಒಂದು ಆಬ್ಜೆಕ್ಟಿವಿಟಿ ಎನ್ನುವ ಅಳತೆಗೋಲು. ಆಶ್ಚರ್ಯಂ ಬಡಬಾನಲಸ್ಸ ಭಗವಾನ್ ಆಶ್ಚರ್ಯಂ ಅಂಭೋನಿಧಿ ಯತ್ಕರ್ಮಾತಿಶಯಂ ವಿಚಿಂತ್ಯ ಮನಸಃ ಕಂಪಸ್ ಸಮುತ್ಪದ್ಯತೆ ಏಕಸ್ಯಾಶಯ ಘಸ್ಮರಸ್ಯ ಪಿಬತಃ ತೃಪ್ತಿರ್ನ ಜಾತಾ ಜಲೈಃ ಅನ್ಯಸ್ಯಾಪಿ ಮಹಾತ್ಮನೋ ನ ವಪುಷಿ ಸ್ವಲ್ಪೋಪಿ ಜಾತಶ್ರಮಃ ಅಂತ ಈ ಪದ್ಯ. ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸುತ್ತದೆ ಪದ್ಯ. ಅವನು ಸಮುದ್ರದ ಬಡಬಾಗ್ನಿ, ಸಮುದ್ರದ ಒಳಗಿರುವ ಬೆಂಕಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ಈ ಬಡಬಾಗ್ನಿ ಒಂದು ಆಶ್ಚರ್ಯವಾದರೆ ಸಮುದ್ರವೂ ಒಂದು ಆಶ್ಚರ್ಯವೇ. ಯಾಕೆಂದರೆ ಇಬ್ಬರೂ ಅಂತ ಅಸಾಮಾನ್ಯದವರು. ಇದು ನಿರಂತರವಾಗಿ ಸಮುದ್ರದ ಜಲವನ್ನು ಕುಡಿತಲೇ ಇದೆ, ಆದರೆ ಇದರ ಬಾಯಾರಿಕೆ ಹಿಂಗಿಲ್ಲ. ಆದರೆ ಸಮುದ್ರ ಕೊಡ್ತಾನೇ ಇದೆ, ಅದಕ್ಕೆ ಕೈ ಸೋತಿಲ್ಲ. ಏನು ಮಹಾತ್ಮ ಈ ಸಮುದ್ರ, ಎಷ್ಟು ದಾನಶೀಲತೆ, ಒಂದು ಸ್ವಲ್ಪವೂ ಬೇಸರವಿಲ್ಲದೆ ಕೊಡ್ತಾ ಇದ್ದಾನೆ. ಇವನು ಹೊಟ್ಟೆ ಬಾಕ, ಘಸ್ಮರ ಅಂದರೆ ಹೊಟ್ಟೆ ಬಾಕ ಅಂತರ್ಥ, ಗ್ಲಟನಿ. ಇವನು ಕುಡಿದಿದ್ದು ಕುಡಿದಿದೆ ಬಡಬಾಗ್ನಿ, ಸಮುದ್ರ ಕೊಟ್ಟಿದ್ದು ಕೊಟ್ಟಿದ್ದೆ ಅಂತ ಅಂತಕ್ಕಂಥದ್ದು. ಅಂದರೆ ಎಷ್ಟು ಯಾಚಕರಿಗೆ ಎಷ್ಟು ಆಸೆ ಇದ್ದರೂ ಅದನ್ನು ಹಿಂಗಿಸ್ತಕ್ಕಂಥ ದಾನಿ ಅಂತ. ಆದರೆ ಇವನು ನೋಡಿ ಎಷ್ಟು ಕೂದಲ ಸೀಳಿ ಅದನ್ನು ವಿವೇಚನೆ ಮಾಡ್ತಾನೆ. ಅತ್ರ ಬಡಬಾನಲ ಸಮುದ್ರಯೋ ಸತ್ವಮಹತ್ವೇ ವಕ್ಷ್ಯಮಾಣೆ ನಾತಿ ವಿಪುಲಾಶಯತ್ವಾದ್ ಏಕಸ್ಯ ಪಿಬತಃ ಪಯೋಭಿ ತೃಪ್ತಿರ್ನ ಜಾತ ದ್ವಿತೀಯಸ್ಯ ತದುಪಜೀವ್ಯಮಾನಸ್ಯ ನ ಮನಾಗಪಿ ಖೇದಃ ತದೇತದ್ ಉಭಯಂ ಆಶ್ಚರ್ಯಮಿತ್ಯುಕ್ತೆ ನಿಸ್ಸಂತೋಷತೆಯ ಸತತೆಯ ಚ ಕಸ್ಯನ ಬಡಬಾಗ್ನೇರ್ಲಜ್ಜಾ ನ ಚ ಜಲನಿಧೇಃ ಆಶ್ರಿತೈಕಯೂಥ ಆಶ್ರಿತೈಕಾರ್ತಿ ಪೂರ್ಣ ಸಾಮರ್ಥ್ಯಂ ಇತ್ಯಸತ್ವೇ ಸತ್ವಸ್ತುತಿ ಇತಿ ಅನೌಚಿತ್ಯಂ ಆವಹತಿ. ಅಲ್ಲ, ಇದರೊಳಗೆ ಏನು ಸ್ವಾರಸ್ಯ? ಸತ್ವ ಏನೂ ಇಲ್ಲ. ಯಾಕೆಂದರೆ ಹೊಟ್ಟೆನೇ ತುಂಬದೇ ಇರತಕ್ಕಂಥ ದಾಹ ದಾಹ ಅಂತಕ್ಕಂಥ ಯಾಚಕ ಅವನು ಒಳ್ಳೆಯವನಲ್ಲ, ಅವನಲ್ಲಿ ಸತ್ವ ಇಲ್ಲ. ಹೋಗಲಿ, ಒಬ್ಬ ಯಾಚಕನಿಗೆ ತೃಪ್ತಿ ಮಾಡಿಬಿಟ್ಟೆ ಸಾಕು ಅನಿಸ್ದೆ ಅಂತಕ್ಕಂಥ ದಾನಿಗೂ ಇಲ್ಲ. ಸಮುದ್ರ ಎಷ್ಟು ಕೊಟ್ಟರೂ ಈ ಬೆಂಕಿ ತೃಪ್ತಿ ಆಗಿಲ್ಲ ಅಂದರೆ ಈ ದಾನಿಗೂ ಕೂಡ ಪೂರ್ಣತೆ ಬಂದಿಲ್ಲ, ಈ ಯಾಚಕನಿಗೂ ಪೂರ್ಣತೆ ಬಂದಿಲ್ಲ. ಇಬ್ಬರೂ ಅತೃಪ್ತರೇ.
ಇಟ್ಸ್ ಎ ಮ್ಯಾರೇಜ್ ಆಫ್ ಫ್ರಸ್ಟ್ರೇಷನ್, ಇಟ್ಸ್ ಎ ಚಾರಿಟಿ ಆಫ್ ಫ್ರಸ್ಟ್ರೇಷನ್. ಹಾಗಿರುವಾಗ ಇಲ್ಲಿ ಸತ್ವ ಅನ್ನೋದು ಎಲ್ಲಿದೆ ಅಂತ ಆಕ್ಷೇಪ ಮಾಡ್ತಾನೆ. ಆಕ್ಷೇಪ ಸರಿಯಾಗಿದೆ, ಅರೆ ಪದ್ಯವೂ ಚೆನ್ನಾಗೇ ಇದೆ. ಅಂದರೆ ಇಷ್ಟೆಲ್ಲ ನೋಡಿದ್ರೆ ನಮಗೆ ಜಗತ್ತಲ್ಲಿ ಏನೂ ಸಿಗೋದಿಲ್ಲ, ಅದನ್ನು ನಾವು ಗಮನಿಸಬೇಕಾಗುತ್ತದೆ ಅಷ್ಟೇ. ಹೀಗೆ ಅವನು ಹಲವು ಗುಣದೋಷಗಳ ಮೀಮಾಂಸೆಯನ್ನು ಮಾಡ್ತಾನೆ. ಅಲ್ಲಿ ಒಂದಿಷ್ಟು ಚೆನ್ನ ಇಲ್ಲದೆ ಇರತಕ್ಕಂಥದ್ದು ಎಲ್ಲವೂ ಕಾಣಿಸುತ್ತದೆ. ಒಟ್ಟಿನಲ್ಲಿ ಈ ಸೂಕ್ಷ್ಮಜ್ಞತೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ನೆನ್ನೆಯೇ ಹೇಳಿದಂತೆ ಔಚಿತ್ಯ ಅಂತಕ್ಕಂಥದ್ದು ಒಂದು ಮಹಾಮೌಲ್ಯ, ಆದರೆ ಸಾಪೇಕ್ಷ ಮೌಲ್ಯ. ಹಾಗಾಗಿ ಕೆಲವರಿಗೆ ಅನೌಚಿತ್ಯ ಕಂಡಲ್ಲಿ ಮತ್ತೆ ಇನ್ನು ಕೆಲವರಿಗೆ ಅಲ್ಲಿ ಔಚಿತ್ಯವೇ ಕಾಣುತ್ತದೆ, ವೈಸ್ ವರ್ಸ. ಅದರಿಂದ ನಾವು ತುಂಬ ಅದನ್ನು ಜಿದ್ದಿನಿಂದ ಹೇಳೋಕ್ಕಾಗೋಲ್ಲ. ಒಂದು ಸಾಮಾನ್ಯದ ಅಂಗೀಕಾರ ಬೇಕು, ಎ ಸಿಂಪಲ್ ಅಕ್ಸೆಪ್ಟೆನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ, ಆ ರೀತಿಯಾದದ್ದು ಬೇಕು ಅಂತ ಮುಗಿಸೋಣ. ಇನ್ನು ನಾವು ಅವನ ಮತ್ತೊಂದು ಕೃತಿ ಛಂದೋ ಗ್ರಂಥ ಸುವೃತ್ತ ತಿಲಕ, ಅದರ ಕಡೆಗೆ ಹೋಗೋಣ. ಛಂದಸ್ಸು ಒಂದು ಬಹಳ ವಿಶೇಷವಾದ ವಿಭೂತಿ, ಸಾಹಿತ್ಯ ಪ್ರಪಂಚದಲ್ಲಿಯೇ ಅಸಾಮಾನ್ಯವಾದ ಒಂದು ಘಟಕ. ಛಂದಸ್ಸಂದರೆ ಒಂದು ರಮಣೀಯತೆಯಿಂದ ಪದಗಳನ್ನು ನಿಯತವಾದ ರೀತಿಯಲ್ಲಿ ಜೋಡಿಸ್ತಕ್ಕಂಥದ್ದು, ಕಾವ್ಯದ ಕೊರತೆಗಳನ್ನು, ಕುಂದುಗಳನ್ನು, ಓರೆ ಕೋರೆಗಳನ್ನು ಮುಚ್ಚಿ ಹಾಕಬಲ್ಲಂಥದ್ದು. ಅದಕ್ಕೊಂದು ಶಕ್ತಿ ಇದೆ. ನೋಡಿ, ಇವತ್ತೆಲ್ಲ ಮಳೆ ಬಂದಿದೆ, ಮುಂಗಾರು ಮಳೆ ಆರಂಭವಾಗಿದೆ ಬೆಂಗಳೂರಿನಲ್ಲಿ. ಮಳೆಯಲ್ಲಿ ಬರ್ತಾ ಇದ್ದೆ, ಜಾರಿ ಬಿದ್ದೆ, ಮೈಯೆಲ್ಲ ಒದ್ದೆ ಮುದ್ದೆ ಆಯಿತು ಅನ್ನುವಂಥ ಗದ್ಯವನ್ನು, ಮಳೆಯಲ್ಲಿ ಬರುತ್ತಿದ್ದೆ, ಮಾರ್ಗದೋಳು ಜಾರಿ ಬಿದ್ದೆ, ಗಡಗಡ ನೊಡಗಿದ್ದೆ, ಮೈಯದೋ ಒದ್ದೆ ಮುದ್ದೆ ಅಂತ ಹೇಳಿದ್ರೆ ಮಾಲಿನಿ ಛಂದಸ್ಸು ಕೇಳುವುದಕ್ಕೆ ಅದೆಷ್ಟು ಚೆನ್ನಾಗಿ, ಮಳೆಯೊಳೆ ಬರುತ್ತಿದ್ದೆ, ಮಾರ್ಗದೋಳು ಜಾರಿ ಬಿದ್ದೆ, ಗಡಗಡ ನೊಡಗಿದ್ದೆ, ಮೈಯದೋ ಒದ್ದೆ ಮುದ್ದೆ ಅಂತಂದರೆ ಏನೋ ಕಾವ್ಯ ಅಂತ ಅನಿಸ್ಬಿಡುತ್ತೆ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಲ್ಲಿ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಲ್ಲಿ ಎಲ್ಲ ಗುರುಗಳಾಗಿ ವಿದ್ಯುನ್ಮಾಲಾ ಛಂದಸ್ಸಿನ ಗತಿ ಕಾಣಿಸ್ತಾ ಇದೆ. ಅದು ಚತುರ್ಮಾತ್ರ ಗಣವೋ ಷಣ್ಮಾತ್ರ ಗಣದ್ದೋ ಒಂದು ಗತಿಯಾಗುತ್ತದೆ. ನೋಡಿ, ಯಾರು ಏನು ಸ್ಲೋಗನ್ ಕೂಬಿ ವಿ ವಾಂಟ್ ಜಸ್ಟಿಸ್ ಅನ್ನುವಾಗ ಅದೇ ಕಾಣಿಸುತ್ತೆ. ಹಾಗಾಗಿ ಮಾತಿಗೆ ಒಂದು ಬಲ ಬರತಕ್ಕಂಥದ್ದು. ಛದಿರ್ ಊರ್ಜಾಯಾಮ್ ಆಹ್ಲಾದೆ ಆಚ್ಛಾದನೆ ಅಂತೆಲ್ಲ ನಿರ್ವಚನ ಕೊಡ್ತಾರೆ. ಒಂದು ಊರ್ಜಾ, ಮಾತಿಗೊಂದು ಬಲ. ಮಾತಿನ ಕೊರತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ತುಂಬ ಸುಂದರವಾದಂಥ ಒಂದು ಕಾಸ್ಟ್ಯೂಮ್. ಯಕ್ಷಗಾನದಲ್ಲಿ ಅಂತ ನರಪೇತಲ ನಾರಾಯಣನು ಆ ದಗಲೆ ಗಿಗಲೆ ಹಾಕ್ಕೊಂಡು ಕೈ ಚಿನ್ನ, ಎದೆಹಾರ ಅದನ್ನೆಲ್ಲ ಕಟ್ಟಿಕೊಂಡ್ರೆ ಮೈ ತುಂಬಿಕೊಂಡು ಕಾಣಿಸ್ತಾನೆ. ಹಾಗೊಂದು ಅಲಂಕಾರ. ಒಂದು ಮೋಟು ಗೋಡೆಗೂ ಸುಣ್ಣ ಬಣ್ಣ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತದೆ ಅಂತಾರೆ. ಹೀಗೆ ಈ ರೀತಿಯಲ್ಲಿ ಮಾತಿನ ಕೊರತೆಯನ್ನು ತೂಗಿಸಿಕೊಂಡು ಹೋಗುವ, ಮರೆಯಿಸುವಂಥ ಶಕ್ತಿ ಅದಕ್ಕೆ ಉಂಟು ಅಂತ. ಇಂಥ ಕೆಟ್ಟ ಅಡಿಗೆಯು ಬಿಸಿ ಬಿಸಿಯಾಗಿದ್ದರೆ ತಿಂದು ಬಿಡಬಹುದು ಅಂತಾರಲ್ಲ. ಕುಭೋಜನಂಚೋಷ್ಣತೆಯ ವಿರಾಜತೆ, ಕುವಸ್ತ್ರತ ಶುಭ್ರತೆಯ ವಿರಾಜತೆ. ಹರಕು ಬಟ್ಟೆಯು ಶುಭ್ರವಾಗಿದ್ದರೆ ನೋಡುವುದಕ್ಕೆ, ಉಡುವುದಕ್ಕೆ ಚೆನ್ನ ಅಂತ ಅನಿಸುತ್ತದೆ. ಹಾಗೆ ಅದೊಂದು ಆಚ್ಛಾದನೆ, ಆಹ್ಲಾದ, ಶಕ್ತಿ ಎಲ್ಲ ಆಗಿದೆ. ಮಾತಿಗೆ ಮಂತ್ರತ್ವವನ್ನು ಕೊಡುವುದರಿಂದಲೇ ವೇದಕ್ಕೂ ಛಂದಸ್ಸು ಅಂತ ಹೇಳ್ತಾರೆ. ಛಂದಸ್ಸು ಅಂದರೆ ಮೊದಲು ವೇದಕ್ಕೆ ಹೇಳ್ತಾ ಇದ್ದಿದ್ದು. ಪಾಣಿನಿ ಸೂತ್ರಗಳಲ್ಲಿ ಮತ್ತೆ ಮತ್ತೆ ವಿಭಾಷಾ ಛಂದಸಿ, ಬಹುಲಂ ಛಂದಸಿ ಅಂತೆಲ್ಲ ಹೇಳುವುದು ವೇದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಮಾತು ಮಂತ್ರ ಆಗುವುದು, ಬಾಯಿ ಬಿಟ್ಟೊಡನೆ ಪದ್ಯ ರೂಪದಲ್ಲಿ ಬರುವುದು ಅಂತ. ಆ ಮಟ್ಟಕ್ಕೆ ಛಂದಸ್ಸಿಗೆ ಶಕ್ತಿ ಇದೆ. ಆದರೆ ಛಂದೋಬದ್ಧವಾಗಿ ಬರದ ತಕ್ಷಣವೇ ಕಾವ್ಯ ಆಗುತ್ತೆ ಅಂತೆಲ್ಲ. ಅದರೊಳಗೆ ಕಾವ್ಯತ್ವ ಬೇಕು, ರಮಣೀಯತೆ ಬೇಕು, ಕಲ್ಪನೆ ಇರಬೇಕು. ಕಲ್ಪನೆ ಚಮತ್ಕಾರ ಇಲ್ಲದೇ ಇದ್ದರೆ ಅದರಲ್ಲಿ ಕಾವ್ಯತ್ವ ಇಲ್ಲ. ಗದ್ಯವೂ ಕಾವ್ಯವಾಗುತ್ತದೆ ಅಂತ ನಮ್ಮಲ್ಲಿ ಅದಕ್ಕೆ ಹೇಳಿದು. ಗದ್ಯಂ ಪದ್ಯಂ ತಥಾ ಮಿಶ್ರಂ, ಗದ್ಯಂ ಪದ್ಯಂ ತಥಾ ಮಿಶ್ರಂ ಗೀತಂ ಕಾವ್ಯಂ ಇತೀರಿತಂ ಅಂತ ನಾವೇ ಒಂದು ಹೊಸ ಲಕ್ಷಣವನ್ನು ಹೇಳ್ಬೋದು. ಗದ್ಯಂ ಪದ್ಯಂ ತಥಾ ಮಿಶ್ರಂ ಗೀತಂ, ಮತ್ತು ಹಾಡು, ತಾಳಬದ್ಧವಾದ ಹಾಡು. ಗದ್ಯಪದ್ಯಗಳು ಸೇರಿರೋದು ಗೀತ. ಇಷ್ಟು ಕೂಡ ಕಾವ್ಯವಾಗಬಹುದು. ಚಮತ್ಕಾರೋ ವಿಶಿಷ್ಯತೆ, ಚಮತ್ಕಾರ ಇದ್ದಾಗ, ಕಲ್ಪನೆ ಇದ್ದಾಗ, ಕಲ್ಪನಾ ಯದಿ ಜಾಯತೆ, ಕಲ್ಪನೆ ಇದ್ದಾಗ ಸಾಧ್ಯವಾಗುತ್ತದೆ ಅಂತ. ಹಾಗಾಗಿ ಛಂದಸ್ಸು ಕವಿಗೆ ಮುಖ್ಯವಾಗಿ ಬೇಕಾದದ್ದು. ಇವತ್ತು ಛಂದಸ್ಸನ್ನು ಕವಿಗಳು ಬಿಟ್ಟರು, ಜನ ಕವಿಗಳನ್ನೇ ಕೈ ಬಿಟ್ಟರು. ನೋಡಿ, ಇಂಥದ್ದು ನನಗೂ ಬರೋಕ್ಕಾಗತ್ತೆ ಅಂತ. ನಮ್ಮ ಡುಂಡಿರಾಜಂಥವರು ಪದಗಳನ್ನು ಒಡೆದು ಸೀಳಿ ಬೆರೆಸಿ ಅಂಟಿಸಿ ಚಮತ್ಕಾರ ಮಾಡ್ತಾರೆ. ಅವರು ಛಂದಸ್ಸನ್ನು ಅಭ್ಯಾಸ ಮಾಡ್ಕೊಂಡು ಬರೆದಿದ್ದರೆ ಅದಕ್ಕೆ 10 ಪಟ್ಟು ಕಾಂತಿ ಹೆಚ್ಚಾಗ್ತಾ ಇತ್ತು. ದಾಕ್ಷಿಣ್ಯವಿಲ್ಲದೆ ನಾನು ಹೇಳ್ತೀನಿ. ಇವತ್ತು ಯಾರು ತಕ್ಕಮಟ್ಟಿಗೆ ಚೆನ್ನಾಗಿ ಕಾವ್ಯ ಬರೀಬಲ್ಲರು ಅಂತ ಕಲ್ಪನಾಶಾಲಿಗಳಿದ್ದಾರೆ, ಪ್ರತಿಭಾಶಾಲಿಗಳು, ಅವರೊಂದಷ್ಟು ಛಂದಸ್ಸು ಅಲಂಕಾರಗಳನ್ನು ಅಭ್ಯಾಸ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. 10 ಜನರು ಮತ್ತೂ ಇಷ್ಟಪಟ್ಟು ನೋಡ್ತಾ ಇದ್ರು ಅಂತ.
ಕಲ್ಪನೆ ಬಂದದ್ದೆಲ್ಲ, ತಲೆಗೆ ಬಂದದ್ದೆಲ್ಲ ಬರೆದ್ರೆ ಕಾವ್ಯ ಆಗೋಲ್ಲ. ಅದಕ್ಕೊಂದು ಶಿಷ್ಟತೆ ಬೇಕು. ಬಾಯಿ ಬಿಟ್ಟಿದ್ದೆಲ್ಲ ಹಾಡಾಗೋಲ್ಲ. ಒಬ್ಬ ಒಂದು ಕಚೇರಿ ಮಾಡಬೇಕು ಅಂತಂದರೆ ಒಂದು 10 ವರ್ಷವಾದರೂ ಸಂಗೀತ ಕಲ್ತಿರಬೇಕು. ಹಾಗೇನೆ ಒಂದು ಪದ್ಯ ಬರೀತೀನಿ, ಅಭ್ಯಾಸ ಮಾಡ್ತೀನಿ ಅಂದರೆ ಒಂದು 7-8 ವರ್ಷವಾದರೂ ಸಾಹಿತ್ಯ, ಛಂದಸ್ಸು, ಅಲಂಕಾರ ಇತ್ಯಾದಿಗಳನ್ನು ಓದಿಕೊಂಡು ಪೂರ್ವ ಕವಿಗಳನ್ನು ವ್ಯಾಸಂಗ ಮಾಡಬೇಕು. ಈ ವಿಷಯಗಳನ್ನು ಎಷ್ಟೋ ಬಾರಿ ನಾನು ತಿಳಿಸಿದ್ದೀನಿ ಕೂಡ ಈ ವೇದಿಕೆಯಲ್ಲಿ. ಹಾಗಾಗಿ ಸುವೃತ್ತ ತಿಲಕ ಅನ್ನುವ ಗ್ರಂಥದಲ್ಲಿ ಇವನು ಆ ಕೆಲವು ಅಂಶಗಳನ್ನು, ಕವಿಗಳಿಗೆ ಮುಖ್ಯವಾಗಿ ಬೇಕಾದ ಒಂದಿಷ್ಟು ವಿವರಗಳನ್ನು ಕೊಡ್ತಾನೆ. ಇದು ಕೂಡ ಅಷ್ಟೇ ಗುಣದೋಷ ಮಿಶ್ರಿತವಾಗಿದೆ. ಒಳ್ಳೊಳ್ಳೆ ಆಲೋಚನೆಗಳು, ಗುಡ್ ಐಡಿಯಾಸ್ ಅವು ಇವೆ. ಹಾಗೆಯೇ ಎಷ್ಟೋ ಬಾರಿ ಅಸಂಬದ್ಧವಾಗಿರೋದು ಬರೆದಿದ್ದಾನೆ. ನಾವು ಬಿಸಾಡೋಕ್ಕಾಗೋಲ್ಲ. ಮರಳಲ್ಲಿ ಸಕ್ಕರೆ ಬೆರೆತಿದೆ, ನಾವು ಏನು ಮಾಡಬೇಕು? ಆ ಮರಳು ಸಕ್ಕರೆಯನ್ನು ಒಟ್ಟಿಗೆ ನೀರಿಗೆ ಹಾಕಿಕೊಂಡು ಆ ನೀರಿನಲ್ಲಿ ಸಕ್ಕರೆ ಕರಗದ ಮೇಲೆ ಶೋಧಿಸಿ ಆ ಮರಳನ್ನು ಎಸೆದು ಆ ಸಕ್ಕರೆ ನೀರಿಗೆ ಒಂದಿಷ್ಟು ನಮ್ಮದಾದ ಆಲೋಚನೆಯ ನಿಂಬೆಹಣ್ಣನ್ನು, ಏಲಕ್ಕಿಯನ್ನು, ಕುಂಕುಮ ಕೇಸರಿಯನ್ನು ಬೆರೆಸ್ಕೊಂಡು ಪಾನಕ ಮಾಡ್ಕೋಬೇಕಷ್ಟೆ. ಮರಳು ಬೆರೆತಿದೆ ಅಂತ ಬಿಸಾಡಿದರೆ ಸಕ್ಕರೆ ನಷ್ಟವಾಗುತ್ತದೆ. ಹಾಗೆಂತ ಅದನ್ನು ಒಟ್ಟಿಗೆ ಬಾಯಲ್ಲಿ ಹಾಕ್ಕೊಂಡು ಕರಗಿಸ್ಕೊಳ್ಳೋಣ ಅಂತಂದರೆ ಬಾಯೆಲ್ಲ ಮರಳಾಗುತ್ತದೆ, ಅದು ಕಷ್ಟ. ಹಾಗಾಗಿ ಹೊರಗೇ ಕರಗಿಸಿ ಮತ್ತೆ ಬರೀ ಸಕ್ಕರೆ ನೀರನ್ನು ಏನು ಮಾಡೋದು? ಸುಖವಿಲ್ಲ. ಅದಕ್ಕೆ ನಮ್ಮದಾದ ಒಂದಿಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಹೀಗೆ ಮಾಡುವ ಅನಿವಾರ್ಯತೆ ಇದೆ. ಅವನು ಈ ಸುವೃತ್ತ ತಿಲಕ ಅನ್ನುವ ಹೆಸರಿನಲ್ಲೇ ಸ್ವಾರಸ್ಯ ಇಟ್ಟಿದ್ದಾನೆ. ಸುವೃತ್ತ ತುಂಬ ಚೆನ್ನಾಗಿ ಗುಂಡಗೆ ಇರತಕ್ಕಂಥ ತಿಲಕ ಅಂತ ಒಂದು ಅರ್ಥ. ಸುವೃತ್ತ ಒಳ್ಳೆಯ ಛಂದಸ್ಸುಗಳ ತಿಲಕ, ಕಾವ್ಯ ಸರಸ್ವತಿಗಿಟ್ಟಂಥ ತಿಲಕ ಅನ್ನುವ ಅರ್ಥವೂ ಇದೆ. ಗಣಪತಿ ಗುರೋರ್ ವಕ್ರಶ್ಚೂಡ ಶಶಾಂಕ ಕಲಾಂಕುರ ಸ್ಫುಟಪಣಿ ಫಣಾ ರತ್ನಚ್ಛಾಯ ಛಟ ಚುರಣಾರುಣ ಗಿರಿಪತಿ ಸುತ ಸಂಸಪ್ತೇರ್ಷ್ಯ ವಿಲಾಸ ಕಚಗ್ರಹ ಚ್ಯುತನಕ ಶಿಖಾ ಲೇಖಾ ಕಾಂತಸ್ತನೋತು ಸುಖಾನಿವಹ ಅಂತ ಅವನು ತುಂಬ ಸುಂದರವಾಗಿ ಚಂದ್ರಲೇಖೆ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾನೆ. ಚಂದ್ರಲೇಖೆಯಂತೆ ಕುಂಕುಮ. ಚಂದ್ರಲೇಖೆ 16 ತಿಥಿಗಳಲ್ಲೂ ಕೂಡ, ಅಮಾವಾಸ್ಯೆಯಲ್ಲಿ ಇರೋಲ್ಲ, 15 ತಿಥಿ ಅಂತ ನೋಡ, ಒಂದೊಂದು ರೀತಿಯಾಗಿರ್ತದೆ. ಅಂದರೆ ಪ್ರತಿಪತ್ತಿನಲ್ಲಿ ಒಂದು ಗೆರೆಯಂತೆ ಇರುವುದು, ಅಷ್ಟಮಿ ದಿವಸ ಅರ್ಧ ಚಂದ್ರಾಕಾರ ಮಡಚಿಟ್ಟ ಹೋಳಿಗೆಯಂತೆ ದೋಸೆಯಂತೆ ಕಾಣುವುದು ಅನ್ನೋದರಿಂದ ಮೊದಲುಗೊಂಡು ಅರ್ಧವರ್ತುಲವಾಗಿ ಪೂರ್ಣಮಿಯೆಂದು ಪರಿಪೂರ್ಣ ಮಂಡಲನಾಗಿ ಕಾಣಿಸ್ತಾನೆ. ಇನ್ನು ಕೆಲವೊಂದು ತಿಥಿಗಳಲ್ಲಿ ಅಂಡಾಕಾರವಾಗಿ ಕಾಣಿಸ್ತಾನೆ. ಹೀಗೆಲ್ಲ ಬೇರೆ ಬೇರೆ ರೀತಿ ಉಂಟು. ಬೇರೆ ಬೇರೆ ತಿಥಿಗಳಲ್ಲಿ ಬೇರೆ ಬೇರೆ ಓರೆ ಕೋರೆಯಲ್ಲಿ ಕಾಣಿಸ್ತಾನಲ್ಲ. ಹಾಗಿರುವ ಚಂದ್ರಲೇಖೆಯಂಥ ತಿಲಕ, ಆ ಚಂದ್ರಲೇಖೆ ನಮಗೆ ಒಳ್ಳೇದು ಮಾಡಲಿ. ಆ ಚಂದ್ರಲೇಖೆ ಶಿವನ ಚೂಡಾಮಣಿ ಅಲಂಕಾರ. ಗಣಪತಿ ಗುರೋಹ ವಕ್ರಶ್ಚೂಡ ಶಶಾಂಕ ಕಲಾಂಕುರ, ಅದು ವಕ್ರರೇಖೆ. ಅದು ಪಕ್ಕದಲ್ಲೇ ಇರತಕ್ಕಂಥ ಹಾವಿನ ಹೆಡೆಯ ರತ್ನಮಣಿಯ ಕಾಂತಿಯಿಂದ ಒಂದಿಷ್ಟು ಕೆಂಪಾಗಿ ಕಾಣಿಸ್ತಾ ಇದೆ. ಅದು ಹೇಗಿದೆ ಅಂತಂದರೆ, ಶಿವನ ಯಾವಾಗಲೂ ಒಮ್ಮೆ ನೀವು ನೋಡಿ ನನ್ನ ಕಡೆ ಗಮನವೇ ಕೊಡೋದಿಲ್ಲ ಅಂತ ಅವನ ಜುಟ್ಟು ಹಿಡಿದು ಚಿವುಟೋದಕ್ಕೆ ಹೋಗಿದ್ದಾಗ ಪಾರ್ವತಿಯ ಉಗುರು ತಾಕಿ ಆ ಉಗುರಿನ ಬಣ್ಣ ಮತ್ತು ಅದರ ಘಾಸಿ ಎರಡೂ ಚಂದ್ರನಿಗಾಗಿದೆಯೋ ಅನ್ನುವಂತೆ ಸ್ವಲ್ಪ ಕೆಂಪಾಗಿ ತೋರ್ತಾ ಇದ್ದಾನೆ, ಪಕ್ಕದಲ್ಲಿರುವ ಹಾವಿನ ಫಣಾಮಂಡಲದ ರತ್ನದ ಕಾಂತಿಯಿಂದಾಗಿ. ಅಂತಹ ಚಂದ್ರ ಒಳ್ಳೆಯದು ಮಾಡಲಿ ಅಂತ. ಆ ಚಂದ್ರ ರೇಖೆಯಲ್ಲಿಯೇ ನಮ್ಮ ಈ ಹೊತ್ತಿನ ಛಂದಸ್ನಲ್ಲಿ ಗುರು ಅಂತನ್ನುವಾಗ, ಲಘು ಅಂತನ್ನುವಾಗ ಯು ಆಕಾರ ಮಾಡ್ತೀವಲ್ಲ, ಅದೂ ಧ್ವನಿತವಾಗುತ್ತದೆ. ಅದು ಪಾಶ್ಚಾತ್ಯರಿಂದ ಬಂದದ್ದು. ಆದರೆ ನಮ್ಮಲ್ಲಿದ್ದದ್ದು ಎಸ್ ಅನ್ನುವ ಆಕಾರದ್ದು ಗುರು, ಒಂದು ಅನ್ನುವ ಗೆರೆಯಂಥ ಆಕಾರದ್ದು ಲಘು ಅಂತಿತ್ತು. ಅದನ್ನು ಹೇಳ್ತಾನೆ. ಸ್ವಚ್ಛಂದ ಲಘುರೂಪಾಯ ತ್ರಿಜಗದ್ ಗುರವೇ ನಮಃ ಸ್ಪಷ್ಟ ವಾಮನ ವೃತ್ತಾಯ ಮಾಯಾವಕ್ರಾಯ ಚಕ್ರಿಣಿ ಅಂತ ವಿಷ್ಣು ಪ್ರಾರ್ಥನೆ ಮಾಡ್ತಾನೆ. ಇವನಿಗೆ ಇಷ್ಟ ದೈವ ವಿಷ್ಣು. ಇವನು ಶೈವ ವಂಶದಲ್ಲಿ ಹುಟ್ಟಿದವನು, ಶಿವಭಕ್ತರ ಮನೆಯಲ್ಲಿ ಹುಟ್ಟಿದವನು, ವಿಷ್ಣು ಭಕ್ತ. ಆದರೆ ಶಿವದ್ವೇಷಿ ಅಲ್ಲ. ಎಲ್ಲ ಮತಗಳನ್ನು ಸಮಾನವಾಗಿ ನೋಡಬೇಕು ಅನ್ನುವ ಕವಿ ಪರಂಪರೆ ಅವನು ಅದನ್ನು ಹೇಳಿಯೂ ಇದ್ದಾನೆ ಕವಿಕಂಠಾಭರಣದಲ್ಲಿ. ಪರಮಾತ್ಮ ನಾರಾಯಣ ಸ್ವಚ್ಛಂದ ಲಘುರೂಪ ವಾಮನ ಮೂರ್ತಿಯಾಗಿ ತನ್ನಿಚ್ಛೆಯಿಂದ ತಾನು ಕುಬ್ಜನಾದ, ಲೀಲೆ ಅವನದು. ತ್ರಿಜಗದ್ಗುರುವಾದ, 3 ಲೋಕಕ್ಕೂ ಗುರುವೇ ಆದ, ಅಷ್ಟು ಎತ್ತರವಾಗಿಯೂ ಬೆಳೆದ. ಸ್ಪಷ್ಟ ವಾಮನ ವೃತ್ತಾಯ, ವಾಮನ ಅವತಾರ ಮಾಡಿ ಸ್ಪಷ್ಟವಾಗಿ ತೋರ್ಪಡಿಸಿಕೊಂಡ. ಮಾಯಾವಕ್ರಾಯ ಚಕ್ರಿಣೆ, ಅವನು ಕುಬ್ಜನಾಗಿ ಬಾಗಿದ್ದು ಎದ್ದದ್ದು ಆ ಮಾಯೆ ಎಲ್ಲ ಕೂಡ ಲೀಲೆ ಅಂತ. ಇಲ್ಲಿ ನೋಡಿ ಛಂದಸ್ಸಿನ ಎಷ್ಟೋ ಪರಿಭಾಷೆ ಬಂದಿದೆ. ಸ್ವಚ್ಛಂದ ಲಘು, ಅಲ್ಲಿ ಲಘು ಬಂತು. ತ್ರಿಜಗದ್ಗುರು, ಅಲ್ಲಿ ಗುರು ಬಂತು. ಗುರು ಲಘುಗಳಿಲ್ಲದೆ ಛಂದಸ್ಸಿಲ್ಲ. ವಾಮನ ಅಂತನ್ನುವಲ್ಲಿ ಒಂದು ಗೆರೆ, ಚಿಕ್ಕ ಗೆರೆ ಉದ್ದಕ್ಕಿರುವುದು ವಾಮನ. ಮಾಯಾವಕ್ರ, ಅಲ್ಲಿ ಎಸ್ ಆಕಾರದ ವಕ್ರರೇಖೆ, ಅದು ಗುರುವಿನ ಸಂಜ್ಞೆ. ವೃತ್ತಾಯ, ಅಲ್ಲಿ ಛಂದಸ್ಸು ಅನ್ನುವ ಹೆಸರು ಬಂತು. ಹೀಗೆ ಗುರು ಲಘು, ಗುರು ಲಘುಗಳ ಸಂಕೇತವಾದ ಮೋಟುಗೆರೆ ಮತ್ತು ಎಸ್ ಆಕಾರದ ವಕ್ರರೇಖೆ, ಸಂಸ್ಕೃತದ ಅವಗ್ರಹ ಲಾಂಛನ ಅಂತಾರಲ್ಲ, ಇವೆಲ್ಲ ಸೇರಿ
ಛಂದಸ್ಸು ಅಂತಾಗಿದೆ, ವೃತ್ತ ಅಂತಾಗಿದೆ ಅಂತ ಗೊತ್ತಾಗುತ್ತದೆ. ಹೀಗೆಲ್ಲ ಚಮತ್ಕಾರ ಮಾಡ್ತಾನೆ. ನಮಶ್ಚಂದೋ ನಿಧಾನಾಯ ಸುವೃತ್ತಾಕಾರ ವೇಧಸೆ ತಪಸ್ಸತ್ಯ ನಿವಾಸಾಯ ವ್ಯಾಸಾಯ ಅಮಿತ ತೇಜಸೆ ಅಂತ ವ್ಯಾಸರಿಗೆ ನಮಸ್ಕಾರ ಮಾಡ್ತಾನೆ. ಹೇಳಿ ಕೇಳಿ ಅವನು ವ್ಯಾಸದಾಸ. ಛಂದೋ ನಿಧಾನ, ವ್ಯಾಸರು 4 ವೇದಗಳನ್ನು ವಿಭಾಗ ಮಾಡಿದವರು, ಸಕಲ ವೇದಗಳ ವಾಂಗ್ಮಯವೇ ಅವರದಾಗಿತ್ತು. ಹೀಗಾಗಿ ಛಂದೋ ನಿಧಾನ ಅನ್ನುವಲ್ಲಿ ಛಂದಸ್ಸಿನ ನಿಧಿ ಅಂತ, ವೇದನಿಧಿ ಅಂತ. ಇನ್ನೊಂದು ಛಂದಸ್ಸನ್ನು ಬಲ್ಲವರು ಅವರು. ಸುವೃತ್ತಾಚಾರ ವೇದಸೆ, ವೃತ್ತ ಅಂದರೆ ನಡವಳಿಕೆ, ಒಳ್ಳೆಯ ನಡವಳಿಕೆ, ಒಳ್ಳೆಯ ಆಚಾರವನ್ನು ಬಲ್ಲಂಥವರು, ಅದನ್ನು ಚೆನ್ನಾಗಿ ತಿಳಿದಂಥ ಸದಾಚಾರ ವಿಧಾತೃ ಬ್ರಹ್ಮನಂತೆ ಇರತಕ್ಕಂಥವರು ಅಂತ ಒಂದು ಅರ್ಥ. ವೃತ್ತ ಅನ್ನೋದಕ್ಕೆ ಛಂದಸ್ ಅಂತ ಮತ್ತೊಂದು ಅರ್ಥ ಇದೆಯಲ್ಲ. ಹಾಗಿರುವ ತಪಸ್ಸತ್ಯ ನಿವಾಸರಾದ ವ್ಯಾಸರಿಗೆ, ಅಮಿತ ತೇಜಸ್ವಿಗಳಿಗೆ ನಮಸ್ಕಾರ ಅಂತಾನೆ. ವ್ಯಾಸದಾಸ ಅನ್ನುವುದೇ ಅವನು ತಾನು ಇಟ್ಟುಕೊಂಡ ಹೆಸರು. ಕ್ಷೇಮೇಂದ್ರೇಣ ಸುಶಿಷ್ಯಾಣಾಂ ಸರಸ್ವತ್ಯಾ ಪ್ರಸಾದನಂ ಸುವೃತ್ತ ತಿಲಕಂ ವರ್ಣ ರುಚಿರಂ ಕ್ರಿಯತೆ ಮುಖ್ಯ. ಕ್ಷೇಮೇಂದ್ರ ತನ್ನ ಶಿಷ್ಯರ ಹಿತಕ್ಕಾಗಿ ಸರಸ್ವತಿಗೆ ಅಲಂಕಾರವಾದಂಥ ಸುವೃತ್ತ ತಿಲಕವನ್ನು ಮುಖದಲ್ಲಿ ಇಡ್ತಾನೆ ಅಂತ. ಶಿಷ್ಯರ ಬಾಯಲ್ಲಿ ಈ ವಿದ್ಯೆಯನ್ನು ಕಲಿಸ್ತಾನೆ, ವಿದ್ಯೆಯನ್ನು ಹುಗಿಸ್ತಾನೆ ಅಂತ ಒಂದರ್ಥ. ಸರಸ್ವತಿಯ ಮುಖದಲ್ಲಿ ತಿಲಕವಾಗಿ ಇಡ್ತಾನೆ ಅಂತ, ಹೀಗೆ ಹಲವು ಅರ್ಥ ಬರುವಂತೆ ಚೆನ್ನಾಗಿ ಮಾಡಿದ್ದಾನೆ. ಈ ರೀತಿಯಾದ ಚಮತ್ಕಾರ ಉಂಟು. ಸಾಮಾನ್ಯವಾಗಿ ಛಂದಸ್ಸಂದರೆ ಏನು? ಒಂದು ಮಾತ್ರೆಯ ಕಾಲ ಲಘು, ಅದು 2ರಷ್ಟಾದರೆ ಗುರು ಅಂತ ಅಲ್ಲಿಂದ ಆರಂಭ ಮಾಡಿ ಸುಮಾರು 26 ಛಂದಸ್ಸುಗಳ ಪರಿಚಯವನ್ನು ಮಾಡಿಕೊಡ್ತಾನೆ. ಬೇಕಾದಷ್ಟು ಛಂದಸ್ಸುಗಳಿವೆ, ಶತಕೋಟಿ ಪ್ರವಿಸ್ತಾರ ಅಂತ ಅನ್ನಬಹುದು. ಅದರೊಳಗೆ ಅವನು 26 ಛಂದಸ್ಸುಗಳನ್ನು ಆರಿಸ್ಕೊಳ್ತಾನೆ. 6 ಅಕ್ಷರದಿಂದ 21 ಅಕ್ಷರದವರೆಗೆ, ತನುಮಧ್ಯ ಅನ್ನುವ ಛಂದಸ್ಸಿಂದ ಸರ್ಧರ ಅನ್ನುವ ಛಂದಸ್ಸಿನವರೆಗೆ 26 ಪ್ರಸಿದ್ಧವಾದ ಕವಿಲೋಕ ಪ್ರಿಯವಾದ ಛಂದಸ್ಸುಗಳನ್ನು ಹೇಳ್ತಾನೆ. ಇನ್ನೂ ಬೆಳೆಸಬಹುದು, ಇದು ಚಿಕ್ಕ ಗ್ರಂಥ ಹಾಗಾಗಿ. ಆದರೆ ಇಲ್ಲಿಯೂ ಕೆಲವು ಛಂದಸ್ಸುಗಳು, ಈ ಉದಾಹರಣೆಗೆ ತನುಮಧ್ಯ ಎಲ್ಲ ಅಷ್ಟು ಪ್ರಸಿದ್ಧವಲ್ಲ. ಅವನು ಅದನ್ನು ಹೆಸರುಗಳನ್ನು ಒಳಗೊಳ್ಳುವಂತೆ ಪದ್ಯಗಳನ್ನು ಬರೀತಾನೆ, ಅದರ ಲಕ್ಷಣವನ್ನು ಹೇಳ್ತಾನೆ. ಅವೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಛಂದೋ ಗ್ರಂಥವಾಗಿ ಛಂದಶಾಸ್ತ್ರ ಸೂಕ್ಷ್ಮತೆಗೆ ಅದೇನು ಪ್ರಯೋಜನಕ್ಕೆ ಬರೋಲ್ಲ. ನಾನದೇ ಹೇಳಿದನಲ್ಲ, ನಿನ್ನೆಯೇ ತಿಳಿಸಿದ್ದೆ. ಕೊಡುವುದು ಒಂದು ಬಾದಾಮಿ ಹಾಲಾದರೆ ಅದನ್ನು ಒಂದು ಪಾತ್ರೆಯಲ್ಲಿ ಇಡೋದು, ಅದರ ಸುತ್ತಲೂ ದೀಪ ಇಡೋದು, ಅದರ ಪಕ್ಕ ರಂಗೋಲಿ ಹಾಕೋದು, ಅದಕ್ಕೆ ತೋರಣ ಕಟ್ಟೋದು, ಅದಕ್ಕೆ ಅಗರಬತ್ತಿ ಇಡೋದು, ಇದೆಲ್ಲ ಮಾಡಿದ್ರೆ ಆಂಬಿಯನ್ಸ್ ಚೆನ್ನಾಗಿದೆ ಅಂತ. ಅರೆ, ಬಾದಾಮಿ ಹಾಲಿಗೆ ಒಂದು ಚಿಟಿಕೆ ಏಲಕ್ಕಿನೂ ಹೆಚ್ಚಾಗಿ ಬಿದ್ದಿಲ್ಲ, 1-4 ಬಾದಾಮಿಯೂ ಹೆಚ್ಚಾಗಿ ಬಿದ್ದಿಲ್ಲ, ಏನೂ ಬಿದ್ದಿಲ್ಲ, ಇದ್ದದ್ದಷ್ಟೇ. ಆ ರೀತಿಯಾಗಿ ಎಲ್ಲ ವಿವರಗಳು ಚೆನ್ನಾಗಿವೆ. ಆದರೆ ಆ ವಿವರಗಳು ನೇರವಾಗಿ ಛಂದಶಾಸ್ತ್ರಕ್ಕೆ ಪ್ರಯೋಜನ ಇಲ್ಲ. ಆದರೆ ಒಂದು ಪ್ರಯೋಜನ ಏನಂದರೆ, ಈ ಕಲ್ಪನೆಯಿಂದ, ಈ ಚಮತ್ಕಾರದಿಂದ ಛಂದಶಾಸ್ತ್ರ ನೀರಸ ಅಂತ ದೂರ ಇರೋರಿಗೆ ಸ್ವಲ್ಪ ಆಕರ್ಷಣೆ ಉಂಟಾಗಿ ಬಂದಾರು. ಕೆಲವರಿಗೆ ಹೊರಗಿನ ತೋರಣಗಳಲ್ಲಿ ಆಸಕ್ತಿ ಉಂಟು, ಅದು ಸೊಗಸಿದ್ರೆ ಬರ್ತಾರೆ. ಎಷ್ಟೋ ಜನ ಅದಕ್ಕಾಗಿಯೇ ಹೈ ಎಂಡ್ ಹೋಟೆಲ್ಗಳಿಗೆ ಹೋಗ್ತಾರೆ, ಹೈ-ಫೈ ಹೋಟೆಲ್ಗಳಿಗೆ. ಅಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಷ್ಟರೊಳಗೆ ಇರ್ತದೆ, ಆಂಬಿಯನ್ಸ್ ಚೆನ್ನಾಗಿದೆ ಅಂತ. ಕಾಫಿ ಡೇನಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಅಲ್ಲಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಅದೇನೆ. ಆದರೂ ಹೋಗ್ತಾರೆ, ಯಾಕೆಂದರೆ ಏಕಾಂತ ಸಿಗುತ್ತದೆ, ಗಂಟೆಗಟ್ಟಲೆ ಹರಟುಕೊಳ್ಬಹುದು ಅಂತ. ಪರಸ್ಪರ ಮುಖಾವಲೋಕನಕ್ಕಾಗಿ ಎಲ್ಲ ಜೋಡಿಗಳು ಅಲ್ಲಿಗೆ ಹೋಗ್ತಕ್ಕಂಥದ್ದು. ಅವ್ರಿಗೂ ಗೊತ್ತು, ಇವರು ಕಾಫಿ ಏನು ಕುಡಿಯೋದಿಲ್ಲ, ಕಾಫಿ ಇವ್ರಿಗೆ ಬೇಕಾಗಿಲ್ಲ, ಏಕಾಂತವನ್ನು ಕಾಫಿ ನೆವದಲ್ಲಿ ಮಾಡಬೇಕು. ಮದುವೆ ಎಂಬುದು ನೆವ, ನಿಜ ಶ್ರೀಪದದ ಕುರುಹ ತೋರುವುದು ಅಂತ ಕುಮಾರವ್ಯಾಸ ಕೃಷ್ಣನನ್ನು ಬರಮಾಡಿಕೊಳ್ತಾನಲ್ಲ ಅಭಿಮನ್ಯು ಉತ್ತರ ವಿವಾಹಕ್ಕೆ. ಹಾಗೆ ಕಾಫಿ ಎಂಬುದು ನೆವ. ಕಾಫಿ ಡೇನಲ್ಲಿ ಏಕಾಂತ ಸಲ್ಲಾಪವೇ ಬಹಳ ಮುಖ್ಯವಾದದ್ದು. ತೆಲುಗಿನ ಭಾಷೆಯನ್ನು ಅನುಸರಿಸಿ ಹೇಳೋದ್ರೆ ಏಕಾಂತ ಸಲ್ಲಾಪಮೈನ ಮುಖ್ಯ. ಯಾವ ಕಾಂತೆಯೊಡನೆ ಸಲ್ಲಾಪಕ್ಕೂ ಸರಿಯಾಗಿದೆ ಅಂತ. ಹಾಗೆ ಆ ತರಹ ಆ ರೀತಿಯಾದವ್ರನ್ನು ಕೇಟರ್ ಮಾಡಬೇಕಲ್ಲ. ಹೇಳಿ ಕೇಳಿ ವಿದ್ಯಾರ್ಥಿಗಳಂಥವ್ರು, ಅದರ ಬಗ್ಗೆನೇ ಅವನು ಬರೆದಿದ್ದಾನೆ. ಅವನು ದೊಡ್ಡ ಗುರುಕುಲ ನಡೆಸ್ತಾ ಇದ್ದ. ಗುರುಕುಲದ ವಿದ್ಯಾರ್ಥಿಗಳ ಕಿರುಕುಳ ಎಂಥದ್ದು ಅನ್ನೋದನ್ನು ಕೂಡ ವಿಸ್ತರಿಸಿದ್ದಾನೆ. ಅಲ್ಲಿಗೆಲ್ಲ ಆಗುತ್ತದೆ. ತನುಮಧ್ಯ ಅಂದರೆ ನಡು ತೆಳ್ಳಗಿರ್ತಕ್ಕಂಥವಳು ಅಂತ, ತೆಳ್ಳಗಿರುವವಳು, ಬಡ ನಡುವಿನವಳು, ಕೃಷಕಟಿ ಅಂತ. ಅದಕ್ಕೆ ಕಾರಣ ಇಷ್ಟೇ, 2 ಗುರು 2 ಲಘು 2 ಗುರು ಇರ್ತಕ್ಕಂಥದ್ದು. ಆ ರೀತಿಯಲ್ಲಿ ನೋಡಿದಾಗ ನಿಮಗೆ ಅದು ಹೇಗೆ ಅಂತ ಗೊತ್ತಾಗುತ್ತೆ. ತೇನ ಪ್ರವಿಭಕ್ತ ಕಾಮಂ ವಯಸಾಸ ಏನ ಪ್ರವಿಲಾಸಂ ಧತ್ತೇ ತನು ಮಧ್ಯ ಅಂತಲೇ ಒಂದು ಪದ್ಯವನ್ನು ಅವನು ಕೊಡ್ತಾನೆ. ಅದಾದ ಮೇಲೆ 7 ಅಕ್ಷರ ಇರತಕ್ಕಂಥ ಕುಮಾರ ಲಲಿತ ಅಂತ ಒಂದು ಛಂದಸ್ಸು. ಒಂದು ಜಗಣ ಮತ್ತು ಒಂದು ಯಗಣ ಇರ್ತಕ್ಕಂಥದ್ದು, ಕ್ಷಮಿಸಬೇಕು, ಒಂದು ಜಗಣ ಮತ್ತು ಒಂದು ಸಗಣ, ಒಂದು ಗುರು ಇರ್ತಕ್ಕಂಥದ್ದು 7 ಅಕ್ಷರದ್ದು. ಜಸ ಗಮ್ ಅನ್ನುವ ಲಕ್ಷಣದ್ದು ಅದು ಕೊಡ್ತಾನೆ.
ಜನಂ ಸ್ಮೃತಿ ದಶಾಪ್ತಂ ಗತಾನುಗತಿಕ ಕಿಂ ಸಶೋಚತಿ ಜನೋಯಂ ಕುಮಾರಲಿತಂ ತತ್ ಅಂತ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಆಮೇಲೆ ಅಷ್ಟು ಗುರುಗಳೇ ಇರತಕ್ಕಂಥ 8 ಅಕ್ಷರದ ಛಂದಸ್ಸು ವಿದ್ಯುನ್ಮಾಲ. ಮೌನಂ ಧ್ಯಾನಂ ಭೂಮೌ ಶಯ್ಯಾ ಗುರ್ವಿ ತಸ್ಯಾ ಕಾಮಾವಸ್ಥ ಮೇಘೋತ್ಸಂಗೇ ನೃತ್ಯಾಸಕ್ತ ಯಸ್ಮಿನ್ ಕಾಲೇ ವಿದ್ಯುನ್ಮಾಲ ಅಂತ ಹೆಸರೂ ಬರುವಂತೆ ವಿದ್ಯುನ್ಮಾಲ ಅಂದರೆ ಮಿಂಚಿನ ಮಾಲಿಕೆಗಳು ಆಕಾಶದಲ್ಲಿ ಕುಣಿದಾಡುವ ಕಾಲದಲ್ಲಿ ಇವಳು ವಿರಹಿಣಿಯಾಗಿ ಮೌನದಲ್ಲಿ ಪ್ರಿಯಕರನ ಧ್ಯಾನ ಮಾಡಿಕೊಂಡು ಭೂಮಿಯಲ್ಲಿಯೇ ಮಲಗಿ ತನ್ನ ವಿಯೋಗವನ್ನು ಭಾರವನ್ನು ಇಟ್ಟುಕೊಂಡು ಸಂಕಟ ಪಡ್ತಾ ಇದ್ದಾಳೆ. ಆಕಾಶದಲ್ಲಿ ಮೇಘಮಂಡಲದಲ್ಲಿ ವಿದ್ಯುನ್ನಟಿ ನಾಟ್ಯ ಮಾಡ್ತಾ ಇದ್ದಾಳೆ ಅಂತಕ್ಕಂಥ ಒಂದು ಸುಂದರವಾದ ಕಲ್ಪನೆಯ ಪದ್ಯವನ್ನು ಮಾಡಿಕೊಡ್ತಾನೆ. ಆಮೇಲೆ ಲಘು ಗುರು ಸೇರಿ ಬರುವ 8 ಅಕ್ಷರದ ಪ್ರಮಾಣಿ ಛಂದಸ್ಸು. ಲಘುಶ್ರುತಂ ಮದೋದ್ದತಂ ಗುರುಶ್ರಮಾಯ ಕೇವಲಂ ನಯತ್ಪರೋಪಕಾರ ಕೃತ್ ವೃಥೈವ ತತ್ಪ್ರಮಾಣ್ಯಪಿ ಅಂತ. ಯಾರಿಗೆ ಅಹಂಕಾರ ಇದೆಯೋ ಅವ್ರು ಎಷ್ಟು ಚೆನ್ನಾಗಿ ಬೇಗ ಓದ್ಕೊಂಡಿದ್ರು ಅದು ಬರೀ ಭಾರ. ಗುರುಶ್ರಮಾಯ ಕೇವಲಂ, ಪರೋಪಕಾರ ಮಾಡದೇ ಇರತಕ್ಕಂಥವರು ಪರೋಪಕಾರ ಕೃತ್ ನ ಯಹ ತದ್ವೃಥೈವ ತಸ್ಯ ಪ್ರಮಾಣ್ಯಪಿ, ಅವನ ಪ್ರಮಾಣಗಳು ಕೂಡ ಎಷ್ಟು ಪ್ರಾಮಾಣಿಕವಾದ ವಿದ್ಯೆಯೂ ಕೂಡ ನಿಷ್ಪ್ರಯೋಜಕವಾದದ್ದು ಅಂತ ಹೀಗೆ ಉದಾಹರಣೆಯನ್ನೇ ರಮಣೀಯವಾಗಿ ಕೊಡ್ತಾ ಛಂದಸ್ಸನ್ನು ಹೇಳ್ತಾನೆ. ಆಮೇಲೆ ಪ್ರಸಿದ್ಧವಾದ ಅನುಷ್ಠುಪ್ ಶ್ಲೋಕ ಛಂದಸ್ಸು, ಅದನ್ನು ಅವನು ವಿವರಿಸಿ ಹೇಳ್ತಾನೆ. ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಗುರುಷಷ್ಠಂಚ ಪಾದಾನಾಂ ಚತುರ್ಣಾಂ ಸ್ಯಾದ್ ಅನುಷ್ಠುಭಿ ಅಂತ ಒಂದು ಪ್ರಸಿದ್ಧಿ ಉಂಟು ಲಕ್ಷಣದ್ದು. ಇವನು ಅದನ್ನು ಸ್ವಲ್ಪ ಬೇರ್ಪಡಿಸಿ ಪಂಚಮಂ ಲಘು ಸರ್ವತ್ರ ಲಘು ಸರ್ವೇಷು ಸಪ್ತಮಂ ದ್ವಿಚತುರ್ಥಯೋ ಗುರುಷಷ್ಠಂಚ ಸರ್ವೇಷಾಂ ಏತತ್ ಶ್ಲೋಕಸ್ಯ ಲಕ್ಷಣಂ ಅಂತ ಶ್ಲೋಕದ ಲಕ್ಷಣ ಅಂತ ಇದನ್ನು ಹೇಳ್ತಾನೆ. ಅದು ಪೂರ್ಣ ಲಕ್ಷಣವಲ್ಲ. ಶ್ಲೋಕದ ಪೂರ್ಣ ಲಕ್ಷಣ ಸ್ವಲ್ಪ ವಿಸ್ತರಿಸಿ ಹೇಳಬೇಕಾಗುತ್ತದೆ. ಅದರ ಬಗ್ಗೆ ಒಂದು ದೊಡ್ಡ ಚರ್ಚೆಯೇ ಇದೆ. ನಾನು ವಿಸ್ತರಿಸಿ ಒಂದು ಲೇಖನವನ್ನೇ ಬರೆದಿರೋದ್ರಿಂದಾಗಿ ಆ ವಿವರಗಳಿಗೆ ಹೋಗಬೇಕಾಗಿಲ್ಲ. ಆದರೆ ಇವನು ಹೇಳ್ತಾನೆ, ಶ್ರುತಿ ಪ್ರಮಾಣ ಗತಿಯನ್ನು ಅಂತರಂಗದಲ್ಲಿ ತುಂಬಿಕೊಳ್ಳಬೇಕು, ಶ್ರುತಿ ಕಟುತ್ವ ಇರಬಾರದು ಶ್ಲೋಕ ಛಂದಸ್ಸಿಗೆ ಅಂತ. ಎಲ್ಲರಿಗೂ ತುಂಬ ಸುಲಭ ಅನುಷ್ಠುಪ್ಪಾದರೂ ಅದನ್ನು ಹಿತವಾಗಿ ಬರೆಯೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಬೇಕು. ಒಳ್ಳೆಯ ಅನುಷ್ಠುಪ್ ಶ್ಲೋಕ ರಚನೆಯನ್ನು ಓದಿರಬೇಕು. ಅದು ಹದ ಏನು ಅಂತ ಕಂಡುಕೊಳ್ಬೇಕು. ಅನೇಕ ವಿಧವಾದ ಕಾಂಬಿನೇಷನ್ಸ್ ಉಂಟು. ಕೆಲವೊಂದು ಕಾಂಬಿನೇಷನ್ಸ್ ತುಂಬ ಯಾವುವು ತುಂಬ ಚೆನ್ನಾಗಿರ್ತಕ್ಕಂಥ ಕಾಂಬಿನೇಷನ್ಸ್ ಅನ್ನೋದು ಕಂಡುಕೊಳ್ಬೇಕು. ಆ ಥರದ ಪರ್ಫೆಕ್ಟ್ ಕಾಂಬಿನೇಷನ್ಸ್ ಅಂತ ಒಂದಷ್ಟು ಗುರುತು ಮಾಡಿ ನನ್ನ ಲೇಖನದಲ್ಲಿ ಬರೆದಿದ್ದೀನಿ. ಅದು ಬೇರೆ ಕಡೆ ಇದೆ. ಅಲ್ಲಿ ಉದಾಹರಣೆ ಕೊಡುವಾಗ ನೋಡಿ, ಅವನು ಮೊದಲೇ ಎಚ್ಚರಿಕೆ ಇಡ್ತಾನೆ. ತತ್ರ ಲಕ್ಷ್ಯಾನುಸಾರೇಣ ಶ್ರವ್ಯತಾಯ ಪ್ರಧಾನತ. ಛಂದಸ್ಸು ಕಿವಿಗೆ ಹಿತವಾಗಬೇಕು. ಕವಿಗೆ ಕರ್ಣಂ ಪ್ರಮಾಣಂ, ವ್ಯಾಕರಣ ಮಲ್ತು, ವ್ಯಾಕರಣ ಮೇಕೆಂಬೆಯಂ ಮರೆವುದಕ್ಕೆ ಕಲ್ತು ಅಂತ ಕುವೆಂಪು ಹೇಳಿದ್ದಾರಲ್ಲ, ಹಾಗೆ ಶ್ರುತಿ ಮಾಧುರ್ಯ ತುಂಬ ಬೇಕಾದದ್ದು. ಅಲ್ಲಿ ಒಂದು ಉದಾಹರಣೆ ಕೊಡ್ತಾನೆ, ವ್ಯಾಸರ ಉದಾಹರಣೆ ಕೊಡ್ತಾನೆ, ತನ್ನ ಉದಾಹರಣೆ ಕೊಡೋಲ್ಲ. ವ್ಯಾಸರಷ್ಟು ಒಳ್ಳೆ ಶ್ಲೋಕಗಳನ್ನು ಬರೆದವರು ಯಾರು? ತತಃ ಕುಮುದನಾಥೇನ ಕಾಮಿನಿ ಗಂಡ ಪಾಂಡುನ ನೇತ್ರ ಆನಂದೇನ ಚಂದ್ರೇಣ ಮಾಹೇಂದ್ರಿ ದಿಗಲಂಕೃತ. ಹುಡುಕಿದ್ದಾರೆ ನೋಡಿ, ಇಷ್ಟು ರಮಣೀಯವಾದ ಕಲ್ಪನೆ ಇರತಕ್ಕಂಥ ಶ್ಲೋಕವನ್ನು, ಒಳ್ಳೆಯ ಆಭಿಜಾತ್ಯ ಇರತಕ್ಕಂಥ ಕಾಳಿದಾಸಾದಿಗಳ ಕಾಲದ ಕಾವ್ಯದ ಸೌಂದರ್ಯ ಇರತಕ್ಕಂಥ ಶ್ಲೋಕ ಮಹಾಭಾರತದ ದ್ರೋಣ ಪರ್ವದಲ್ಲಿ ಬರತಕ್ಕಂಥದ್ದು. ರಾತ್ರಿ ಯುದ್ಧ ಆಗುತ್ತದೆ, ಚಂದ್ರೋದಯ ಆದಮೇಲೆ ಯುದ್ಧದಲ್ಲಿ ಎಲ್ಲರಿಗೂ ಮುಖ ಕಾಣಿಸುತ್ತದೆ. ಆಗ ತತಃ ಕುಮುದನಾಥೇನ, ಚಂದ್ರ ಬೆಳಗಿದ, ಕಾಮಿನಿ ಗಂಡ ಪಾಂಡುನ, ಸುಂದರಿಯ ಕೆನ್ನೆಯಂತೆ ಬೆಳ್ಳಗಿದ್ದ, ಅದು ವಿಯೋಗಿನಿಯ ಕೆನ್ನೆ, ಬಿಳಿಸಿಕೊಂಡಿರ್ತಾಳೆ ಪಾಪ ಅಂತ. ನೇತ್ರಾನಂದೇನ ಚಂದ್ರೇಣ, ಕಣ್ಣಿಗೆ ಆನಂದ ಕೊಡ್ತಕ್ಕಂಥವನು ಚಂದ್ರ. ಮಾಹೇಂದ್ರಿ ದಿಗಲಂಕೃತ, ಪೂರ್ವ ದಿಕ್ಕು ಅಲಂಕೃತವಾಯಿತು ಅಂತ, ಅಂದರೆ ಪೂರ್ಣಿಮೆಯ ಹತ್ತಿರದ ತಿಥಿ, ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಚಂದ್ರೋದಯವಾಗಿದೆ ಅಂತಕ್ಕಂಥದ್ದು. ಆಮೇಲೆ ಭುಜಂಗ ಶಿಶುಭೃತ ಅಥವಾ ಭುಜಗ ಶಿಶುಭೃತ ಅಂತ ಒಂದು ಛಂದಸ್ಸಿದೆ. ಅದು 9 ಅಕ್ಷರದ್ದು. ನಗಣ ನಗಣ ಮಗಣ 3 ಗಣಗಳು ಬರುತ್ತವೆ. 6 ಲಘು 3 ಗುರು ಅದು ಇದ್ದಂಥದ್ದು. ನನಮತಿ ಚರಣೋ ಭಕ್ತ್ಯಾ ಕಿಮಿತಿ ಜಡಮತಿರ್ ಲೋಕಃ ಭವಭಯ ಶಮನೋ ಶಂಭೋರ್ ಭುಜಗ ಶಿಶುಭೃತ ವಗ್ರೇ ಅಂತ ಒಂದು ಉದಾಹರಣ ಪದ್ಯವನ್ನು ಕೊಡ್ತಾನೆ. ಆಮೇಲೆ ರುಕ್ಮವತಿ ಅಂತ ಒಂದು ಛಂದಸ್ಸು, ಅದು 10 ಅಕ್ಷರದ್ದು. ಭಗಣ ಮಗಣ ಸಗಣ ಗುರು ಅಂದರೆ ಒಂದು ಗುರು 2 ಲಘು, ಆಮೇಲೆ 3 ಗುರುಗಳು, 2 ಲಘು 1 ಗುರು ಮತ್ತೊಂದು ಗುರು, ಈ ರೀತಿ ಇರತಕ್ಕಂಥ ಒಂದು ವಿನ್ಯಾಸ ಅದನ್ನು ಕೊಡ್ತಾನೆ.
ಭಗ್ನಮಸತ್ಯೈ ಕಾಯ ಸಹಸ್ರೈರ್ಮೋಹಮಯೀ ಗುರ್ವೀಭವ ಮಾಯ ಸ್ವಪ್ನ ವಿಲಾಸ ಯೋಗ ವಿಯೋಗ ರುಕ್ಮವತೀಹ ಕಸ್ಯ ಕೃತೆ ಶ್ರೀಹಿ ಅಂತ ರುಕ್ಮವತಿ ಎನ್ನುವ ಛಂದಸ್ಸಿನ ಲಕ್ಷಣವನ್ನು ಕೊಡ್ತಾನೆ. ಈ ಅಪ್ರಸಿದ್ಧ ಛಂದಸ್ಸುಗಳೆಲ್ಲ ಹೆಚ್ಚು ಮಟ್ಟಿಗೆ ಲಯಾನ್ವಿತವಾದದ್ದು. ಚತುರಶ್ರ, ತ್ರಿಶ್ರ, ಖಂಡ ಈ ರೀತಿಯಾದ ಲೆಕ್ಕಗಳಿಗೆ ಬರ್ತಕ್ಕಂಥದ್ದು, ತಾಳಗತಿಯಲ್ಲಿ ಓಡ್ತಕ್ಕಂಥದ್ದು. ಆಮೇಲೆ 11 ಅಕ್ಷರದ ಛಂದಸ್ಸು ತುಂಬ ಜನಕ್ಕೆ ಗೊತ್ತಿರುವುದು, ಪ್ರಸಿದ್ಧವಾದದ್ದು ಇಂದ್ರವಜ್ರ ಅಂತ. ಅದನ್ನು ಹೇಳ್ತಾನೆ. ಆ ಇಂದ್ರವಜ್ರ ಲಕ್ಷಣ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. 2 ತಗಣ, 1 ಜಗಣ, 2 ಗುರುಗಳು ಇರ್ತಕ್ಕಂಥದ್ದು. ಸಾದಿಂದ್ರ ವಜ್ರ ತತಜಾ ಜಗೌಗಹ ಅಂತಲೇ ಸೂತ್ರ ಉಂಟು ಅದಕ್ಕೆ. ಆಮೇಲೆ ಉಪೇಂದ್ರ ವಜ್ರ, ಇಂದ್ರವಜ್ರದ ಮೊದಲ ಗುರು ಲಘುವಾಗಿಬಿಟ್ರೆ ಜಗಣ ತಗಣ ಜಗಣ 2 ಗುರು ಬಂದರೆ ಆಗುತ್ತದೆ ಅಂತ ಅದನ್ನು ಉದಾಹರಣೆ ಕೊಡ್ತಾನೆ. ಎಲ್ಲಕ್ಕೂ ರಮಣೀಯವಾದ ಉದಾಹರಣೆಗಳು ಕೊಡ್ತಾನೆ. ಛಂದಸ್ಸಿನ ಬಗ್ಗೆ ವಿಶೇಷ ಹೇಳೋದಿಲ್ಲ, ಅದೇ ನಾನು ಹೇಳಿದನಲ್ಲ, ಅಲ್ಲಿ ಏನಿದ್ರು ಉಕ್ತಿ ವೈಚಿತ್ರ್ಯ ವಿನ್ಯಾಸ ಮಾತ್ರ ನೋಡಬೇಕು ಅಂತ. ಮತ್ತು ಇವುಗಳೆರಡನ್ನ ಬೆರೆಸಿದ್ರೆ ಉಪಜಾತಿ ಅಂತ ಬೇರೆ 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 ರೀತಿ ಬರುತ್ತೆ. 20 ಬಗೆಯ ಉಪಜಾತಿಗಳು ಬರ್ತವೆ. ಶೀಲ, ಭದ್ರ, ಜಯ ಇತ್ಯಾದಿಗಳೆಲ್ಲ. ಅದನ್ನೇನೋ ಕೊಡಲ್ಲ, ಬರುತ್ತವೆ ಅಂತ ಅಷ್ಟೇ ಹೇಳ್ತಾನೆ. ಬೇರೆ ಬೇರೆ ಉಪಜಾತಿಗಳು ಬರ್ತವೆ ಅಂತ. ಕಾಳಿದಾಸಾದಿಗಳೆಲ್ಲ ಜಾಸ್ತಿ ಬಳಸಿರ್ತಕ್ಕಂಥದ್ದಿದೆ. ಕಾಳಿದಾಸ ರಘುವಂಶದಲ್ಲಿ ಅತಿ ಹೆಚ್ಚಾಗಿ ಬಳಸಿರುವುದಿದೆ. ಕುಮಾರ ಸಂಭವದಲ್ಲಿ ಕೂಡ ಮೊದಲನೇ ಸರ್ಗವನ್ನು, 3ನೇ ಸರ್ಗವನ್ನು, ಆಮೇಲಿಂದ ಈ 6ನೇ ಸರ್ಗವನ್ನು, 7ನೇ ಸರ್ಗವನ್ನು, ಇಷ್ಟು ಸರ್ಗಗಳನ್ನು ಅಂದರೆ 3 ಸರ್ಗವನ್ನು ಇರುವ 8 ಸರ್ಗಗಳಲ್ಲಿ 3 ಸರ್ಗವನ್ನು ಈ ಉಪಜಾತಿಯಲ್ಲಿ ಬರೆದಿದ್ದಾನೆ. ರಘುವಂಶದಲ್ಲೂ ಅದೇ ರೀತಿ ಮಾಡಿದ್ದಾನೆ. ಒಟ್ಟು ಕಾಳಿದಾಸ ಅತಿ ಹೆಚ್ಚಾಗಿ ಬರೆದಿರುವುದು ಉಪಜಾತಿ ಛಂದಸ್ನಲ್ಲಿ. ವ್ಯಾಸ ವಾಲ್ಮೀಕಿಗಳು ಅತಿ ಹೆಚ್ಚಾಗಿ ಬರೆದಿರ್ತಕ್ಕಂಥದ್ದು ಅನುಷ್ಠುಪ್ ಛಂದಸ್ನಲ್ಲಿ. ಅದೇ ಕಾಶ್ಮೀರದ ಒಬ್ಬ ಕವಿ ರತ್ನಾಕರ ಅಂತಿದ್ದ, ಅವನು ತುಂಬ ಹೆಚ್ಚಾಗಿ ಬರೆದಿರ್ತಕ್ಕಂಥದ್ದು ವಸಂತ ತಿಲಕ ಛಂದಸ್ನಲ್ಲಿ. ಹೀಗೆ ಬೇರೆ 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 ಕವಿಗಳ ಬೇರೆ ಬೇರೆ ರೀತಿಯಾದ ಕರಕೌಶಲ ಛಂದಸ್ಸಿನಲ್ಲಿ ಹೇಗೆ ಕಾಣುತ್ತದೆ ಅನ್ನುವುದನ್ನು ಹೇಳ್ತಾ ಹೋಗ್ತಾನೆ. ಮತ್ತು ದೋಧಕ ಅಂತ ಒಂದು ಛಂದಸ್ಸು, ಅದರ ಬಗೆಗೆ ಹೇಳ್ತಾನೆ. ದೋಧಕ ಅಂತ ಅನ್ನುವುದು 3 ಭಗಣ ಕಡೆಗೆ 2 ಗುರು ಇರ್ತಕ್ಕಂಥ 11 ಅಕ್ಷರ ಛಂದಸ್ಸು. ನಾನನ 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 ನಾನ ಅಂತ ಹೇಳ್ಬೋದು. ಭೋಭವ ವಿಭ್ರಮ ಭಂಗುರ ಭೋಗ ಗಚ್ಚತ ನಾಸ್ತ್ಯಧುನಾ ಮಮ ಮೋಹ ತಿಷ್ಠಸಿ ಚೇತಸಿ ಚಂದ್ರಕಲಾಭೃತ್ ಭಕ್ತ ಜನಾಭಯ ದೋಥ ಕಪಾಲಿ ಅಂತ ಒಳ್ಳೆ ಚತುರಶ್ರದ ಗತಿಯಲ್ಲಿ ತಾತಕ 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 ಧೀಮ್ತಾಂ ಆ ರೀತಿಯಾಗಿ ಬರುತ್ತೆ. ಇವನ್ನೆಲ್ಲ ರಮಣೀಯವಾದ ಅರ್ಥಪ್ರಧಾನವಾದ ಕಾವ್ಯದಲ್ಲಿ ಬರೀಬಾರ್ದು. ಏನಿದ್ರೂ ಸ್ತೋತ್ರ, ಭಜನೆ ಇತ್ಯಾದಿಗಳಿಗೆ ಅಂತ ಮಮ್ಮಟಾದಿಗಳೆಲ್ಲ ನಿಶ್ಚಯ ಮಾಡಿದ್ದಾರೆ. ವಿನೋದ ಇತ್ಯಾದಿಗಳಿಗೆ ಬಳಸಬಹುದು. ಯಾಕೆಂದರೆ ಈ ತಾಳದ ಗಡಚಿಕ್ಕುವಿಕೆ ಬಂದಾಗ ಈ ಅರ್ಥ ಸ್ವಾರಸ್ಯದ ಕಡೆಗೆ ಗಮನ ಹೋಗುತ್ತದೆ ಅಂತ. ಆಮೇಲೆ ಶಾಲಿನಿ ಅಂತ ಒಂದು ಛಂದಸ್ಸು, ಅದು 11 ಅಕ್ಷರದ್ದು, ತುಂಬ ಒಳ್ಳೆ ಪ್ರೌಢವಾದ ಛಂದಸ್ಸು. ಮಗಣ, ತಗಣ, ತಗಣ ಮತ್ತು ಗುರುದ್ವಯ ಅದು ಇರ್ತಕ್ಕಂಥದ್ದು. ಆಮೇಲೆ ರಥೋದ್ಧತ ಅಂತ, ಇದು ತುಂಬ ಸುಂದರವಾದ ಛಂದಸ್ಸು. ಶಾಲಿನಿ, ಉಪೇಂದ್ರ ವಜ್ರ, ಇಂದ್ರವಜ್ರ ಇತ್ಯಾದಿಗಳೆಲ್ಲ ವೇದಗಳಲ್ಲಿ ಕಾಣಿಸ್ತಕ್ಕಂಥ ತ್ರಿಷ್ಟುಬ್ ಅನ್ನುವ ಛಂದಸ್ಸಿನಿಂದ ಹೊರಬಂದಿರತಕ್ಕಂಥವು ಅಂತೂ ಗೊತ್ತಾಗುತ್ತದೆ. ರಥೋದ್ಧತ ಹಾಗಲ್ಲ, ಅದು ಒಂದು ರೀತಿ 3-5 ಮಾತ್ರೆಗಳ ಸಂತುಲಿತ ಮಧ್ಯಾವರ್ತ ಗತಿಯಲ್ಲಿ ಹೋಗಬಲ್ಲಂಥ ಒಂದು ಸುಂದರವಾದ ಛಂದಸ್ಸು. ಮೊದಲಿಗೆ ನಮ್ಮ ಕವಿಗಳ ಪೈಕಿ ಕಾಳಿದಾಸನೇ ಬಳಸಿರುವುದು. ಪ್ರಾಯಶಃ ಅವನೇ ಅದರ ನಿರ್ಮಾತೃಂತಲೂ ಹೇಳಬಹುದಾದಷ್ಟರ ಮಟ್ಟಿಗೆ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಅವನು ಬಳಸಿದ್ದಾನೆ ಕೂಡ. ಆಮೇಲೆ ಎಲ್ಲ ಕವಿಗಳು ಶಿರಸಾವಹಿಸಿ ಅದನ್ನು ಬಳಸಿದ್ದಾರೆ. ಅದನ್ನು ನಾವು ಕಾಣ್ತೀವಿ. ಅದರ ಲಕ್ಷಣವನ್ನು ಕೊಡ್ತಾನೆ. ರಗಣ ಸಗಣ ರಗಣ ಲಘು ಗುರು ಅಂತ. ಆಮೇಲೆ ಅದರ ರೀತಿಯಲ್ಲೇ ಬರ್ತಕ್ಕಂಥದ್ದು ಸ್ವಾಗತ ಅನ್ನೋ ಒಂದು ಛಂದಸ್ಸು, ಅದು 11 ಅಕ್ಷರದ್ದು. ರಗಣ, ನಗಣ, ಭಗಣ ಮತ್ತು 2 ಗುರುಗಳು ಇರ್ತಕ್ಕಂಥದ್ದು. ಇದಕ್ಕೆ ಅವಳಿ ಟ್ವಿನ್ ಅಂತ ಅನ್ಬೋದು, ಆದರೆ ಅನ್ಐಡೆಂಟಿಕಲ್ ಟ್ವಿನ್ಸ್ ಅಂತಾರಲ್ಲ ಹಾಗೆ, ಮಿರರ್ ಇಮೇಜ್ ಇರ್ತಕ್ಕಂಥ ಟ್ವಿನ್ಸ್ ಅಲ್ಲ, ಅನ್ಐಡೆಂಟಿಕಲ್ ಅಂತ ಹೇಳ್ತಾರಲ್ಲ ಆ ರೀತಿಯಾದದ್ದು ಸ್ವಾಗತ ಛಂದಸ್ಸು. ಕಾಳಿದಾಸ ಸ್ವಾಗತವನ್ನು ಬಳಸಿಲ್ಲ, ಮುಂದಿನ ಕವಿಗಳು ಬಳಸಿದ್ದಾರೆ. ಭಾರವಿಯಿಂದಲೇ ಕಾಣ್ತೀವಿ ನಾವು ಸ್ವಾಗತವನ್ನು. ಆದರೆ ಸ್ವಾಗತಕ್ಕಿಂತ ರಥೋದ್ಧತ ಚೆನ್ನ. ಕಾಳಿದಾಸನಿಗೆ ಆ ಸೂಕ್ಷ್ಮಗಳೆಲ್ಲ ಚೆನ್ನಾಗಿವೆ. ಆಮೇಲೆ ತೋಟಕ ಅನ್ನುವ ಒಂದು ಛಂದಸ್ಸು, ಅದು ಒಂದೊಂದು ಸಾಲಿನಲ್ಲೂ 4 ಸಗಡಗಳಿರ್ತಕ್ಕಂಥದ್ದು. ನನ ನನ ಎಲ್ಲರಿಗೂ ನಮ್ಮ ವೆಂಕಟೇಶ್ವರ ಸುಪ್ರಭಾತದ ಬಳಿಕ ಬರುವ ಸ್ತೋತ್ರ ಗೊತ್ತೇ ಇದೆ. ಕಮಲಾಕುಚ ಚೂಚುಕ ಕುಂಕುಮತೋ ನಿಯತಾರುಣಿತಾ ತುಲ ನೀಲತನೋ ಕಮಲಾಯಿತ ಲೋಚನ ಲೋಕಪತೆ ವಿಜಯೀಭವ ವೆಂಕಟಶೈಲಪತೆ ಅಂತಿದೆಯಲ್ಲ, ಅದು ತೋಟಕ ಅಂತ ಅನ್ನುವಂಥದ್ದು. ಆ ತೋಟಕ ಛಂದಸ್ಸು ನಿರ್ವಾಹಕ್ಕೆ ಕಷ್ಟ, ಅದರೊಳಗೆ ಶಾಸ್ತ್ರಾದಿಗಳು ಬರೆಯೋದು ಮತ್ತೂ ಕಷ್ಟ. ಶಂಕರರ ಶಿಷ್ಯರಾದಂತಹ ಆನಂದಗಿರಿಗಳು ಅವರು
ಶ್ರುತಿಸಾರ ಸಮುದ್ರಣಂ ಅನ್ನೋದನ್ನು ತ್ರೋಟಕ ಛಂದಸ್ಸಲ್ಲೇ ಬರೆದಿದ್ದಾರೆ. ಅವರು ಶಂಕರರ ಕೃಪೆಯಿಂದ ಆಶುವಾಗಿ ಪದ್ಯ ರಚನೆ ಮಾಡಿದ್ರು. ಅದು ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೆ ಅಂತೆಲ್ಲ ಆರಂಭವಾಗಿ ಭವಶಂಕರ ದೇಶಿಕ ಮೇಚರಣಂ ಅಂತ ಪಲ್ಲವಿಯಲ್ಲಿ ಮುಗಿಯುತ್ತದೆ. ಆ ರೀತಿಯಾದ ಛಂದಸ್ಸು. ಒಂದೆರಡು ಪದ್ಯ ಕೇಳಬಹುದು, ಆಮೇಲೆ ಸಾಕು ಅನಿಸುತ್ತೆ. ಕಷ್ಟ, ತಾಳಬದ್ಧವಾಗಿದೆ, ಹಾಡ್ಕೊಳ್ಳೋರಿಗೆ ಚೆನ್ನ, ಆದರೂ ಯಾಂತ್ರಿಕ ಅನಿಸಿಬಿಡುತ್ತದೆ. ಆಮೇಲೆ 12 ಅಕ್ಷರ ಛಂದಸ್ಸಿಗೆ ಹೋಗ್ತಾನೆ ಕ್ಷೇಮೇಂದ್ರ, ವಂಶಸ್ಥ ಅಂತ. ಅದು ಉಪೇಂದ್ರ ವಜ್ರದ ಕೊನೆಯಲ್ಲಿ ಆ ಒಂದು ಗುರುವನ್ನು ಲಘುವನ್ನು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಆಗುತ್ತದೆ. ಜಗಣ ತಗಣ ಜಗಣ ರಗಣ ಅಷ್ಟು ಬಂದರೆ ಆಗುತ್ತದೆ ಅಂತ ಆ ಛಂದಸ್ಸಿನ ಬಗ್ಗೆ ಹೇಳ್ತಾನೆ. ಆ ಮಧ್ಯದಲ್ಲಿ ಈ ಥರ ಸುಂದರವಾದಂಥ ಇನ್ನು ಕೆಲವು ತಾಳಬದ್ಧವಾದ ಛಂದಸ್ಸುಗಳಿವೆ. ಸೃಗ್ವಿಣಿ, ಭುಜಂಗ ಪ್ರಯಾತ, ಮತ್ತು ಇಂದ್ರವಜ್ರದ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಬರುವ ಇಂದ್ರವಂಶ, ಅವನ್ನು ಕುರಿತು ಅವನೇನು ಹೇಳೋಲ್ಲ. ಆಮೇಲೆ ಬಹಳ ಸುಂದರವಾದ ಧೃತವಿಲಂಬಿತ ಛಂದಸ್ಸಿನ ಬಗ್ಗೆ ಹೇಳ್ತಾನೆ. ಇದನ್ನು ಮೊದಲು ಬಳಸಿದವನು ಕಾಳಿದಾಸನೇ. ಅದನ್ನು ಒಂದೇ ಕಡೆ ಬಳಸಿದ್ದಾನೆ. ರಘುವಂಶದ 9ನೇ ಸರ್ಗದಲ್ಲಿ ಬಹಳ ಸುಂದರವಾದ ಛಂದಸ್ಸು. ಸಗಣ ಭಗಣ ಭಗಣ ರಗಣ ಇರ್ತಕ್ಕಂಥದ್ದು. ತಕಿಟ ಧೀಂ ತಕ ಧೀಂ ತಕ ಧೀಂ ತಕ ನಭಸಿ ಭಂಗ ಗಲಚ್ಛ ವಿಭಿರ್ಘನೈ ಧೃತ ವಿಲಂಬಿತ ಗೈಃ ಪರಿವಾರಿತ ಸಿತ ಕರಃಕಲಹಂಸ ಇವಾಭಿತ ತರತಿ ತರತಿ ಸಂವಲಿತೋ ಯಮುನೋರ್ಮಿಭಿ ಅಂತೆಲ್ಲ ತುಂಬ ಸುಂದರವಾದ ಗತಿಯನ್ನು ಹೊಂದಿದ್ದು ಅದನ್ನು ವರ್ಣಿಸ್ತಾನೆ. ಆಮೇಲೆ 13 ಅಕ್ಷರದ ಛಂದಸ್ಸಿಗೆ ಬರ್ತಾನೆ. ಅಲ್ಲಿ ಪ್ರಹರ್ಷಿಣಿ ಅಂತ ಒಂದಿದೆ. ಅದು ಓಜಸ್ವಿಯಾದ ಅಷ್ಟು ಹಿತವಲ್ಲದ ಛಂದಸ್ಸು. ಮಗಣ ಸಗಣ ಜಗಣ ರಗಣ ಒಂದು ಗುರು ಇರತಕ್ಕಂಥದ್ದು. ಈ 13 ಅಕ್ಷರದಲ್ಲಿ ಅವನು ಇದೊಂದನ್ನೇ ಹೇಳಿ ಮುಂದಕ್ಕೆ ಹೊರಟೋಗ್ತಾನೆ ವಸಂತ ತಿಲಕಕ್ಕೆ. ಬೇರೆ ಕವಿಗಳು ಬಳಸಿರುವ ಪ್ರಸಿದ್ಧವಾದ ಮಂಜುಭಾಷಿಣಿ, ಕಲಹಂಸ, ರುಚಿರ ಅನ್ನುವ 3 ಛಂದಸ್ಗಳನ್ನು ಬಿಟ್ಟಿದ್ದಾನೆ. ಆಮೇಲೆ 14 ಅಕ್ಷರದ ವಸಂತ ತಿಲಕ ತುಂಬ ಚೆನ್ನಾಗಿವೆ. ಸುಪ್ರಭಾತವನ್ನು ಬಲ್ಲವರಿಗೆಲ್ಲ ಗೊತ್ತಾಗುತ್ತದೆ. ತುಂಬ ಸುಂದರವಾದ ಛಂದಸ್ಸು. ತಗಣ ಭಗಣ ಜಗಣ ಜಗಣ 2 ಗುರು ಇರ್ತಕ್ಕಂಥ ಛಂದಸ್ಸು. ತದ್ಭಾಜಿಜನ್ಮ ಸಚಿವೆ ಭಗವತ್ಯನಂಗೆ ಪ್ರಾಪ್ತೇ ಲಸತ್ಕುಸುಮ ಮಂಡಲ ಪಾಂಡುರೇಣ ಭೃಂಗಾವಲಿ ಕುಟಿಲ ಕುಂತಲ ಸನ್ನಿವೇಶ ಕಾಂತಾ ವಸಂತ ತಿಲಕೇವ ವಿಭೂಷಿತಾ ಭೂ. ಕೇಳ್ತಾ ಇದ್ದಂತೆ ನಮಗೆ ನಾದ ಅಷ್ಟು ಆಕರ್ಷಕವಾಗಿ ತೋರುತ್ತೆ. ಆಮೇಲೆ 15 ಅಕ್ಷರಗಳ ಛಂದಸ್ಸು ಮಾಲಿನಿ. ಅದನ್ನು ತೆಗೆದುಕೊಳ್ತಾನೆ. ನಾನಾಗಲೇ ಹೇಳಿದ್ನಲ್ಲ, ಮಳೆಯಲ್ಲಿ ಬರುತ್ತಿದ್ದೆ, ಮಾರ್ಗದೊಳು ಜಾರಿ ಬಿದ್ದೆ, ಆ ಛಂದಸ್ಸು ಮಾಲಿನಿ. ನಗಣ ನಗಣ ಮಗಣ ಯಗಣ ಯಗಣ ಇದು ಇರ್ತಕ್ಕಂಥ ಛಂದಸ್ಸು, ಅದನ್ನು ಹೇಳ್ತಾನೆ. ಆಮೇಲೆ ಅವನು 17 ಅಕ್ಷರದ ನರ್ಕುಟಕ ಅಥವಾ ಕೋಕಿಲಕ ಅನ್ನುವ ಒಂದು ಛಂದಸ್ಸು ಹೇಳ್ತಾನೆ. ನಮ್ಮ ಕನ್ನಡದ ಕವಿಗಳೆಲ್ಲ ಬಹಳ ಬಳಸಿ ಜನಪ್ರಿಯಗೊಳಿಸಿರ್ತಕ್ಕಂಥ ಚಂಪಕಮಾಲೆಯ ಒಂದು ಸಂಕ್ಷಿಪ್ತ ರೂಪ. ಸಗಣ ನಗಣ ಜಗಣ ಭಗಣ ಜಗಣ ಜಗಣ ಲಘು ಗುರು ಈ ಥರ ಇರತಕ್ಕಂಥದ್ದು. ಅಭಿನವ ಗುಪ್ತಪಾದ ಲಿಖಿತಂ ಲಿಖಿತಂ ಹೃದಯೇ ತದಿತರ ಧೀರ ವೃಂದ ಲಿಖಿತಂ ಲಿಖಿತಂ ಸಲಿಲೆ ಆ ರೀತಿಯಾಗಿ ಹೋಗುತ್ತದೆ ಗತಿ. ತುಂಬ ಸುಂದರವಾದ ಮೃದುವಾದದ್ದು. ಆದರೆ ಅದು ಹೆಚ್ಚು ಸಂಸ್ಕೃತದಲ್ಲಿ ಪ್ರಚುರವಾಗಿಲ್ಲ, ಒಂದು ಸ್ವಲ್ಪ ಮಟ್ಟಿಗಿದೆ. ಶಿವಸ್ವಾಮಿ ತನ್ನ ಕಪ್ಪಿಣಾಭ್ಯುದಯದಲ್ಲಿ ಒಂದು ಸರ್ಗ ಇಡೀ ಈ ಛಂದಸ್ಸಲ್ಲಿ ಬರೆದಿದ್ದಾನೆ. ಇನ್ನು ಬೇರೆ ಕವಿಗಳು ಅಲ್ಲಿ ಇಲ್ಲಿ ಒಗ್ಗರಣೆ ತರಹ ವ್ಯಂಜಕವಾಗಿ ಬಳಸ್ತಾರೆ. ಆಮೇಲೆ ಪೃಥ್ವಿ ಅಂತ ಇನ್ನೊಂದು 17 ಅಕ್ಷರದ ಛಂದಸ್ಸು. ಇದು ಸಾಕಷ್ಟು ಪ್ರಸಿದ್ಧವಾದದ್ದು, ರಮಣೀಯವೂ ಆದಂಥದ್ದು. ಕಾಳಿದಾಸಾದಿಗಳು ಇದರ ಯತಿಸ್ಥಾನ ಏನು ಅಂತ ನಿಶ್ಚಯ ಮಾಡಿಕೊಂಡಿರಲಿಲ್ಲ. ಶ್ರೀಹರ್ಷನವರೆಗೂ ಅದು ಡೌಟ್ಫುಲ್ ಆಗಿದ್ದಿದ್ದು ಅಲ್ಲಿಗೆ ದೃಢವಾಗುತ್ತದೆ. ಭರ್ತೃಹರಿ ಕಾಳಿದಾಸದಲ್ಲಿ ಇದ್ದ ಕನ್ಫ್ಯೂಷನ್ನು ಶ್ರೀಹರ್ಷನಲ್ಲಿ ಸೆಟ್ಲ್ ಆಗುತ್ತದೆ ಅನ್ನೋ ಮಾತನ್ನು ನಾನಿಲ್ಲಿ ಹೇಳಿದ್ದೆ. ಆ ಪೃಥ್ವಿ ಛಂದಸ್ಸು ತುಂಬ ಸುಂದರವಾದ, ಓಜಸ್ವಿಯಾದ, ಉತ್ಸಾಹದಾಯಕವಾದಂಥ ಛಂದಸ್ಸು. ಭೂಮಿಯ ಉಲ್ಲಾಸ ಏನಿದೆ, ಈ ಇಹಲೋಕದ ಸ್ವಾರಸ್ಯ ಏನಿದೆ, ಅದೆಲ್ಲ ಪೃಥ್ವಿ ಛಂದಸ್ಸಲ್ಲಿದೆ ಅಂತ ಅನಿಸುತ್ತದೆ. ಜಗಣ ಸಗಣ ಜಗಣ ಸಗಣ ಯಗಣ ಲಘು ಗುರು ಆ ರೀತಿ ಇರತಕ್ಕಂಥದ್ದು. ನಮ್ಮ ಪಂಡಿತರಾಜ ಜಗನ್ನಾಥನ 1-2 ಶ್ಲೋಕಗಳಂತೂ ಬಹಳ ಸುಂದರವಾಗಿ ನೆನಪಾಗುತ್ತವೆ. ಸ್ಮೃತಾಪಿ ತರುಣಾತಪಂ ಕರುಣಯಾ ಹರಂತೀಂದ್ರಣಾಂ ಅಭಂಗುರ ತನುತ್ವಿಷಾಂ ವಲಯಿತಾಶತೈರ್ವಿದ್ಯುತಾಂ ಕಲಿಂದಗಿರಿ ನಂದಿನಿ ತಟ ಸುರದ್ರುಮಾಲಂಬಿನಿ ಮದೀಯ ಮತಿಚುಂಬಿನಿ ಭವತು ಕಾಪಿ ಕಾದಂಬಿನಿ ವಿಶಾಲ ವಿಷಯಾಟವಿ ವಲಯಲಗ್ನ ದಾವಾನಲ ಪ್ರಸತ್ವರ ಶಿಖಾವಲಿ ವಿಕಲಿತಂ ಮದೀಯಂ ಮನಃ ಅಮಂದಮಿಲದಿಂದಿರೆ ನಿಖಿಲ ಮಾಧುರೀ ಮಂದಿರೆ ಮುಕುಂದ ಮುಖಚಂದಿರೆ ಚಿರಮಿದಂ ಚಕೋರಾಯತಾಂ. ಎಷ್ಟು ಸುಂದರವಾಗಿದೆ ನೋಡಿ ಆ ರೀತಿಯಾದ ಛಂದಸ್ಸು. ಅದನ್ನು ಪರಿಚಯ ಮಾಡಿಕೊಡ್ತಾನೆ. ಈ 17 ಅಕ್ಷರದಲ್ಲಿ 5 ಛಂದಸ್ಸುಗಳಿವೆ. ಮೊದಲೇ ಹೇಳಿದಂತೆ ನರ್ಕುಟಕ ಅಥವಾ ಕೋಕಿಲಕ, ಪೃಥ್ವಿ, ಹರಿಣಿ, ಶಿಖರಣಿ, ಮಂದಾಕ್ರಾಂತ. ಇವು ಅತ್ಯಷ್ಟಿ ಎನ್ನುವ 17 ಅಕ್ಷರದ ವರ್ಗ.
ಅಲ್ಲಿ ಬರುವ ಪಂಚರತ್ನಗಳು ಅಂತ ನಾವು ಹೇಳಬಹುದು. ಹರಣಿ ಅಂತ ಒಂದು ಛಂದಸ್ಸಿದೆ, ಜಿಂಕಿಯಂತೆಯೇ ಓಡುತ್ತದೆ. ಸಗಣ ಸಗಣ ನಗಣ ಸಗಣ ಮಗಣ ರಗಣ ಸಗಣ ಲಘು ಗುರು ಇರ್ತಕ್ಕಂಥದ್ದು. ನೆಗೆತ ಅದರದು. ಕಿಮಪಿ ಕಲನಾ ಕಾಲಸ್ಯೇಯಂ ಪ್ರಧಾವತಿ ಸತ್ವರ ತರುಣ ಹರಣಿ ಸಂತ್ರಸ್ತೇವ ಪ್ಲವ ಪ್ರವಿಸಾರಿಣಿ ನ ಸಮರಸಾ ಕಾಲೇ ಭೋಗಾಶ್ಚಲಂ ಘನ ಯೌವನಂ ಕುರುತ ಸುಕೃತಂ ಯಾವನ್ನೇಯಂ ತನುಃ ಪ್ರವಿಶೀರ್ಯತೆ ಕಿಮಪಿ ಕಲನಾ ಕಾಲಸ್ಯೇಯಂ ಪ್ರಧಾವತಿ ಸತ್ವರ ತರುಣ ಹರುಣಿ ಸಂತ್ರಸ್ತೇವ ಪ್ಲವ ಪ್ರವಿಸಾರಿಣಿ ನನ ನನ ನನ. ನೋಡಿ ಅದೆಷ್ಟು ನನ ಚಟುಲ ಚಟುಲ ಓಡ್ತಾ ಇರ್ತಕ್ಕಂಥ ಕೀಟ. ತಕಧೀಂ ಧಿತ್ತಾಂ ಧಿತ್ತಾಂ, ಮೆಲ್ಲನೆ ಜಿಂಕೆ ಹೋಗಿ ಧಿತ್ತಾಂ ಧಿತ್ತಾಂ ತಧೀಂ ತಧೀಂ ತತಾಂ, ಮತ್ತೆ ಮತ್ತೆ ನೆಗೆದು ಹೋಗುವ ಆ ಗತಿ ಎಷ್ಟು ಚೆನ್ನಾಗಿ ಬರುತ್ತದೆ. ನನ್ನ ಜಾನಕಿ ಜೀವನ ಯಕ್ಷಗಾನದಲ್ಲಿ ಮಾಯಾಮೃಗ ಬರುವುದು ಈ ಛಂದಸ್ನಲ್ಲಿ. ಆ ನೆಗೆದು ಹೋಗುವ ಬಗೆ ಅದನ್ನೆಲ್ಲ ತೋರಿಸೋಕ್ಕಾಗುತ್ತದೆ. ಶಿಖರಣಿ ಅಂತ ಒಂದು ಛಂದಸ್ಸು. ಸೌಂದರ್ಯಲಹರಿಯನ್ನೇ ಎಷ್ಟೋ ಜನ ಬಾಯ್ಪಾಠ ಮಾಡಿರ್ತಾರೆ, ಅದೆಲ್ಲ ಶಿಖರಣಿಯಲ್ಲೇ ಇರತಕ್ಕಂಥದ್ದು. ಹರಣಿ ಶಿಖರಣಿಗಳು ತುಂಬ ಹತ್ತಿರದವರು, ಆದರೆ ಒಬ್ಬರಿಗೊಬ್ಬರಿಗೆ ಅರ್ಥ ಸಾಮ್ಯ ಇಲ್ಲ. ಗುರು ಲಘುಗಳು ಎಲ್ಲ ಒಂದೇ ಪ್ಯಾಟ್ರನ್ನು. ಆದರೆ ಇದು ನೋಡಿದ್ರೆ ನೆಗೆದು ಕುಣಿಯೋದು, ಅದು ನೋಡಿದ್ರೆ ಹತ್ತು ಕರಗೋದು. ಆ ಥರದ್ದು ಒಂದು ಉಲ್ಲಾಸ, ಇನ್ನೊಂದು ವಿಷಾದ. ಯಗಣ ಮಗಣ ನಗಣ ಸಗಣ ಭಗಣ ಲಘು ಗುರು ಇರ್ತಕ್ಕಂಥದ್ದು. ಯಥಾ ಮನ್ಯುರ್ಲೀನ ಸಚ ವಿಭವ ಭಗ್ನ ಸ್ಮರ ಮದಃ, ಹೀಗೆ ವಿಳಂಬಿತವಾಗಿ ಹೋಗುತ್ತೆ. ತಥಾ ಜಾನೇ ಜಾತ ಶಮನ ಮನೋರಮ್ಯಾ ಪರಿಣತಿ ಇದಾನೀಂ ಸಂಸಾರ ವ್ಯತಿಕರ ಹರಾ ತೀವ್ರತಪನೆ ವಿವಿಕ್ತಾ ಯುಕ್ತಾ ಮೇ ಗಿರಿವರಮಹಿ ಸಾಶಿಖರ್ಣಿ. ಹೀಗೆ ದಿಗಂತೆ ಶ್ರೂಯಂತೆ ಮದಮಲಿನ ಗಂಡಾ ಕರಟಿನಃ ಕರಿಣ್ಯ ಕಾರುಣ್ಯಾಸ್ಪದಮಸಮಶೀಲಾ ಖಲು ಮೃಗಾ ಈ ನಖಾನಾಂ ಪಾಂಡಿತ್ಯಂ ಪ್ರಕಟಿತು ಕಸ್ಮಿನ್ ಮೃಗಪತಿ ಅಂತೆಲ್ಲ ಜಗನ್ನಾಥ ಹೇಳ್ತಾನಲ್ಲ. ಆ ರೀತಿ ಈರ್ನಿಂಗ್, ವೇದನೆಯಿಂದ ಬೆಟ್ಟ ಹತ್ತುಕೊಂಡು ಕಾಲೆಳಕೊಂಡು ಹೋಗುವಂಥದ್ದು, ಶಿಖರಕ್ಕೆ ಹೋಗುವ ಆ ಯಾತನೆಯ ಗತಿ ಅದರದು. ಹರಣಿ ನೋಡಿದ್ರೆ ನೆಗತ. ಹೀಗೆ ಒಂದು ಹತ್ತಿರದ ಛಂದಸ್ಸುಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಆ ಗುರುಲಘುಗಳ ವಿನ್ಯಾಸ, ಯತಿಸ್ಥಾನ ಇವುಗಳಿಂದ. ಆಮೇಲೆ ಮಂದಾಕ್ರಾಂತ, ಕಾಳಿದಾಸನ ಮೇಘದೂತ, ಅಜರಾಮರವಾದ ಕೃತಿ. ಮಗಣ ಭಗಣ ಸಗಣ ತಗಣ ಗುರುಗಳು ಇವು ಇರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಆ ಗತಿ ನಿಮಗೆ ಗೊತ್ತೇ ಇದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅನ್ನುವ ಪದ್ಯ ಧ್ಯಾನ ಶ್ಲೋಕ ಕೇಳಿದವರಿಗೆ ಹೇಳದೇ ಬೇಕಾಗಿಲ್ಲ. ಅದಾದ ಮೇಲೆ ಶಾರ್ದೂಲ ವಿಕ್ರೀಡಿತ, ತುಂಬ ಇಷ್ಟವಾದ ಪ್ರೌಢೋದ್ಧಾಮವಾದ ಛಂದಸ್ಸುಗಳಲ್ಲಿ ಒಂದು. ಸಂಸ್ಕೃತದಲ್ಲಿ ನಿನಗೆ 3 ಛಂದಸ್ಸುಗಳು ಏನು ಬೇಕಾದರೂ ತಗೋ ಅಂತಂದರೆ ಮೊದಲು ಕೈಗೆ ಹಾಕ್ತಕ್ಕಂಥದ್ದು ಅನುಷ್ಠುಪ್ ಶ್ಲೋಕ, ವಸಂತ ತಿಲಕ, ಶಾರ್ದೂಲ ವಿಕ್ರೀಡಿತ. ತುಂಬ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಅವಸರದಲ್ಲಿ ಒಬ್ಬರು ಮನೆಗೆ ಹೋಗಿದ್ದಾಗ ಒಂದು ಕಾಫಿ ಕೊಟ್ಟು ಕಳಿಸ್ಬಿಡಿ ಸಾಕು ಅಂತ ಟಕ್ ಅಂತ ಕುಡಿದು ಹೋಗ್ತಕ್ಕಂಥದ್ದು. ಇಲ್ಲ, ದೋಸೆ ಹಿಟ್ಟಿದೆ 2 ದೋಸೆ ಹಾಕ್ಕೊಡ್ತೀನಿ ಅಂತಂದರೆ ಮಿಡ್ಲ್ ಆರ್ಡರ್, ಅದು ವಸಂತ ತಿಲಕ. ಊಟ ಮಾಡ್ಕೊಂಡು ಹೋಗಿ ಅಂದರೆ ಶಾರ್ದೂಲ ವಿಕ್ರೀಡಿತ. ಆ ರೀತಿಯಾಗಿ ವಿಸ್ತಾರವಾಗಿ ಬಾಳೆ ಎಲೆ ಹಾಕಿಕೊಂಡು ಪಾಂಕ್ತವಾಗಿ 2 ಕೋಸಂಬರಿ, 2 ಪಲ್ಯ, ಚಿತ್ರಾನ್ನ, ಪಾಯಸ ಅನ್ನುವಂತೆ ಹಾಗೆ ಇರತಕ್ಕಂಥದ್ದು. ಮಗಣ ಸಗಣ ಜಗಣ ಸಗಣ ತಗಣ ಗುರು ಇವರು ಬಂದಂಥ 19 ಅಕ್ಷರದ ಛಂದಸ್ಸು. 18 ಅಕ್ಷರದಲ್ಲಿ ಇವನು ಇಟ್ಟುಕೊಂಡಿಲ್ಲ. ಮಲ್ಲಿಕಾಮಾಲ ಅಥವಾ ಹರನರ್ತನ ತುಂಬ ಸುಂದರವಾದದ್ದು, ಕನ್ನಡದಲ್ಲಿ ಪ್ರಸಿದ್ಧವಾದದ್ದು. ನಮ್ಮ ರುದ್ರಭಟ್ಟ ಮೊದಲಾದವರು ಅದನ್ನು ಚೆನ್ನಾಗಿ ಅಲ್ಲಿ ಇಲ್ಲಿ ಬಳಸಿದ್ದಾರೆ. ಚೆನ್ನಾಗಿದೆ ಅದು. ಅದರ ಲಯಾನ್ವಿತವಾದದ್ದು, ಮಿಶ್ರ ಗತಿಯಲ್ಲಿ ಬರುತ್ತದೆ. ನಮ್ಮ ಚಂದ್ರಶೇಖರ ಅಷ್ಟಕ ಅಂತ ಮಾರ್ಕಂಡೇಯ ಅನ್ನೋದು ಪ್ರಸಿದ್ಧವಾಗಿದೆಯಲ್ಲ, ಚಂದ್ರಶೇಖರ 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 ಪಾಹಿಮಾಂ, ಪಾಲಯಚ್ಯುತ ಪಾಲಯ ಅಂತ ವಾದರಾಜಸ್ವಾಮಿಗಳ ಕೃಷ್ಣ ಗೀತಿಕೆ, ಇವೆಲ್ಲ ಆ ಛಂದಸ್ಸಿಗೆ ಬರತಕ್ಕಂಥವು. ಈ ಶಾರ್ದೂಲ ವಿಕ್ರೀಡಿತ ಭವ್ಯೋದಾರವಾದದ್ದು. ಇವನ ಪದ್ಯವನ್ನೇ ಓದೋಣ. ಮಾದ್ಯತ್ ಸಜ್ಜ ಸಮಾತತೋಗ್ರ ಸುಭಟೋದ್ಭಿನ್ನೇಭ ಕುಂಭಸ್ಥಲ ಶ್ಲಿಷ್ಯನ್ಮೌಕ್ತಿಕ ದಂತುರ ಸರಭಸೋದ್ವೆಲ್ಲದ್ವಶ ಕೇಸರ ಜೃಂಭಾರಂಭ ಭಯಂಕರ ವ್ಯತಿಕರ ತ್ರಸ್ತೈ ಸಮುದ್ವೀಕ್ಷಿತ ಶತ್ರುಣಾಂ ತ್ವದಸಿ ಕರೋತಿ ಸಮರೇ ಶಾರ್ದೂಲ ವಿಕ್ರೀಡಿತಂ. ಒಬ್ಬ ರಾಜನ ಪರಾಕ್ರಮ ಹೇಳ್ತಿದ್ದಾನೆ. ನಿನ್ನ ಕತ್ತಿ ಅನ್ನೋದು ಒಂದು ಹುಲಿಯ ಆಟವನ್ನು ಆಡ್ತದೆ. ಶಾರ್ದೂಲ ವಿಕ್ರೀಡಿತ ಅಂದರೆ ಹುಲಿಯ ಆಟ, ವ್ಯಾಘ್ರಲೀಲೆ. ಅದು ಶತ್ರುಗಳು ಅಂತಕ್ಕಂಥ ಆನೆಗಳ ಕುಂಭಸ್ಥಳದ ಮೇಲೆ ಬಿದ್ದು ಹಾರಿ ತಾನು ಕುಲುಕಾಡಿಕೊಂಡು ತನ್ನ ಕೇಸರಗಳನ್ನೆಲ್ಲ ಕೆರಳಿಸಿಕೊಂಡು ಆಕಳಿಸಿಕೊಂಡು ಗರ್ಜಿಸಿಕೊಂಡು ಹಾಗೆ ಬಿದ್ದು ಶತ್ರು ಜೀವವನ್ನು ಕಿತ್ತೆಸೆದು
ಲೀಲಾ ವಿನೋದವನ್ನು ತೋರ್ತಕ್ಕಂಥದ್ದು ಅಂತ. ಆಮೇಲೆ 20 ಅಕ್ಷರದ ಛಂದಸ್ಸಿಲ್ಲ. ಕೆಲವು ಇವೆ, ಯಾತಕ್ಕೂ ಬೇಡವಾಗಿರ್ತಕ್ಕಂಥವು. ಸುವದನ ಅಂತ ಒಂದಿದೆ, ಅದಕ್ಕೆ ಯಾಕೆ ಸುವದನ ಅಂತ ಹೆಸರಿಟ್ಟರೋ ಗೊತ್ತಿಲ್ಲ. ಭಾಸನದು ಅಂತ ಹೇಳುವ ಕೆಲವು ನಾಟಕಗಳಲ್ಲಿ ಕಾಣಸಿಗುತ್ತವೆ. ಅಶ್ವಘೋಷ ಕೂಡ ತನ್ನ ಕಾವ್ಯದಲ್ಲಿ ಒಂದೆರಡು ಕಡೆ ಬಳಸಿದ್ದಾನೆ, ಆದರೆ ಸೊಗಸಿಲ್ಲ ಅದು. ಸೃಗ್ಧರೆ ಎಲ್ಲೋ ತಪ್ಪು ಮಾಡದಂತೆ ಕಾಣುತ್ತದೆ ಸುವದನೆಯನ್ನು ನೋಡಿದಾಗ. ಸೃಗ್ಧರ 21 ಅಕ್ಷರದ ಛಂದಸ್ಸು, ತುಂಬ ಒಳ್ಳೆಯ ಪ್ರೌಢ ಮನೋಹರವಾದ ಛಂದಸ್ಸು. ಅದು 7 ಅಕ್ಷರಗಳಿಗೆ ಯತಿಸ್ಥಾನ ಬಂದು 3 ಖಂಡಿಕೆಗಳಾಗಿ ಒಡಕೊಳ್ಳುತ್ತೆ. ಮಗಣ, ರಗಣ, ಭಗಣ, ನಗಣ, ಆಮೇಲೆ 3 ಯಗಣಗಳು ಒಟ್ಟು ಬರತಕ್ಕಂಥದ್ದು. 7 3 21 ಅಂತೀವಲ್ಲ, ಆ ಥರದ್ದು. ವೀರನ ಭುಜದಂಡ ವರ್ಣನೆಗೆ ಇದನ್ನು ಬಳಸ್ತಾರೆ ಅಂತೆಲ್ಲ ಅಭಿನವ್ ಗುಪ್ತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ ಅಂತ ಹೇಳಿದ್ದೆ. ನಾನು ಹಿಂದೊಮ್ಮೆ ಇಲ್ಲಿ ವರ್ಣಿಸುವಾಗ ಆ ಒಂದು ನಾಗಾನಂದ ನಾಟಕದ ಓಜಸ್ವಿಯಾದ ಸೃಗ್ಧರೆಗಳು ಹೇಗೆ ಬರುತ್ತವೆ ಎನ್ನುವಾಗ ತೋಮಾಲೆ, ತೋಳ್ಮಾಲೆ ಇತ್ಯಾದಿಯಲ್ಲಿ ಆ ಗರುಡನ ರೆಕ್ಕೆಗಳ ವೈಭವ ಅಟಾಟೋಪ ಎಂಥದ್ದು ಅನ್ನೋದಕ್ಕೆಲ್ಲ ಈ ಛಂದಸ್ಸಿನ ಪ್ರಸ್ತಾವವನ್ನು ತಂದಿದ್ದೆ. ಹಾಗಿರ್ತಕ್ಕಂಥದ್ದು ಸೃಗ್ಧರೆ. ವೇದಾಂತ ದೇಶಿಕರು ಅತಿ ಹೆಚ್ಚು ಸೃಗ್ಧರೆಗಳನ್ನು ಬಳಸಿ ಪದ್ಯ ಬರೆದವರು ಅಂತ ಪ್ರಸಿದ್ಧಿ. ಸುಮಾರು ಹತ್ತಿರ ಅವ್ರದ್ದು 800,000ಕ್ಕೂ ಜಾಸ್ತಿ ಆಗುತ್ತದೆ ಸೃಗ್ಧರೆಗಳು ಅಂತಾರೆ. ಕೆಲವು ಲೆಕ್ಕದ ಪ್ರಕಾರ 2,000 ಅಂತಲೂ ಹೇಳ್ತಾರೆ. ನಾನಷ್ಟು ಅವರ ಸೃಗ್ಧರೆಗಳನ್ನು ಓದಿಲ್ಲ. ಕೆಲವೊಂದು ಗ್ರಂಥಗಳಲ್ಲಿ ಅವ್ರದ್ದು ಸೃಗ್ಧರ ಪದ್ಯಗಳು ಓದಿದ್ದೀನಿ. ಅವರು ಸೃಗ್ಧರಾ ದುಗ್ಧಧಾರ ಅಂತಾರೆ, ಹಾಲಿನ ಧಾರೆ ಇದ್ದಂತೆ ಸೃಗ್ಧರ ಅಂತ. ಅವರ ತತ್ವಮುಕ್ತಾ ಕಲಾಪ ಅನ್ನುವ ಗ್ರಂಥದಲ್ಲಿ ತುಂಬ ಉಜ್ವಲವಾಗಿ ಸೃಗ್ಧರ ಪದ್ಯಗಳಿಂದಲೇ ತುಂಬಿ ತುಳುಕಾಡಿದೆ. ಒಳ್ಳೆಯ ಪಂಡಿತರು, ವಿದ್ವಾಂಸರಲ್ವೇ ಅವರು. ಅಷ್ಟು ಚೆನ್ನಾಗಿ ಲೀಲೆಯಿಂದ ನಿರ್ವಾಹ ಮಾಡ್ತಾರೆ ಶಬ್ದಾರ್ಥ ಅಲಂಕಾರಗಳಿಂದ. ಹೀಗೆ ಆ 26 ಬಗೆಯ ಛಂದಸ್ಸುಗಳನ್ನು ಪರಿಚಯ ಮಾಡಿಕೊಟ್ಟು ಮೊದಲನೇ ವಿನ್ಯಾಸ, 3 ಭಾಗಗಳಿವೆ, ಅದಕ್ಕೆ ವಿನ್ಯಾಸಗಳು ಅಂತ ಹೆಸರಿಟ್ಟಿದ್ದಾನೆ. ತಿಲಕ ಬೇರೆ ಬೇರೆ ಸ್ಟೈಲಲ್ಲಿ ಇಡಬೇಕಲ್ಲ, ಬರೀ ಒಂದೇ ಥರ ಇಟ್ಟರೆ ಹೇಗೆ? ವಿನ್ಯಾಸ, ಸ್ಪೆಷಲ್ ವೇ ಆಫ್ ಡ್ರಾಯಿಂಗ್, ಸ್ಪೆಷಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತೀವಲ್ಲ. ವಿಶೇಷೇಣ ನ್ಯಸ್ಯತೆ ಇತಿ ವಿನ್ಯಾಸ. ಇತಿ ಸರಳತರತ್ವಾತ್ ಸರ್ವಕಾವ್ಯೋಚಿತತ್ವಾತ್ ಸುಕವಿ ಪರಿಚಿತತ್ವಾತ್ ಕಿರಣಕರ್ಣಾಮೃತತ್ವಾತ್ ಪರುಷ ವಿಷಮ ಮಾತ್ರ ದುರ್ವಿರಾಮೋಜ್ಜಿತೇಯಂ ಪ್ರಚುರ ರುಚಿರ ವೃತ್ತವ್ಯಕ್ತಿರುಕ್ತಾ ಹಿತಾಯ ಅಂತ. ನಾನು ಎಲ್ಲ ಛಂದಸ್ಸುಗಳು ಬಳಸಿಲ್ಲ, ಪರಿಚಯ ಮಾಡಿಕೊಟ್ಟಿಲ್ಲ. ಯಾಕೆ ಅಂದರೆ ಇಲ್ಲಿರೋವೆಲ್ಲ ಇವಷ್ಟು ಸರಳವಾಗಿವೆ, ಸರಸವಾಗಿವೆ, ಕಾವ್ಯಕ್ಕೆ ಉಚಿತವಾಗಿವೆ, ಸುಕವಿಗಳಿಗೆ ಪರಿಚಿತವಾಗಿವೆ, ಸಹೃದಯರ ಕಿವಿಗಳಲ್ಲಿ ಕರ್ಣಾಮೃತವಾಗಿ ಗುಣಗುಣಿಸ್ತಾ ಇವೆ. ಕರ್ಕಶತೆ ಇಲ್ಲ, ವೈಷಮ್ಯ ಇಲ್ಲ, ಮಾತ್ರ ಲೋಪಗಳು ಕೆಟ್ಟದಾಗಿ ಬಂದಿಲ್ಲ, ಯತಿವಿಲಂಘನದಂಥದ್ದೆಲ್ಲ ಇಲ್ಲ. ಹೀಗಿರುವುದರಿಂದ ರುಚಿರವಾದ ಪ್ರಚುರವಾದ ಈ ವೃತ್ತಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ನಾವು ಈ ಮೊದಲ ಭಾಗವನ್ನು ಮುಗಿಸಿ ನಾಳೆ ಇನ್ನೆರಡು ವಿನ್ಯಾಸಗಳನ್ನು ನೋಡೋಣ. ಧನ್ಯವಾದ, ನಮಸ್ಕಾರ.